अखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। श्रियःपत्ये नित्या गणितगुणमाणिक्यविशद प्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये। ॐ ॐ अथातो ब्रह्मजिज्ञासा। ಮಿಥ್ಯಾ ಪ್ರಮಾಣವು ಸಾಧಕ ಆಗ್ತದೋ ಇಲ್ವೋ ಅನ್ನೋ ಚರ್ಚೆ ಪ್ರಸ್ತುತವಾಗಿತ್ತು. ಮಿಥ್ಯಾವಾದಕ್ಕೂ ಸಾಧಕತ್ವ ಇದೆ ಅಂತ ಅವನು ಪ್ರಮಾಣದಿಂದ ಸಿದ್ಧಪಡಿಸಿದರೆ ಆ ಪ್ರಮಾಣವು ಸತ್ಯನೋ ಮಿಥ್ಯನೋ ಅಂತ ಹೇಳಿ ಆಚಾರ್ಯರು ನಿರಾಕರಣೆ ಮಾಡಿದರು. ಅದನ್ನು ಟೀಕಾಕೃತ್ಪಾದರು ವಿವರಣೆ ಮಾಡಿದರು. ಅದರ ನಂತರ ಮಿಥ್ಯಾವಾದದ್ದು ಸಾಧಕವಾಗಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಅವರು ಕೊಟ್ಟರು. ಸ್ವಪ್ನದಲ್ಲಿ ಕಂಡ ವಸ್ತುಗಳು ಶುಭಾಶುಭಕ್ಕೆ ಸಾಧಕವಾಗಿವೆ. ರೇಖೆಯಲ್ಲಿ ಆರೋಪಿತವಾದ ವರ್ಣಗಳು ಅರ್ಥ ಸಾಧಕವಾಗಿದೆ. ಸ್ಫಟಿಕದಲ್ಲಿ ಲೌಹಿತ್ಯ ಅದು ಉಪಾಧಿ ಸಾಧಕವಾಗಿದೆ. ಪ್ರತಿಬಿಂಬ ಮಿಥ್ಯ ಅದು ಬಿಂಬಕ್ಕೆ ಸಾಧಕವಾಗಿದೆ. ಇದನ್ನೆಲ್ಲ ಟೀಕಾಕೃತ್ಪಾದರು ಇಲ್ಲಿ ಯಾವುದು ಅಸತ್ಯವಾದದ್ದಿಲ್ಲ, ಯಾವುದು ಸಾಧಕವೋ ಅದು ಸತ್ಯ, ಯಾವುದು ಅಸತ್ಯವೋ ಅದು ಸಾಧಕ ಆಗಲಿಲ್ಲ ಅಂತ ತೋರಿಸಿಕೊಟ್ಟರು. ನಾವು ವರ್ಣ ದೈರ್ಘ್ಯ, ವರ್ಣದಲ್ಲಿ ದೀರ್ಘತ್ವ ಹ್ರಸ್ವತ್ವ ಅದು ಆರೋಪಿತ ಅಂತ. ಆದ್ದರಿಂದ ಮಿಥ್ಯ ಅದು ಅರ್ಥಭೇದಕ್ಕೆ ಸಾಧಕ. ಉದಾಹರಣೆಗೆ ಸಾರಹ ಅನ್ನೋದಕ್ಕೆ ಅರ್ಥ ಬೇರೆ, ಸಾರಹ ಅನ್ನೋದಕ್ಕೆ ಅರ್ಥ ಬೇರೆ. ಸರ ಎಂಬಲ್ಲಿ ಆ ಇದೆ, ಸಾರಹ ಎಂಬಲ್ಲಿ ಆ ಇದೆ. ಹೀಗೆ ವರ್ಣದಲ್ಲಿ ದೀರ್ಘ ಹ್ರಸ್ವ ಅನ್ನೋ ಧರ್ಮಗಳಿಲ್ಲ, ಆದರೂ ಅದು ಮಿಥ್ಯ. ಅದಕ್ಕೆ ಅರ್ಥಭೇದ ಸಾಧಕತ್ವ ಇದೆ ಅಂತ ಹೇಳಿದಾಗ ಟೀಕಾಕೃತ್ಪಾದರು ವರ್ಣದಲ್ಲಿ ದೀರ್ಘತ್ವ ಹ್ರಸ್ವತ್ವ ಮುಂತಾದ ಧರ್ಮಗಳು ಸ್ವಾಭಾವಿಕ, ಅದನ್ನು ಸ್ವಾಭಾವಿಕ ಅಲ್ಲ, ಧ್ವನಿಯಲ್ಲಿ ಮಾತ್ರ ದೀರ್ಘತ್ವ ಹ್ರಸ್ವತ್ವ ಅಂತ ನೀವು ಒಪ್ಪಿದರೆ ವ್ಯಂಜನದಲ್ಲೂ ಆ ಆರೋಪಿತವಾದ ದೀರ್ಘತ್ವ ಹ್ರಸ್ವತ್ವಗಳು ಯಾಕೆ ಬರಬಾರದು ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ಅವನ ಉತ್ತರ ಹೀಗಿದೆ, ವಾಕ್ಯ ಓದ್ತೇನೆ. ದೈತ್ಯಾದಯೋಪಿ ಧ್ವನಿಷ್ವಿವ ವರ್ಣೇಷ್ವಪಿ ಸ್ವಾಭಾವಿಕ ಏವ ಅನ್ಯಥಾ ಸ್ವರೇಷ್ವಿವ ವ್ಯಂಜನೇಷ್ವಪಿ ಧ್ವಾನ ಉಪಧಾನವಶೇನ ದೀರ್ಘಾದಿ ಪ್ರತಿಭಾಸ ಪ್ರಸಂಗಾ ನ ತಥಾವಿಧ ಧ್ವನಿವ್ಯಂಜಂ ವ್ಯಂಜನಂ ಇತಿ ಚೇನ್ನ ತಥಾತ್ವೇ ವರ್ಣೇಷ್ವೇವ ವಿಶೇಷಃ ಅಂಗೀಕಾರ್ಯಸ್ಯ ಸ ಏವ ದೈತ್ಯಾದಿಪದ ಅಭಿಧೇಯೋ ಭವಿಷ್ಯತಿ. ದೀರ್ಘ ಧ್ವನಿಯಿಂದ ವ್ಯಂಜನದಲ್ಲೂ ದೀರ್ಘತ್ವ ಬರಲಿ,
ಸ್ವಾಭಾವಿಕ ಅಲ್ಲ ಅಂತಾದರೆ ಕ್ ಅನ್ನೋದು ಹ್ರಸ್ವ ಧ್ವನಿ, ಅದರಿಂದ ವ್ಯಂಗ್ಯವಾದ ಒಂದು ವ್ಯಂಜನ. ಕ್ ಅಂತ ದೀರ್ಘಧ್ವನಿಯಿಂದ ವ್ಯಂಜನದಲ್ಲೂ ದೀರ್ಘತ್ವ ಆರೋಪಿತವಾಗಿ ಬರಲಿ ಅಂತ ಟೀಕಾಕೃತ್ಪಾದರು ಆಕ್ಷೇಪ ಮಾಡಿದರು. ಅದಕ್ಕೆ ಹ್ರಸ್ವ ವ್ಯಂಜನದ ವ್ಯಂಜಕವಾದ ಒಂದು ಧ್ವನಿ ಇದೆ. ಕ್ ಅಂತ ಏನು ಧ್ವನಿ ಇದೆಯೋ ಇದರಿಂದ ವ್ಯಂಗ್ಯವಾದ ಒಂದು ವ್ಯಂಜನ ಇಲ್ಲ. ಆದ್ದರಿಂದ ವ್ಯಂಜನದಲ್ಲಿ ದೀರ್ಘತ್ವ ಆರೋಪಿತ ಆಗಲ್ಲ. ಅಂದರೆ ಹಾಗಾದರೆ ಆ ಆ ಎಂಬ ಎರಡು ಧ್ವನಿಗಳಿಂದ ವ್ಯಂಗ್ಯವಾದ ಎರಡು ವರ್ಣಗಳಿದೆ. ಕ್ ಕ್ ಎಂಬ ಎರಡು ಧ್ವನಿಗಳಿಂದ ವ್ಯಂಗ್ಯವಾದ ಎರಡು ವ್ಯಂಜನಗಳು ಇಲ್ಲ. ಅಂದರೆ ವ್ಯಂಜನದಲ್ಲಿ ಇವಾಗ ಒಬ್ಬ ಸಜ್ಜನ ಇದ್ದಾನೆ, ಅವನನ್ನು ಕಳ್ಳ ಅಂತ ಆರೋಪ ಮಾಡಿದ್ದ. ಇದು ಜ್ಞಾನದಿಂದಲೋ ಅಜ್ಞಾನದಿಂದಲೋ? ನಿಮ್ಗೆ ಗೊತ್ತಿಲ್ಲ ಅವನು ಒಳ್ಳೆ ಮನುಷ್ಯ. ಅಲ್ಲಿ ಆ ಶ್ಲೋಕದ ಒಂದು ಪದ ಹಿಂದಿನ ವಿಷಯಕ್ಕೆ ಸಂಬಂಧಪಟ್ಟಿದೆ. ಸ್ವೀಕೃತಂ ಅನ್ನೋದು ಸಾಕ್ಷಿಣಃ ಸಾಧಕತ್ವಂ ಸ್ವೀಕೃತಂ. ಅಲ್ಲಿ ಆ ಶಬ್ದ ಅಲ್ಲಿ ಅನ್ವಯ ಆಗಿಬಿಟ್ಟಿದೆ. ಅದರಿಂದ ಅದನ್ನು ಬಿಟ್ಟು ಉಳಿದಿತ್ತು ಆಚಾರ್ಯರು ಇನ್ನೊಂದು ಅಂಶವನ್ನು ಅದ್ವೈತದ ಖಂಡನೆ ಮಾಡ್ತಾ ಇದ್ದಾರೆ. ಅದನ್ನು ಸೇರಿಸಿ ನಾನು ಓದ್ತೇನೆ. ಸ್ವೀಕೃತಂ ವಿಶೇಷಸ್ಯ ಸಾಧ್ಯ ಸಾಧಕತಾ ಪುನಃ. ನಮಗೆ ಪ್ರಕಟಕ್ಕೆ ಬೇಕಾಗಿದ್ದು ಅವಿಶೇಷಸ್ಯ ಸಾಧಕತಾ ಪುನಃ ಸಾಧ್ಯ. ಅವಿಶೇಷಸ್ಯ ಯಾವುದೇ ವಿಶೇಷಗಳಿಲ್ಲದ ಸಾಕ್ಷಿಗೆ ಸಾಧಕತಾ ಅಜ್ಞಾನ ಸಾಧಕತ್ವವನ್ನು ಸಾಧ್ಯ ಅವನು ಅದನ್ನು ಸಾಧನೆ ಮಾಡಿಕೊಡಬೇಕು ಹೊರತು ಅದು ಸಿದ್ಧ ಅಲ್ಲ. ಯಾವ ಬೋಧವೂ ಆಗಲಿಲ್ಲ ನಿಮಗೆ. ಅವನು ಅಜ್ಞಾನಕ್ಕೆ ಸಾಕ್ಷಿಯು ಸಾಧಕ ಅಂದಿದ್ದಾನೆ. ಈ ಸಾಕ್ಷಿ ಅವನ ರೀತಿಯಿಂದ ಚೈತನ್ಯ. ಚೈತನ್ಯ ಅವಿಶೇಷ. ಅವಿಶೇಷ ಅಂದರೆ ಯಾವ ವಿಶೇಷವೂ ಇಲ್ಲದ ಒಂದು ತತ್ವ. ಇಂಥ ಒಂದು ತತ್ವ ಇದಕ್ಕೆ ಸಾಧಕ ಅಂತ ಹೇಳೋದು ಸರಿ ಅಲ್ಲ. ಅದನ್ನು ಟು ಬಿ ಪ್ರೂವ್ಡ್ ಹೊರತು ಅದು ಸಿದ್ಧ ಅಲ್ಲ. ಅದು ಇವನ ವ್ಯಾಖ್ಯಾನದ ಅರ್ಥ. ಅವಿಶೇಷಸ್ಯ ಯಾವ ವಿಶೇಷವೂ ಇಲ್ಲದ ಸಾಕ್ಷಿ ಚೈತನ್ಯಕ್ಕೆ ಸಾಧಕತ ಅಜ್ಞಾನ ಸಾಧಕತ್ವವು ಸಿದ್ಧಾನ ಮತ್ತೆ ಸಾಧ್ಯ. ಅದನ್ನು ಕಷ್ಟಪಟ್ಟು ನೀವು ಪ್ರೂವ್ ಮಾಡಬೇಕು ಹೊರತು ವಸ್ತುತಃ ವಿಚಾರ ಮಾಡಿದರೆ ಸಾಕ್ಷಿಯು ಅಜ್ಞಾನಕ್ಕೆ ಸಾಧಕ ಅಂತ ಹೇಳೋದೇ ತಪ್ಪು. ಭಾವರೂಪ ಅಜ್ಞಾನಂ ಅನಿಚ್ಛಂತಂ ಪ್ರತಿಃ ತತ್ರ ಸಾಕ್ಷಿ ಪ್ರತ್ಯಕ್ಷಂ ಪ್ರಮಾಣಂ ಉಪನ್ಯಸ್ತಂ ನ ಚ ತತ್ ಉಚಿತಂ ಸಾಕ್ಷಿಣಃ ಅಶೇಷ ವಿಶೇಷ ವಿಧುರತ್ವ ಅಂಗೀಕಾರಾತ್ ಅವಿಶೇಷಸ್ಯ ಸಾಧಕತಾತು ಪರಂ ಪ್ರತಿ ತ್ವಯಾ ಸಾಧ್ಯೈವ ನ ತು ಸಿದ್ಧಾ ಯತ್ ಸಾಧಕಂ ಕರಣಂ ವಾ ಫಲಂ ವಾ ನಿತ್ಯಂ ವಾ ಜ್ಞಾನಂ ತತ್ಸರ್ವಂ ಜಾಸ್ಯಾದಿ ವಿಶೇಷವತ್ ಯಚ್ಚ ನಿರ್ವಿಶೇಷಂ ಶಶವಿಷಾಣಾದಿ ನ ತತ್ಸಾಧಕಂ ಇತಿ ಪರೇಣ ನಿಯಮಸ್ಯ ಅಂಗೀಕೃತತ್ವಾ ನಹಿ
ಅಸಂಪ್ರತಿಪನ್ನ ಸಾಧಕ ಭಾವಂ ಕಸ್ಯಾಪಿ ಅರ್ಥಸ್ಯ ಸಾಧನಾಯ ಉಪನ್ಯಾಸಂ ಅರ್ಹತಿ ಅತಿಪ್ರಸಂಗ. ಭಾವರೂಪ ಅಜ್ಞಾನವನ್ನು ಇದೆ ಅಂತ ಸಮರ್ಥನೆ ಮಾಡೋದಕ್ಕೋಸ್ಕರ ಮಾಯಾವಾದಿಗಳು ಸಾಕ್ಷಿ ಪ್ರತ್ಯಕ್ಷವನ್ನು ಪ್ರಮಾಣವನ್ನಾಗಿ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಯಾರು ಭಾವರೂಪ ಅಜ್ಞಾನ ಒಪ್ಪಲ್ವೋ ಅವನನ್ನು ಒಪ್ಪಿಸೋಕ್ಕೋಸ್ಕರ ಏನು ಪ್ರಮಾಣ ಕೊಟ್ಟಿದ್ದಾರೆ ಅದ್ವೈತವಾದಿಗಳು? ಸಾಕ್ಷಿ ರೂಪ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಭಾವರೂಪ ಅಜ್ಞಾನವನ್ನು ಒಪ್ಪದವರು ಮಾಯಾವಾದಿಗಳನ್ನು ಬಿಟ್ಟು ಬೇರೆಯವರು, ಅವರಿಗೆ ತಾನೇ ಇವನು ಪ್ರೂವ್ ಮಾಡಬೇಕು. ಆ ಬೇರೆಯವರೆಲ್ಲರೂ ಕೂಡ ಸಾಧಕ ಅಂತ ಆಗಬೇಕಾದ್ರೆ ಅದರಲ್ಲೊಂದು ವಿಶೇಷ ಇರಲೇಬೇಕು ಅಂತ ಒಪ್ಪಿದ್ದಾರೆ. ಉದಾಹರಣೆಗೆ ಕೈ ನಮಗೆ ಸಾಧಕ. ಯಾವುದಕ್ಕೆ ಸಾಧಕ? ಊಟಕ್ಕೆ, ಬೇರೆ ಬೇರೆ ಕೆಲಸಗಳಿಗೆ. ಇದನ್ನು ಕರ್ಣ ಅಂತ ಕರೀತೀವಿ. ಕರ್ಣ ಅಂದರೆ ಇನ್ಸ್ಟ್ರೂಮೆಂಟ್. ಇದರಲ್ಲೊಂದು ವಿಶೇಷ ಇದೆ, ಯಾಕೆಂದರೆ ಆ್ಯಕ್ಷನ್. ಇದರಲ್ಲಿ ಕ್ರಿಯೆನೇ ಇಲ್ಲದಿದ್ದರೆ ಇದು ಕರ್ಣ ಆಗೋದು ಹೇಗೆ? ಹಾಗಾದರೆ ಕರಣವು ಸಾಧಕ, ಕ್ರಿಯೆಗೆ ಸಾಧಕ ಆಗಬೇಕಾದ್ರೆ ಅದರಲ್ಲಿ ಒಂದು ವಿಶೇಷ ಇರಬೇಕು. ಕಣ್ಣು ಸಾಧಕ, ಈ ಪ್ರಪಂಚ ಇದೆ ಅನ್ನೋದಕ್ಕೆ ಸಾಧಕ ಕಣ್ಣು. ಅದರಲ್ಲಿ ಯಾವುದಾದ್ರೂ ವಿಶೇಷ ಇರಬೇಕೋ ಬೇಡೋ? ಇರಬೇಕು. ಅದರಲ್ಲಿ ನೋಡುವ ಶಕ್ತಿ ಇರಬೇಕು ತಾನೆ, ಆಗ ತಾನೆ ಅದು ಸಾಧಕ. ಜ್ಞಾನ ಅದು ಫಲ, ಅದು ಎಫೆಕ್ಟ್. ಅದು ಇದರಿಂದ ಜ್ಞಾನ ಹುಡ್ತು, ಅದು ಫಲ. ಕಣ್ಣಿನ ಫಲ ಯಾವುದು? ಜ್ಞಾನ. ಆ ಜ್ಞಾನವು ಸಾಧಕ. ಯಾವುದಕ್ಕೆ ಸಾಧಕ? ಜ್ಞಾನ ಬಂದ ಕೂಡಲೇ ಒಳ್ಳೆಯ ವಸ್ತುವಿನ ಜ್ಞಾನ ಬಂದರೆ ತಗೊಳಕ್ಕೆ ಹೋಗ್ತೀವಿ, ಬೇಡದ ವಸ್ತುವಿನ ಜ್ಞಾನ ಬಂದರೆ ಬಿಟ್ಬಿಡ್ತೀವಿ. ಸುಗಂಧ ಬಂದರೆ ಹೂವು ಅರಳಿಸ್ತೀವಿ, ದುರ್ಗಂಧ ಬಂದರೆ ಮುಚ್ಚಿಬಿಡ್ತೀವಿ. ಹೀಗೆ ಜ್ಞಾನದಿಂದ ಒಂದು ನೆಕ್ಸ್ಟ್ ಕ್ರಿಯೆ ನಡೀತದೆ. ಅಲ್ಲಿಗೆ ಜ್ಞಾನವು ಸಾಧಕ. ನೋಡಿ, ಕಣ್ಣು ಜ್ಞಾನಕ್ಕೆ ಸಾಧಕ, ಜ್ಞಾನವು ಫಲ. ಜ್ಞಾನವು ಕ್ರಿಯೆಗೆ ಸಾಧಕ, ಜ್ಞಾನವು ಕಾರಣ. ಸೊ ಇವನು ಅಪ್ಪ, ನಾನು ಮಗ. ಇವನು ಅವರ ಅಪ್ಪನಿಗೆ ಇವನು ಮಗ. ಅಲ್ಲಿಗೆ ಅಪ್ಪ ಮಗನೂ ಹೌದು, ಅಪ್ಪನೂ ಹೌದು. ಹಾಗೆ ಜ್ಞಾನ ಅನ್ನೋದು ಕಣ್ಣನ್ನು ತೆಗೆದುಕೊಂಡ್ರೆ ಜ್ಞಾನ ಅನ್ನೋದು ಫಲ. ಜ್ಞಾನದಿಂದ ಆಗುವ ಮುಂದಿನ ಕ್ರಿಯೆಗಳಿಗೆ ಜ್ಞಾನ ಅನ್ನೋದು ಸಾಧಕ. ಆ ಜ್ಞಾನದಲ್ಲೂ ಒಂದು ವಿಶೇಷ ಇರಬೇಕು. ನಿರ್ವಿಶೇಷ ಆದರೆ ಅದು ಯಾವುದಕ್ಕೂ ಸಾಧಕ ಆಗೋದು. ಇದು ಇದರ ಜ್ಞಾನ, ಇಷ್ಟದ ಜ್ಞಾನ, ಅನಿಷ್ಟದ ಜ್ಞಾನ, ಹೀಗೆ ಏನಾದರೂ ಒಂದು ವಿಶೇಷ ಇರಬೇಕು. ಹೀಗೆ ಯಾವುದು ಸಾಧಕ, ಅದು ಕರ್ಣ ಆಗಿರ್ಬೋದು, ಫಲ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಯಾವುದು ಸಾಧಕನೋ ಅದರಲ್ಲಿ ಏನಾದರೂ ಒಂದು ವಿಶೇಷ ಇರುತ್ತೆ. ಇವಾಗ ಅಜ್ಞಾನಕ್ಕೆ ಸಾಕ್ಷಿಯು ಸಾಧಕ. ಇಲ್ಲಿ ಪ್ರೂವ್ಡ್, ಸಿದ್ಧ ಆಗುವ ವಸ್ತು ಅಜ್ಞಾನ. ಪ್ರೂಫ್ ಸಾಧಕ ಯಾವುದು? ಸಾಕ್ಷಿ. ಅಲ್ಲಿ ಯಾವುದಾದ್ರೂ ಒಂದು ವಿಶೇಷ ಇದೆ ನಿನ್ನ ರೀತಿಯಿಂದ. ಸಾಕ್ಷಿ ಅಂದರೆ ಶುದ್ಧ ಚೈತನ್ಯ, ಅದರಲ್ಲಿ ಯಾವುದೇ ವಿಶೇಷ ಇಲ್ಲ, ಕ್ರಿಯೆ ಇಲ್ಲ, ಗುಣಗಳಿಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಅದು ನಿರ್ವಿಶೇಷವಾದ ಒಂದು ವಸ್ತು. ಇದಕ್ಕೆ ನಿಮಗೆ ಕಲ್ಪನೆ, ನಿರ್ವಿಶೇಷವಾದ ಒಂದು ಕಲ್ಪನೆ ಕೊಡಬೇಕಾದ್ರೆ ಶಶವಿಷಾಣ. ಅದು ಚೂಪಿದೆಯಾ, ಮೊಂಡಿದೆಯಾ, ಬಿಳಿ ಇದೆಯಾ, ಕಪ್ಪಿದೆಯಾ, ಏನು ವಿಶೇಷ ಇಲ್ಲ. ಶಶವಿಷಾಣದಂತೆ ಸಾಕ್ಷಿ. ಶಶವಿಷಾಣವು ಯಾವುದಕ್ಕಾದರೂ ಸಾಧಕ ಆಗತ್ತಾ? ಶಶವಿಷಾಣದಿಂದ ತಲೆ ಸ್ವಲ್ಪ ಕೆತ್ಕೊಳ್ಳೋಣ? ಆಗಲ್ಲ. ಯಾವುದರಲ್ಲಿ ವಿಶೇಷ ಯಾವುದೇ ಇಲ್ವೋ ಅದು ಸಾಧಕ ಅಲ್ಲ. ಫಾರ್ ಎಕ್ಸಾಂಪಲ್ ಶಶವಿಷಾಣ. ಸಾಕ್ಷಿ ಚೈತನ್ಯದಲ್ಲಿ ಯಾವುದೇ ವಿಶೇಷಗಳು ಇಲ್ಲ ಅಂದರೆ ಅದು ಶಶವಿಷಾಣ ತುಲ್ಯ ಆಯಿತು. ಅದು ಅಜ್ಞಾನಕ್ಕೆ ಸಾಧಕ ಅಂತ ನೀನು ಒಪ್ಕೊಂಡಿದ್ದಿ, ಆದರೆ ಅದನ್ನು ಸಮರ್ಥನೆ ಮಾಡಲಿಕ್ಕೆ ನಿನ್ನ ಕಡೆಯಿಂದ ಸಾಧ್ಯವಿಲ್ಲ. ನಿರ್ವಿಶೇಷವಾದ್ದರಿಂದ ಅಜ್ಞಾನಕ್ಕೆ ಸಾಕ್ಷಿಯು ಸಾಧಕ ಅಂತ ನಿನ್ನ ಮಾತಿನಲ್ಲಿ ಹೇಳಬಹುದು ಹೊರತು ನೀನು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿ
ಸಾಧಕ ನಭವತಿ ನಿರ್ವಿಶೇಷತ್ವ ಅಂತ ನಾನು ಹೇಳಿದ್ರೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಬರಲ್ಲ. ಹಾಂ, ಅದು ಬೇಡ, ಆರೋಪದ ಮಾತು ಬೇಡ. ಸಾಕ್ಷಿಯು ಅಜ್ಞಾನಕ್ಕೆ ಸಾಧಕ ಆಗೋಕ್ಕೆ ಸಾಧ್ಯ ಇಲ್ಲ, ನಿರ್ವಿಶೇಷತ್ವ. ಹಾಂ, ನಿರ್ವಿಶೇಷ ಅಂತ ಹೇಳಲ್ಲ ನಾನು. ಸಾಕ್ಷಿ ಅಂದರೆ ಆತ್ಮ. ಹಾಂ, ಸಾಧಕ ಆಗುತ್ತೆ, ಅವನಲ್ಲಿ ವಿಶೇಷನೂ ಇದೆ. ಆತ್ಮನಲ್ಲಿ ಜ್ಞಾನ, ಇಚ್ಛಾ ಮೊದಲಾದ ಗುಣಗಳೆಲ್ಲ ಇದೆ. ಆದ್ದರಿಂದ ನಿರ್ವಿಶೇಷ ಅಂತ ನಾವು ಒಪ್ಪಲ್ಲ ಸಾಕ್ಷಿಯನ್ನು. ಅವನು ಮಾತ್ರ ಸಾಕ್ಷಿಯನ್ನು ನಿರ್ವಿಶೇಷ ಅಂತ ಹೇಳ್ತಾನೆ. ಹಾಂ, ಕಾರಣವೂ ಆಗುತ್ತೆ ನಮ್ಮಲ್ಲಿ. ಯಾಕೆಂದರೆ ಸುಖವನ್ನು ನೋಡುವ ಇಂದ್ರಿಯ ಸಾಕ್ಷಿ. ಹಾಗೆ ಕಣ್ಣು ಇದನ್ನು ನೋಡೋದಕ್ಕೆ ಕಾರಣನೋ, ಸಾಕ್ಷಿಯು ಸುಖವನ್ನು ನೋಡೋದಕ್ಕೆ ಕಾರಣ. ಅದರ ಮುಂದೆ ಇರುವ ಸುಖವನ್ನು ಅದು ರೆಕಗ್ನೈಸ್ ಮಾಡೋದು. ಸೊ ಕಣ್ಣಿನ ಸ್ಥಾನ ಸಾಕ್ಷಿಗಿದೆ. ಕಣ್ಣು ಹೊರ ಪ್ರಪಂಚವನ್ನು ಕಾಣುತ್ತೆ, ಸಾಕ್ಷಿ ಒಳ ಪ್ರಪಂಚವನ್ನು ಕಾಣುತ್ತೆ. ಹಾಂ, ಭಾವರೂಪ ಅಜ್ಞಾನಂ ಅನಿಚ್ಛಂತಂ ಪ್ರತಿ. ಯಾರು ಭಾವರೂಪ ಅಜ್ಞಾನವನ್ನು ಒಪ್ಪಲ್ಲೋ ಅವನಿಗೆ ತತ್ರ ಆ ಭಾವರೂಪ ಅಜ್ಞಾನದ ಬಗ್ಗೆ ಸಾಕ್ಷಿ ಪ್ರತ್ಯಕ್ಷಂ ಪ್ರಮಾಣಂ ಉಪನ್ಯಾಸ. ಸಾಕ್ಷಿ ಪ್ರತ್ಯಕ್ಷವನ್ನು ಆಧಾರವನ್ನಾಗಿ ಅದ್ವೈತವಾಗಿ ಕೊಡ್ತಾರೆ. ನಚ ತತು ಉಚಿತಂ. ಭಿನ್ನಮತ ರೀತಿಯಿಂದ ಸಾಕ್ಷಿ ಪ್ರತ್ಯಕ್ಷವನ್ನು ಅಜ್ಞಾನಕ್ಕೆ ಸಾಧಕವನ್ನಾಗಿ ಕೊಡೋದು ಉಚಿತ ಅಲ್ಲ. ಯಾಕೆಂದರೆ ಸಾಕ್ಷಿಣಃ ಅಶೇಷ ವಿಶೇಷ ವಿಧುರತ್ವ ಅಂಗೀಕಾರ. ಸಾಕ್ಷಿಯಲ್ಲಿ ಯಾವುದೇ ವಿಶೇಷಗಳು ಇಲ್ಲ ಅಂತ ನೀನು ಒಪ್ಪಿದ್ದಿ. ಆ ಶಬ್ದ ನೋಡಿ, ಅಶೇಷ ವಿಶೇಷ ವಿಧುರ ಅಂದರೆ ಎಲ್ಲ ವಿಶೇಷಗಳಿಂದ ರಹಿತ. ವಿಧುರ ಅಂದರೆ ಇಲ್ಲ ಅಂತ ಅಂಗೀಕಾರ. ಹೋಗಿ ಯಾವ ವಿಶೇಷವೂ ಇಲ್ಲದ್ರೆ ಏನಾಯಿತು ಅಂದರೆ ಅವಿಶೇಷಸ್ಯ ಅಂದರೆ ಯಾವುದೇ ವಿಶೇಷವಿಲ್ಲದ ವಸ್ತುವಿಗೆ ಸಾಧಕ ಆತು. ಒಂದು ವಸ್ತುವನ್ನು ಪ್ರೂವ್ ಮಾಡುವಂತಹ ಸಾಮರ್ಥ್ಯ ಪರಂಪ್ರತಿ ಭಯ ಸಾಧ್ಯ ಇಲ್ಲ. ಯಾರು ಅಜ್ಞಾನವನ್ನು ಒಪ್ಪಲ್ಲೋ ಅವನಿಗೆ ನೀನು ಪ್ರೂವ್ ಮಾಡಿಕೊಡಬೇಕು ಹೊರತು ಅವನು ಅದಕ್ಕೆ ಒಪ್ಪಲ್ಲ. ನಿರ್ವಿಶೇಷವಾದ ವಸ್ತುವು ಸಾಧಕ ಅನ್ನೋದನ್ನು ಅವನು ಒಪ್ಪಲ್ಲ. ಮತ್ತು ಸಿದ್ಧ. ಯಾಕೆ ಅಂದರೆ ಅವನೇನು ತಿಳ್ಕೊಂಡಿರ್ತಾನೆ ಅಂದರೆ ಯತ್ ಸಾಧಕಂ, ಅದಕ್ಕೆ ಕೊನೆಗೆ ಅನ್ವಯ, ಯತ್ ಸಾಧಕಂ ತತ್ಸರ್ವಂ ಜಾತ್ಯಾದಿ ವಿಶೇಷವತ್. ಯಾವುದು ಸಾಧಕನೋ ಅಲ್ಲಿ ಏನಾದರೂ ಒಂದು ವಿಶೇಷ ಇರುತ್ತದೆ. ಯಾವುದು ಸಾಧಕ? ಕರಣಂ ವಾ ಫಲಂ ವಾ ನಿತ್ಯಂ ವಾ ಜ್ಞಾನ. ಅದು ಕರಣ ಆಗಲಿ ಫಲವಾಗಲಿ ನಿತ್ಯವಾದ ಒಂದು ಜ್ಞಾನವೇ ಆಗಲಿ. ಸಾಕ್ಷಿ ಅನ್ನೋದು ನಿತ್ಯ ಜ್ಞಾನವೇ ಆಗಲಿ. ಇವೆಲ್ಲದರಲ್ಲೂ ಒಂದಲ್ಲ ಒಂದು ವಿಶೇಷ ಇದೆ. ಏನೂ ಇಲ್ಲ ಅಂದ್ರೆ ಒಂದು ಜಾತಿ ಇರ್ತದೆ, ಜ್ಞಾನತ್ವ ಇಂಥ ಒಂದು ಜಾತಿ ಇರ್ತದೆ. ಇನ್ನು ಸಾಕ್ಷಿಯಲ್ಲಿ ಯಾವುದೇ ಧರ್ಮಗಳಿಲ್ಲ, ಆದ್ದರಿಂದ ಅದು ಸಾಧಕ ಆಗಲ್ಲ. ಎಚ್ಚ ನಿರ್ವಿಶೇಷಂ, ಯಾವುದರಲ್ಲಿ ಯಾವ ವಿಶೇಷವೂ ಇಲ್ಲವೋ, ಧರ್ಮಗಳು ಇಲ್ಲವೋ, ಯಾವುದದು ಶಶವಿಷಾಣ ನತ ಸಾಧಕಂ ಇತಿ ಪರೇಣ. ಪರೇಣ ಅಂದರೆ ಭಾವರೂಪ ಅಜ್ಞಾನವನ್ನು ಒಪ್ಪದವನಿಂದ ನಿಯಮಕ್ಕೆ ಅಂಗೀಕೃತತ್ವ. ನಹಿ ಅಸಂಪ್ರತಿಪನ್ನ ಸಾಧಕ ಭಾವಂ. ಯಾವುದಕ್ಕೆ ಸಾಧಕತ್ವವು ಸಂಪ್ರತಿಪನ್ನ ಅಲ್ವೋ, ನಾಟ್ ಅಕ್ಸೆಪ್ಟೆಡ್ ಅಂತ ಅರ್ಥ. ಅಸಂಪ್ರತಿಪನ್ನ, ಸಂಪ್ರತಿಪನ್ನ ಅಂದರೆ ಅಕ್ಸೆಪ್ಟೆಡ್. ಯಾವುದಕ್ಕೆ ಸಾಧಕತ್ವವು ಅಂಗೀಕಾರಾರ್ಥವಲ್ಲವೋ ಕಸ್ಯಾಪಿ ಅರ್ಥಸ್ಯ ಸಾಧನಾಯ ಉಪನ್ಯಾಸಮರ್ಹತೆ. ಅಂಥ ಒಂದು ಪ್ರಮಾಣವನ್ನು ಅಜ್ಞಾನಕ್ಕೆ ಇದು ಸಾಧಕ ಅಂತ ಕೊಡೋಕ್ಕೆ ಬರಲ್ಲ. ಯಾವುದಕ್ಕೆ ಸಾಧಕತ್ವವನ್ನು ಒಪ್ಪಿಲ್ವೋ ಅಂಥದ್ದನ್ನು ಸಾಧಕವನ್ನಾಗಿ ನಮ್ಮ ಮುಂದೆ ಇಡೋದು ಸರಿಯಲ್ಲ. ಯಾಕೆ? ಅದೇ ಪ್ರಸಂಗ. ಇಲ್ಲಿ ಆನೆ ಇದೆ ಅನ್ನೋದಕ್ಕೆ ಏನು ಪ್ರಮಾಣ ಅಂದರೆ ಶಶವಿಷಾಣ ಪ್ರಮಾಣ ಅಂತ ಹೇಳಬೇಕಾಗಿತ್ತು. ಆದ್ದರಿಂದ ಯಾವುದು ಸಾಧಕ ಅಂತ ಅಂಗೀಕೃತವಲ್ಲವೋ ಅದನ್ನು ಸಾಧಕತ್ವೇನ ಹೇಳೋದು ಸರಿಯಲ್ಲ. ಸಾಕ್ಷಿಯು ಸಾಧಕ ಅಂತ ನೀನು ಮುಂದೆ ಇಟ್ಟಿದ್ದಿ, ಸಾಕ್ಷಿ ನಿರ್ವಿಶೇಷ. ನಿರ್ವಿಶೇಷವು ಸಾಧಕ ಅಂತ ನಾವ್ಯಾರೂ ಒಪ್ಪಲಿಲ್ಲ. ಅಂದ್ರೆ ಅಜ್ಞಾನಕ್ಕೆ ಸಾಧಕವನ್ನಾಗಿ ಆ ಸಾಕ್ಷಿಯನ್ನು ನೀನು ಮುಂದಿಡೋದು ಸರಿಯಲ್ಲ.
ನನು ಪ್ರಮಾಣಂ ವಸ್ತು ಸಿದ್ಧೌ ಉಪಯುಜ್ಯತೆ ತತ್ಸವಿಶೇಷತ್ವಂತು ಕಿಮರ್ಥಂ ಇತಿ ಚೇತ್ ಸತ್ಯಂ ನಿರ್ವಿಶೇಷಸ್ಯ ಪ್ರಾಮಾಣ್ಯಮೇವ ನೋಪಪದ್ಯತೆ ಇತಿ ತದರ್ಥಮೇವ ವಿಶೇಷಾನುಸರಣಂ ನಹಿ ಸಾಧಕತಮತ್ವಾದಿ ವಿಶೇಷಾಭಾವೇ ಪ್ರಾಮಾಣ್ಯಂ ಶಕ್ಯನಿರ್ವಾಹಂ ಸಾಕ್ಷಿಣಿ ಆರೋಪಿತತೈವ ಅಜ್ಞಾನಂ ಸಿದ್ಧ್ಯತಿ ನ ತತೋ ಅತಿರಿಕ್ತಂ ಸಾಧಕತ್ವಂ ತಸ್ಯ ಇತಿ ಚೇತ್ ನ ತರ್ಹಿ ಸುತರಾಂ ಸಾಕ್ಷಿಣ ಅಜ್ಞಾನಸಿದ್ಧಿಃ ಪ್ರಕಾಶಾಶ್ರಯಂ ತಮಃ ಪ್ರಕಾಶೇನೈವ ಸಿದ್ಧ್ಯತಿ ಇತ್ಯಸ್ಯ ಅರ್ಥಸ್ಯ ಅವಿಶೇಷವಾದಿನಾ ಭವತಾ ಪರಂ ಪ್ರತಿ ಉಪಪಾದಯಿತುಂ ಅಶಕ್ಯತ್ವಾ. ನೋಡಿ ಇಲ್ಲಿ ಸಿದ್ಧ್ಯತಿ ಇತಿ ಹೇಳ್ತಾನೆ, ಸಿದ್ಧ್ಯತಿ ಇತಿ ಅರ್ಥಸ್ಯ ಅವಿಶೇಷವಾದಿನ ಭವತ. ವಿಶೇಷ ನೋಡಿ, ಇಲ್ಲಿ ನಾನು ಹೇಳಿದ್ದನ್ನೆಲ್ಲ ಒಪ್ಪುತ್ತಾ ಹೋದರೆ ನೀವು ನಿಮ್ಮ ಬುದ್ಧಿಯನ್ನು ಸ್ವಲ್ಪ ಚುರುಕು ಮಾಡ್ರಿ. ನೋಡಿ, ಸಾಕ್ಷಿಯು ಸಾಧಕ ಅಲ್ಲ. ಯಾಕೆ ಅಂದರೆ ಅದರಲ್ಲಿ ಯಾವ ವಿಶೇಷವೂ ಇಲ್ಲ. ಏನು ಸಂಬಂಧ? ವಸ್ತು ಯಾವುದು ಸಾಧಕನೋ ಅಲ್ಲಿ ಏನಾದರೂ ಒಂದು ವಿಶೇಷ ಇರುತ್ತದೆ. ಆದರೆ ಆ ಸಾಧಕತ್ವ ಬರಬೇಕಾದ್ರೆ ವಿಶೇಷವೂ ಬೇಕಾಗಿಲ್ಲ, ಇರ್ತದೆ, ಬೇಕಾಗಿಲ್ಲ. ನೋಡಿ, ಉದಾಹರಣೆಗೆ ನಾನು ಪಾಠ ಹೇಳುವಾಗ ಉತ್ತರೀಯವನ್ನು ಹಾಕೊಳ್ತೇನೆ. ಅವರು ಪಾಠ ಹೇಳೋದಕ್ಕೆ ಉತ್ತರೀಯ ಇಲ್ಲದೆ ಸಾಧ್ಯ ಇಲ್ಲ ಅಂತೀರಾ? ಹಾಕೊಂಡಿದ್ದೀನಿ, ನಾನು ಪಾಠ ಹೇಳುವಾಗೆಲ್ಲ ಉತ್ತರೀಯ ಹಾಕೊಂಡಿದ್ದೇನೆ ಅನ್ನೋ ಕಾರಣದಿಂದ ನಾನು ಪಾಠ ಹೇಳೋದಕ್ಕೆ ಇದೇನು ಸಪೋರ್ಟ್ ಮಾಡಲ್ಲ. ಅಂದರೆ ಸಾಕ್ಷಿಯು ಇಲ್ಲಿ ಯಾವ ವಿಶೇಷವೂ ಇಲ್ಲ, ಆದ್ದರಿಂದ ಅಜ್ಞಾನಕ್ಕೆ ಸಾಧಕ ಅಲ್ಲ. ಏನು ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಲ್ವಾ? ಇವರು ಬಿಳಿಯಾಗಿದ್ದಾರೆ, ಆದ್ದರಿಂದ ಸುಧಾಪಾಠ ಕೇಳಬಾರದು, ಸಂಬಂಧ ಇದೆಯಾ? ಬಿಳಿಯಾಗಿರೋದಕ್ಕೂ ಸುಧಾಪಾಠ ಕೇಳದೇ ಇರೋದಕ್ಕೆ ಏನು ಸಂಬಂಧ? ಸಾಕ್ಷಿಯಲ್ಲಿ ಯಾವ ವಿಶೇಷವೂ ಇಲ್ಲ, ಆದ್ದರಿಂದ ಸಾಧಕ ಅಲ್ಲ, ಏನು ಸಂಬಂಧ ಅಂತ ಅವನು ಕೇಳಿದ. ಇದು ಅಸಂಬದ್ಧ ನಿಮ್ಮ ಮಾತು ಅಂತ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ, ಸಾಧಕ ಅನ್ನೋದಕ್ಕೆ ಅರ್ಥ ಏನು? ಸಾಧಕ ಅಂದರೆ ಸಿದ್ಧಿ ಸಾಧಕ. ಸಿದ್ಧಿ ಅಂದ್ರೇನು? ಜ್ಞಾನ. ಸಾಧಕ ಅಂದ್ರೇನು? ಜ್ಞಾನಕರಣ. ನೋಡಿ, ಇದು ಸಾಧಕ. ಯಾವುದಕ್ಕೆ ಸಾಧಕ? ಈ ಪುಸ್ತಕಕ್ಕೆ ಸಾಧಕ. ಅಂದರೆ ಪುಸ್ತಕದ ಜ್ಞಾನ ಬರಲಿಕ್ಕೆ ಇದು ಕರಣ, ಇನ್ಸ್ಟ್ರೂಮೆಂಟ್. ಅಲ್ಲಿಗೆ ಸಾಧಕ ಅನ್ನೋದಕ್ಕೆ ಸಿದ್ಧಿಕರಣ ಅಂತ. ಸಿದ್ಧಿ ಅಂದರೆ ಜ್ಞಾನ, ಜ್ಞಾನಕರಣ ಅಂತ. ಜ್ಞಾನಕರಣ ಅಂತ ಆಗಬೇಕಾದ್ರೆ ಅದರಲ್ಲಿ ಏನಿದೆ? ಜ್ಞಾನಕರಣತ್ವ. ಮನುಷ್ಯ ಅಂತ ಆಗಬೇಕಾದ್ರೆ ಮನುಷ್ಯತ್ವ. ಜ್ಞಾನಕರಣ ಅಂತ ಆಗಬೇಕಾದ್ರೆ ಜ್ಞಾನಕರಣತ್ವ. ಏನದು ಕಾರಣ? ನೋಡಿ, ಒಂದು ವಸ್ತು ಹುಟ್ಟಬೇಕಾದ್ರೆ ಕಾರಣಗಳು ತುಂಬ ಇರ್ತದೆ. ಕರಣ, ಅವಷ್ಟಲ್ಲಿ ಕರಣ ಒಂದಿರ್ತದೆ. ನಾವು ಊಟ ಮಾಡಬೇಕಾದ್ರೆ ಕಾರಣಗಳು ತುಂಬ ಇದೆ. ಹೊಟ್ಟೆ ಹಸಿಬೇಕು, ಎಲೆ ಹಾಕಬೇಕು, ಆಮೇಲೆ ಅನ್ನ ಇರಬೇಕು, ಕೈಯಲ್ಲಿ ಹಚ್ಚೋದಕ್ಕೆ ಬೀಳಬೇಕು, ತುಂಬ ಕಾರಣಗಳಿದೆ. ಕರಣ ಮಾತ್ರ ಒಂದೇ ಊಟಕ್ಕೆ. ಯಾವುದದು ಕರಣ? ಯಾಕೆ ಅದನ್ನು ಕೈಯನ್ನು ಕರಣ ಅಂತ ಕರಿತೀವಿ? ಸಾಧಕ ತಮಂ ಕರಣ. ಯಾವುದು ಅತ್ಯಂತ ಅನಿವಾರ್ಯವಾದ ಒಂದು ಇನ್ಸ್ಟ್ರೂಮೆಂಟು ಅದನ್ನು ಕರಣ ಅಂತ ಕರಿತೀವಿ. ಅಂದರೆ ನೋಡಿ, ಆ್ಯಕ್ಚುಲಿ ಇಲ್ಲಿ ಯಾವುದೂ ಇಲ್ಲದಿದ್ರು ನೋಡಿ, ಅಲ್ಲ, ಕೈ ಇದೆ, ಎಲೆ ಇಲ್ಲ, ಅನ್ನ ಇಲ್ಲ, ಏನು ಮಾಡ್ತೇವೆ?
ಆದರೆ ಎಲೆ, ಅನ್ನ, ಕೈ, ಬಾಯಿ ಇವೆಷ್ಟರಲ್ಲಿ ಸಾಧಕ ಸಮವಾದ್ದು ಇದು ಕೈ. ಅಂದರೆ ಇದನ್ನು ಕರಣ ಅಂತ ನಾವು ಕರಿತೀವಿ. ಯಾವುದು ಎದುರುಗಡೆ ಒಂದು ವಸ್ತು ಇದೆ, ಇನ್ನೊಂದು ವಸ್ತು ಇಲ್ಲಿದೆ, ಇವೆರಡಕ್ಕೆ ರಿಲೇಷನ್ ಅನ್ನು ಕಲ್ಪಿಸುತ್ತೋ ಅದನ್ನು ಕರಣ ಅಂತ ಕರಿತೀವಿ. ವ್ಯಾಪಾರವತ್ ಅಸಾಧಾರಣಂ ಕಾರಣಂ ಕರಣ. ಎಲೆ ಇಲ್ಲಿ, ಅನ್ನ ಇಲ್ಲಿದೆ, ಬಾಯಿ ಇಲ್ಲಿದೆ. ಈ ಅನ್ನಕ್ಕೆ ಬಾಯಿಯ ಸಂಪರ್ಕವನ್ನು ಮಾಡಬೇಕಾದ್ರೆ ಏನ್ ಬೇಕು? ಅಂದ್ರೆ ಇಲ್ಲೊಂದು ಆಕ್ಷನ್ ನಡೆಯುತ್ತೆ. ಇದನ್ನು ಕಾರಣ ಅಂತ ಕರೀತಾರೆ. ಪ್ರಮಾಣ ಇದು ಪ್ರಮೇಯ. ಇದರಿಂದ ಇದರ ಜ್ಞಾನ ಬರಬೇಕಾದ್ರೆ ಇಲ್ಲೊಂದು ಆಕ್ಷನ್ ನಡೀಬೇಕು. ಯಾವುದರಲ್ಲಿ? ಕರಣ. ಹಾಗಾದ್ರೆ ಕರಣ ಅಂತ ಆಗಬೇಕಾದ್ರೆ ಅಲ್ಲೇನಿರಬೇಕು? ಅನಿವಾರ್ಯವಾಗಿ ಅಲ್ಲೊಂದು ಕ್ರಿಯೆ ಇರಬೇಕು. ಆದ್ರಿಂದ ನಿರ್ವಿಶೇಷವಾದರೆ ಈ ಕರ್ಣತ್ವವನ್ನು ಹೇಗೆ ಪ್ರೂವ್ ಮಾಡ್ತೀರಿ ನೀವು? ಆದ್ರಿಂದ ಕರಣ ಅಂತ ಆಗಬೇಕಾದ್ರೆ ದ್ಯಾರ್ ಮಸ್ಟ್ ಬಿ ಸಮ್ ವಿಶೇಷ. ನಿನ್ನ ಸಾಕ್ಷಿಯಲ್ಲಿ ಯಾವುದೇ ಇಂಥ ವಿಶೇಷಗಳು ಇಲ್ಲ. ಆದ್ದರಿಂದ ಅದು ಅಜ್ಞಾನಕ್ಕೆ ಸಾಧಕ, ಸಿದ್ಧಿಕರಣ ಅಂತ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಅನಾಲಿಸಿಸ್ ನೋಡ್ರಿ. ನಿರ್ವಿಶೇಷ ಆದ್ದರಿಂದ ಸಾಧಕ ಆಗಲ್ಲ ಅಂದರೆ ವೇಗ ಹೇಳಿಬಿಟ್ರೆ ಪ್ರಶ್ನೆ ಮಾಡಿದೆ ಟೀಕಾಚಾರ ಅಷ್ಟೇ ಹೇಳಿ ಸುಮ್ಮನೆ ಇಟ್ಬಿಡೋಣ. ಬೈಯೋ ಥರ ಯಾವುದೇ ಪಾಯಿಂಟನ್ನು ಇಟ್ಟಿಲ್ಲ ಟೀಕಾಚಾರ. ಅದು ಪ್ರತಿಯೊಂದಕ್ಕೂ ಸಮರ್ಥನೆ ಕೊಟ್ಟು ಹೋಗಿದ್ದಾರೆ. ಇದು ಟೀಕೆಯ ಅನಿವಾರ್ಯತೆ. ಆಚಾರ್ಯ ಹೇಳಿದ್ದು ವಿಶೇಷ ಇಲ್ಲದಕ್ಕೆ ಕಾರಣತ್ವ ಕೂಡಲ್ಲ. ಯಾಕೆ ಅಂತ ಟೀಕಾಚಾರ ಪ್ರಶ್ನೆ ಮಾಡಿಕೊಂಡು ನೋಡಿ, ಕಾರಣ ಅಂದರೆ ಅದರ ನೇಚರ್ ಇಂಥದ್ದು, ಅಂಥದ್ದು ಇದಕ್ಕೆ ಕೂಡಲ್ಲ. ಇದು ಟೀಕೆಯ ಅನಿವಾರ್ಯತೆ ಮೂಲಕ್ಕೆ. ಅಜ್ಞಾನವನ್ನು ಒಪ್ಪದೇ ಇರುವವನು, ಅಜ್ಞಾನವನ್ನು ಯಾರಿಗೆ ಪ್ರೂವ್ ಮಾಡಬೇಕು? ಅಜ್ಞಾನ ಇದೆ ಅಂತ ಯಾರಿಗೆ ಪ್ರೂವ್ ಮಾಡಬೇಕು? ಯಾರು ಇಲ್ಲ ಅಂತ ಅವನಿಗೆ ತಾನೇ ಪ್ರೂವ್ ಮಾಡಬೇಕು. ಇದೆ ಅಂತ ಒಬ್ಬರಿವನಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಅಜ್ಞಾನ ಅನಿಚ್ಛಂದಂ ಪ್ರತಿ ಅಜ್ಞಾನಂ ಸಾಧನೆ. ನಾನು ಪ್ರಮಾಣಂ ವಸ್ತು ಸಿದ್ಧವು ಉಪಯುಜ್ಯತೆ. ವಸ್ತುವು ಸಿದ್ಧ ಆಗಬೇಕಾದ್ರೆ ಏನು ಬೇಕು? ಪ್ರಮಾಣ. ವಸ್ತು ಅಂದರೆ ಪುಸ್ತಕ. ಇದು ಇದೆ ಅಂತ ಆಗಬೇಕಾದ್ರೆ ಏನು ಬೇಕು? ಪ್ರಮಾಣ ಬೇಕು. ಕಣ್ಣು, ಅನುಮಾನನೋ, ಆಗಮನ, ಪ್ರಮಾಣ ಬೇಕು. ತತ್ ಸವಿಶೇಷತ್ವ ಕಿಮರ್ಥಂ? ಆ ಪ್ರಮಾಣದಲ್ಲಿ ವಿಶೇಷ ಇರಬೇಕು ಅನ್ನೋದು ಯಾಕೆ? ವಿಶೇಷ ಇಲ್ಲದೆ ಇರೋದು ಅದು ಪ್ರಮಾಣ ಆಗಲ್ಲ ಅಂತ ನೀವು ರಿಜೆಕ್ಟ್ ಮಾಡಿದ್ದೀವಿ. ವಸ್ತು ಸಿದ್ಧ ಆಗಬೇಕಾದ್ರೆ ಪ್ರಮಾಣ ಇದ್ರೆ ಸಾಕು ಹೊರತು ಆ ಪ್ರಮಾಣದಲ್ಲಿ ವಿಶೇಷ ಯಾಕೆ ಬೇಕು ಅಂತ ಕೇಳ್ತೀವಿ. ಈಚೆಗೆ ಸತ್ಯಂ. ಹೌದು, ನಿಮ್ಮ ಪ್ರಶ್ನೆ ಕರೆಕ್ಟ್. ನಿರ್ವಿಶೇಷಸ್ಯ ಅಂದರೆ ಯಾವುದರಲ್ಲಿ ವಿಶೇಷವೇ ಇಲ್ಲವೋ ಅಂತಹ ವಸ್ತುವಿಗೆ ಪ್ರಾಮಾಣ್ಯಮೇವ ನೋಪಬದ್ಧತೆ. ಅದು ಪ್ರಮಾಣ ಅಂತ ಅನ್ಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಮಾಣ ಅನ್ನಬೇಕಾದ್ರೆ ಪ್ರಾಮಾಣ್ಯ ಬರಬೇಕು. ಪ್ರಾಮಾಣ್ಯ ಬರಬೇಕಾದ್ರೆ ವಿಶೇಷ ಇರಲೇಬೇಕು. ಇತಿ ತದರ್ಥಮೇವ ವಿಶೇಷ ಅನುಸರಣ. ಮತ್ತೆ ಪ್ರಶ್ನೆ, ಪ್ರಮಾಣ ಆಗಬೇಕಾದ್ರೆ ವಿಶೇಷ ಆಗಬೇಕು. ನಹಿ ಸಾಧಕ ತಮತ್ವಾದಿ ವಿಶೇಷ ಅಭಾವ. ಪ್ರಮಾಣ ಅಂದ್ರೇನು? ಪ್ರಮಾಕರಣ. ಪ್ರಮಾಕರಣ ಅಂದ್ರೇನು? ಸಾಧಕ ತಮಂ. ಅನ್ನ, ಎಲೆ, ಕೈ, ಬಾಯಿ ಇವೆಲ್ಲ ಸಾಧಕ. ಇದರಲ್ಲಿ ಸಾಧಕ ತಮ ಯಾವುದು ಹೇಳಿ? ಪುಸ್ತಕ, ನೀವು, ನಾನು, ನನ್ನ ಬಾಯಿ, ನಿಮ್ಮ ಕಿವಿ ಪಾಠಕ್ಕೆ ಸಾಧನ. ಸಾಧಕ ತಮ ಯಾವುದು ಹೇಳಿ? ಹೇಳೋ ಹಾಗೆ ಅದು ಕರಣ ಅಂತ ಅನ್ಸ್ಕೊಳ್ಳಿ. ಸಾಧಕಗಳಲ್ಲಿ ಸಾಧಕ ತಮ ಏನಿದೆಯೋ ಅದನ್ನು ಕರಣ ಅಂತ. ಆದರೆ ಕರಣ ಆಗಬೇಕಾದ್ರೆ ಅಲ್ಲಿ ಇಂಥ ಒಂದು ವಿಶೇಷ ಇರಬೇಕು. ನಿರ್ವಿಶೇಷ ಆದರೆ ಅದರಲ್ಲಿ ಸಾಧಕ ಅಂತ ಬರುತ್ತೆ. ಸಾಧಕ ತಮತ್ವಾದಿ ವಿಶೇಷ ಅಭಾವೇ ಪ್ರಾಮಾಣ್ಯಂ ನಹಿ ಶಕ್ಯ ನಿರ್ವಾಹಂ. ಪ್ರಾಮಾಣ್ಯವನ್ನು ಹೇಳೋದಕ್ಕೆ, ನಿರ್ವಾಹ ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ಅವನಂತಾನೆ ಸಾಕ್ಷಿಯು ಅಜ್ಞಾನವನ್ನು ಪ್ರೂವ್ ಮಾಡುತ್ತೆ ಅಂದರೆ ಕಣ್ಣು ಇದನ್ನು ಪ್ರೂವ್ ಮಾಡಿದಂತೆ ಅಲ್ಲ. ಸಾಕ್ಷಿ ಅಜ್ಞಾನವನ್ನು ಪ್ರೂವ್ ಮಾಡೋದು ಹೇಗೆ ಅಂದರೆ ಹಗ್ಗವು ಹಾವನ್ನು ಪ್ರೂವ್ ಮಾಡುತ್ತೆ. ಸರಿನೋ ತಪ್ಪು? ಯಾಕೆ? ಅಂತ ಇದರ ಅರ್ಥ ವಿದೌಟ್ ಹಗ್ಗ
ಹಾವು ಅನ್ನೋದು ಕಾಣಿಸಲ್ಲ. ಈ ಅರ್ಥದಲ್ಲಿ ಹಗ್ಗವು ಹಾವನ್ನು ಪ್ರೂವ್ ಮಾಡುತ್ತೆ, ಸರಿ ತಾನೆ? ಅಂದ್ರೆ ಹಾವು ಕಾಣಿಸಬೇಕಾದ್ರೆ ಹಗ್ಗವು ಅನಿವಾರ್ಯ. ಹಗ್ಗವು ಹೇಗೆ ಹಾವಿಗೆ ಪ್ರೂಫ್, ಸಾಕ್ಷಿಯು ಅಜ್ಞಾನಕ್ಕೆ ಪ್ರೂಫ್. ಅಂದ್ರೆ ಸಾಕ್ಷಿ ಅನ್ನೋ ಒಂದು ತತ್ವ ಇಲ್ಲದೇ ಇದ್ರೆ ಅಜ್ಞಾನ ಕೆನಾಟ್ ಬಿ ಎಕ್ಸಿಸ್ಟ್. ಯಾಕೆಂದ್ರೆ ಅಜ್ಞಾನ ಅಸತ್ಯ, ಮಿಥ್ಯ. ಮಿಥ್ಯಾ ವಸ್ತು ಬರಬೇಕಾದ್ರೆ ಏನ್ ಬೇಕು? ಅಧಿಷ್ಠಾನ ಬೇಕು. ಆ ಅಧಿಷ್ಠಾನದ ಕೆಲಸವನ್ನು ಯಾವುದು ಮಾಡುತ್ತೆ? ಸಾಕ್ಷಿ. ಕಣ್ಣು ಇದನ್ನ ಪ್ರೂವ್ ಮಾಡದಂತೆ ಸಾಕ್ಷಿಯು ಅಜ್ಞಾನವನ್ನ ಪ್ರೂವ್ ಮಾಡೋದಲ್ಲ. ಹಗ್ಗವು ಹಾವನ್ನ ಕಾಣಿಸುವಂತೆ ಸಾಕ್ಷಿಯು ಅಜ್ಞಾನವನ್ನ ಕಾಣಿಸುವಂತೆ ಮಾಡುತ್ತೆ. ಇದೇ ಅಜ್ಞಾನಕ್ಕೆ ಸಾಕ್ಷಿಯು ಸಾಧಕ ಅಂತ. ಇಷ್ಟೇ. ಅಜ್ಞಾನ ಅನ್ನೋದು ಆರೋಪಿತವಾದ ಒಂದು ವಸ್ತು. ಆರೋಪಿತ ವಸ್ತು ಇರಬೇಕಾದ್ರೆ ಅಧಿಷ್ಠಾನವನ್ನು ಬೇಕು, ಅದು ಸಾಕ್ಷಿ. ಆದ್ದರಿಂದ ಅಜ್ಞಾನವು ಸಾಕ್ಷಿಯಿಂದ ಸಿದ್ಧ ಆಗತ್ತೆ ಅಂತ ಇಷ್ಟ. ಇದಕ್ಕೆ ವಿಶೇಷ ಯಾಕಬೇಕು? ಹೌದು, ಸಾಕ್ಷಿ ಅಂದ್ರೆ ಆತ್ಮ. ಆತ್ಮನಲ್ಲಿ ಅಜ್ಞಾನ ಆರೋಪಿತ. ಆರೋಪಿತ ಅಲ್ಲದೆ ಸತ್ಯ ಆಗ್ಬಿಡುತ್ತೆ, ಎರಡು ಸತ್ಯ ಬಂದುಬಿಡುತ್ತೆ ಅವರಿಗೆ. ಅಂದ್ರೆ ಅಜ್ಞಾನ ಮಿಥ್ಯ, ಆತ್ಮ ಅಧಿಷ್ಠಾನ. ಆತ್ಮ ಅಂದ್ರೆ ಸಾಕ್ಷಿ. ಅಲ್ಲ, ಸಾಕ್ಷಿಯಿಂದ ಅಜ್ಞಾನ ಸಿದ್ಧಿ ಅಂದ್ರೆ ಅಜ್ಞಾನ ಇರೋದ್ರಿಂದ, ಸಾಕ್ಷಿ ಇರೋದ್ರಿಂದಾಗಿ ಅಜ್ಞಾನ ಇರೋಕ್ಕೆ ಸಾಧ್ಯ. ಇಷ್ಟೇ. ಕಣ್ಣಿನಿಂದ ವಸ್ತು ಸಿದ್ಧಿ ಆಗತ್ತೆ ಅನ್ನಂತೆ ಸಾಕ್ಷಿಯಿಂದ ಅಜ್ಞಾನ ಸಿದ್ಧಿ ಆಗತ್ತೆ ಅಂತ ನೀವು ಭ್ರಮಿಸಿಕೊಳ್ಬೇಡ್ರಿ ಅಂತ. ಇದು ಅವನ ಮತ್ತೆ ಪೂರ್ವಪಕ್ಷ. ಸಾಕ್ಷಿಣಿ ಆರೋಪಿತತೆಯೈವ ಅಜ್ಞಾನಂ ಸಿದ್ಧ್ಯತಿ. ಸಾಕ್ಷಿ ಅಂದ್ರೆ ಚೈತನ್ಯ, ಅಲ್ಲಿ ಆರೋಪಿತವಾಗಿದೆ ಅಜ್ಞಾನ, ಆದ್ರಿಂದ ಅಜ್ಞಾನಕ್ಕೊಂದು ಅಸ್ತಿತ್ವ ಬರ್ತದೆ. ಇದೇ ನತೋ ಅತಿರಿಕ್ತಂ ಸಾಧಕತ್ವಂ ತಸ್ಯ. ಇದೇ ಅಜ್ಞಾನಕ್ಕೆ ಸಾಕ್ಷಿಯು ಸಾಧಕ ಅನ್ನೋದರ ಅರ್ಥ ಹೊರತು ಕಣ್ಣು ವಸ್ತುವಿಗೆ ಸಾಧಕವಾದಂತೆ ಅಜ್ಞಾನವನ್ನು ಫೈಂಡ್ ಔಟ್ ಮಾಡುತ್ತೆ ಸಾಕ್ಷಿ ಅಂತ ಅರ್ಥವೇ ಅಲ್ಲ. ಇದಕ್ಕೆ ನತೈಹಿ ಸುತರಾಂ ಸಾಕ್ಷಿಣ ಅಜ್ಞಾನ ಸಿದ್ಧಿ. ಹಾಗಾದ್ರೆ ಈ ಅಭಿಪ್ರಾಯ ನಿನ್ನಲ್ಲಿ ಇರೋದಾದ್ರೆ ಇನ್ನಷ್ಟು ಇಂಪಾಸಿಬಲ್ ನೋಡಿ. ಸಾಕ್ಷಿ ಅಂದ್ರೆ ಅದು ಚೈತನ್ಯ. ಚೈತನ್ಯ ಅಂದ್ರೆ ಅವನಿಗೆ ಹೇಳೋದು ಅದು ಬಿಡಿ, ಇದು ವಿಶೇಷ ಬಿಡಿ. ಪ್ರಕಾಶ ರೂಪ, ಸ್ವಪ್ರಕಾಶ. ಸ್ವಪ್ರಕಾಶ ಅಲ್ಲಿ ಆರೋಪಿತವಾದದ್ದು ಯಾವುದು? ಅಜ್ಞಾನ. ಸಾಕ್ಷಿ ಸ್ವಪ್ರಕಾಶ, ಅಜ್ಞಾನ ಆರೋಪಿತ. ಇದು ಸ್ವಪ್ರಕಾಶ, ಅಜ್ಞಾನ ಅದು ಬೇಡ, ತಮಸ್ಸು ಕತ್ತಲು. ಸಾಕ್ಷಿ ಜ್ಞಾನ ರೂಪ, ಅಜ್ಞಾನ ಜ್ಞಾನಕ್ಕೆ ವಿರೋಧಿಯಾದದ್ದು. ಸೂರ್ಯ ಪ್ರಕಾಶ ರೂಪ, ಕತ್ತಲು ಅದಕ್ಕೆ ವಿರೋಧಿ. ಕತ್ತಲು ಸೂರ್ಯನಲ್ಲಿ ಆರೋಪಿತ. ಕತ್ತಲಿಗೆ ಆರೋಪಾಧಿಷ್ಠಾನ ಸೂರ್ಯ. ಹೇಳ್ಬೋದಾ ಹೇಗೆ? ಯಾಕೆ ಹೇಳಿ? ನಾವು ಬೆಳಕನ್ನು ಕಂಡು ಯಾರಾದರೂ ಕತ್ತಲು ಅಂತ ಭ್ರಮಿಸ್ತಾನ? ಸಾಧ್ಯ ಇಲ್ಲ. ಬೆಳಕಿನಲ್ಲಿ ತಮಸ್ಸು ಹೇಗೆ ಆರೋಪಿತ ಆಗಲಾರದೋ, ಪ್ರಕಾಶ ರೂಪವಾದ ಅಜ್ಞಾನಕ್ಕೆ ವಿರೋಧಿಯಾದ ಚೈತನ್ಯದಲ್ಲಿ ಅಜ್ಞಾನ ಆರೋಪಿತ ಅಂತ ಹೇಳೋದು ಅಷ್ಟೇ ಮೂರ್ಖತನ. ಸೂರ್ಯನಲ್ಲಿ ಕತ್ತಲು ಆರೋಪಿತ ಅನ್ನೋದು ಎಷ್ಟು ಅಸಂಭವನೋ, ಸ್ವಪ್ರಕಾಶವಾದ ಚೈತನ್ಯದಲ್ಲಿ ಅಜ್ಞಾನವು, ಜ್ಞಾನಕ್ಕೆ ವಿರೋಧಿಯಾದ ಅಜ್ಞಾನವು ಆರೋಪಿತ ಅನ್ನೋದು ಅಷ್ಟೇ ಅಸಂಭಾವಿತ. ಅದರಿಂದ ಮೊದಲನೇದಾದರೂ ಸರಿ ಆಗ್ತಿತ್ತು ಏನೋ, ಸಾಕ್ಷಿಯಿಂದ ಅಜ್ಞಾನವು ಪ್ರೂವ್ ಆಗತ್ತೆ, ಅದನ್ನಾದರೂ ಒಪ್ಪುವುದೇನೋ. ಸಾಕ್ಷಿಯಲ್ಲಿ ಅಜ್ಞಾನವು ಆರೋಪಿತ ಅನ್ನೋದಂತೂ ಸೂರ್ಯನಲ್ಲಿ ತಮಸ್ಸು ಆರೋಪಿತ ಅಂದಷ್ಟೇ ಅಭಾಸ. ನತೈಹಿ ಸುತರಾಂ ಅಜ್ಞಾನ ಸಿದ್ಧಿ ಅನ್ನೋ ವಾಕ್ಯದ ಅರ್ಥ. ಇದುವರೆಗಿನ ನಿನ್ನ ವಾದವಾದರೂ ಮೇಲುಮೈಗೆ ಸರಿಯಾಗಿ ಕಾಣಿಸ್ಬೋದು, ಇದು ಮೇಲುಮೈಗೂ ವಿಚಾರ ಮಾಡುವ ವಿಷಯ ಅಲ್ಲ. ಅದೇ 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 ಸದೃಶವಾಗಿದೆ. ಕತ್ತಲಿಗೂ ಬೆಳಕಿಗೂ ಸಾದೃಶ್ಯ ಅಲ್ಲ, ವೈಸಾದೃಶ್ಯ ಇದೆ. ಅದರಲ್ಲಿ ಅದು ಆರೋಪಿತ ಆಗ್ತದೆ ಇದೆ. ಇದು ಖಂಡನೆ. ಪೂರ್ವಪಕ್ಷ ಎಷ್ಟು ಅಂದ್ರೆ ಸಾಕ್ಷಿಯಲ್ಲಿ ಅಜ್ಞಾನವು ಆರೋಪಿತ ಅನ್ನೋದು ಪೂರ್ವಪಕ್ಷ.
ಇದು ಸರಿಯಲ್ಲ ಅಂತ ನಾವು ಹೇಳ್ತೀವಿ. ಉದುಪ್ರ ಪಕ್ಷ. ಸರಿ, ಅದಕ್ಕೆ ವಿಚಾರ ಮಾಡಲಿಕ್ಕೂ ಆಗಲಿಲ್ಲ. ಅದನ್ನು ಆರೋಪ ಮಾಡಬೇಕಾದ್ರೆ ಅಧಿಷ್ಠಾನ ಅಂತ ಆಗಬೇಕಾದ್ರೆ ಒಂದು ವಿಶೇಷ ಇರಲೇಬೇಕು, ತುಂಬ ವಿಶೇಷ ಬೇಕಾವಾಗ. ಆರೋಪಿತದ ಸಾದೃಶ್ಯ ಬೇಕು, ಅಲ್ಲಿ ಮೊದಲು ತಿಳಿಯದ ಆಮೇಲೆ ತಿಳಿಯಲ್ಪಡುವ ಒಂದು ಧರ್ಮ ಬೇಕು. ಹಗ್ಗದಲ್ಲಿ ಹಗ್ಗ ಅಂತ ನಮ್ಗೆ ಗೊತ್ತಾಗಿಲ್ಲ, ಆಮೇಲೆ ಹಗ್ಗ ಅಂತ ತಿಳಿಯಿತು ಅಂದರೆ ಮೊದಲು ತಿಳಿಯದ ಆಮೇಲೆ ತಿಳಿಯಲ್ಪಡುವ ಒಂದು ಧರ್ಮ ಬೇಕು. ನಿರ್ವಿಶೇಷವು ಅಧಿಷ್ಠಾನವೇ ಆಗಲ್ಲ, ಆ ದೋಷ ಇದ್ದಿದ್ದೆ. ಅದಲ್ಲದೆ ಇನ್ನೊಂದು ಇದು ಅಸಂಭಾವಿತ ಅಂತ ಅನ್ನೋದು. ಇತರೆ ಅಧ್ಯಾಸ. ಆತ್ಮನು ದೇಹದಲ್ಲಿ ಅಧ್ಯಾಸ, ದೇಹವು ಆತ್ಮನಲ್ಲಿ ಅಧ್ಯಾಸ. ಅಜ್ಞಾನ ಬೇಡ, ಅದು ಇದನ್ನು ಹೇಳ್ತಾನೆ. ಅಜ್ಞಾನವು ಆತ್ಮನಲ್ಲಿ ಅಧ್ಯಸ್ಥ ಅಂತ ಹೇಳ್ತಾನೆ, ಅಜ್ಞಾನದಲ್ಲಿ ಆತ್ಮ ಅಧ್ಯಸ್ಥ ಅಂತ ಹೇಳಲ್ಲ. ದೇಹಾತ್ಮನೋ ಇತರೇತರಾಧ್ಯಾಸ ಕೊಡ್ತಾನೆ. ದೇಹದಲ್ಲಿ ಆತ್ಮನ ಅಧ್ಯಾಸ, ಆತ್ಮನಲ್ಲಿ ದೇಹದ ಅಧ್ಯಾಸ. ಪ್ರಕಾಶಾಶ್ರಯ ನತರಿಹಿ ಅನ್ನೋದು ಸಿದ್ಧಾಂತ. ನತರಿಹಿ ಸುತರಾಂ ಸಾಕ್ಷಿಣ ಅಜ್ಞಾನ ಸಿದ್ಧಿ. ತರಿಹಿ ಸಾಕ್ಷಿಣ ಅಜ್ಞಾನ ಸಿದ್ಧಿ ನ ಸುತರಾಂ ನ. ಯಾಕೆಂದ್ರೆ ಪ್ರಕಾಶಾಶ್ರಯಂ ತಮಃ, ಪ್ರಕಾಶವೇ ಆಶ್ರಯವಾಗಿ ಉಳ್ಳ ತಮಸ್ಸು ಪ್ರಕಾಶೇನೈವ ಸಿದ್ಧ್ಯತಿ. ಅಂಧಕಾರ ಹೇಗೆ ಕಾಣಿಸುತ್ತೆ ಅಂದರೆ ಟಾರ್ಚ್ ಹಾಕಿದ್ರಿಂದ ಅಂಧಕಾರ ಕಾಣಿಸುತ್ತೆ. ಇತಿ ಅರ್ಥಸ್ಯ ಅವಿಶೇಷವಾದಿನ ಭವತಾ ಪರಂ ಪ್ರತಿ ಉಪಪಾದಯಿತು ಅಶಕ್ಯತ್ವ. ಕಿಂಚ ಕಿಂಚ ಅಜ್ಞಾನಂ ಆರೋಪಿತಮಪಿ ಸಾಕ್ಷಿಣಃ ವಿಷಯೋ ನಮ ಆದ್ಯೇ ವಿಷಯಿತ್ವಂ ಸಾಕ್ಷಿಣಿ ಆಪತಿತಂ ದ್ವಿತೀಯೇ ಸಾಕ್ಷಿತ್ವಮೇವ ಅನುಪಪನ್ನಂ ಸಾಕ್ಷಾತ್ ದ್ರಷ್ಟರೇ ಸಂಜ್ಞಾಯಾಂ ಇತಿ ನಿರ್ವಚನ ಅಸಂಭವ. ಅತಃ ವಿಷಯೇಣ ತತ್ಸಿದ್ಧಿಃ ಅತದ್ವಿಷಯೇಣ ತತ್ಸಿದ್ಧಿಃ ಅಲೌಕಿಕೀ ನಿರ್ವಿಶೇಷಸ್ಯಾಪಿ ಅಜ್ಞಾನವಶಾತ್ ಸಾಕ್ಷಿತ್ವಂ ಇತಿ ಚ ನಿರಸ್ತಂ. ಆತ್ಮನಲ್ಲಿ ಅಜ್ಞಾನವು ಆರೋಪಿತ ಆಗಿದೆ. ಆತ್ಮ ಅಂದರೆ ಜ್ಞಾನ ರೂಪ, ಅವನಲ್ಲಿ ಅಜ್ಞಾನವು ಆರೋಪಿತ. ಆ ಆತ್ಮನಿಗೆ ಅಜ್ಞಾನವು ವಿಷಯ ಹೌದೋ ಅಲ್ವೋ? ವಿಷಯ ಅಂದರೆ ಇವಾಗ ನನಗೆ ಈ ಪುಸ್ತಕದ ಜ್ಞಾನ ಬಂತು, ಇಲ್ಲೊಂದು ಜ್ಞಾನ ಅಂತ ಒಂದು ಪ್ರಾಪರ್ಟಿ ಕ್ರಿಯೇಟ್ ಆಯಿತು. ಈ ಜ್ಞಾನಕ್ಕೆ ವಿಷಯ ಯಾವುದು? ಪುಸ್ತಕ. ಹಾಗೆ ಆತ್ಮನಲ್ಲಿ ಸಾಕ್ಷಿಯಲ್ಲಿ ಅಜ್ಞಾನವು ಅಧ್ಯಸ್ಥ. ಈ ಸಾಕ್ಷಿಗೆ ಅಜ್ಞಾನವು ವಿಷಯ ಆಗುತ್ತೋ ಇಲ್ವೋ, ಅಂದರೆ ಈ ಸಾಕ್ಷಿಯು ಅಜ್ಞಾನವನ್ನು ನೋಡುತ್ತೋ ಇಲ್ವೋ ಹೇಳ್ತಾರೆ. ನೋಡಲ್ಲ ಅಂದರೆ ಸರಿ, ನೋಡುತ್ತೆ ಅಂದರೆ ಆವಾಗ ಸಾಕ್ಷಿ ನೋಡುವವನು, ಅಜ್ಞಾನ ನೋಡಲ್ಪಡುವಂಥದ್ದು. ನೋಡುವವನು ಅಂದರೆ ಒಂದು ವಿಶೇಷ ಬಂತು, ಸಾಕ್ಷಿ ನಿರ್ವಿಶೇಷತ್ವ ಇದು. ಇನ್ನೇನಬೇಕು? ಸಾಕ್ಷಿಗೆ ಅಜ್ಞಾನ ವಿಷಯ ಅಲ್ಲ. ಈ ಪುಸ್ತಕದ ಮೇಲೆ ನನ್ನ ಕೈ ಇಟ್ಟಿದೆ, ನನ್ನ ಕೈಯನ್ನು ಪುಸ್ತಕ ಕಾಣುತ್ತೋ ಇಲ್ವೋ? ಪುಸ್ತಕವು ನನ್ನ ಕೈಯನ್ನು ಕಾಣುತ್ತೋ ಇಲ್ವೋ? ಇಲ್ಲ. ಹಾಗೆ ಸಾಕ್ಷಿಯಲ್ಲಿ ಅಜ್ಞಾನ ಆರೋಪಿತವಾಗಿದೆ. ಸಾಕ್ಷಿಯು ಅಜ್ಞಾನವನ್ನು ಕಾಣುತ್ತೋ ಇಲ್ವೋ ಅಂದರೆ ಇಲ್ಲ. ಆವಾಗ ಇದು ಸಾಕ್ಷಿ ಅಂತಲೇ ಆಗಲ್ಲ. ಅದು ಕಾಣುವುದಾದರೆ ಇದೊಂದನ್ನು ಕಾಣಬೇಕು ಅಲ್ವಾ? ಇದನ್ನು ಕಾಣೋದಿಲ್ಲ ಅಂದರೆ ಸಾಕ್ಷಿಯನ್ನು ಹೆಸರೇ ತಪ್ಪು. ಅದು ಮನೆಯಲ್ಲಿ ತೊಟಕು ಹಾಲು ಇಲ್ಲದವನಿಗೆ ಕ್ಷೀರಸಾಗರ ಭಟ್ಟ ಅಂತ ಹೆಸರಿಟ್ಟಾಗಿದೆ. ಯಾಕೆ? ಸಾಕ್ಷಿ ಅನ್ನೋ ಹೆಸರಿನ ಅರ್ಥ ನೋಡಿ.
ಸಾಕ್ಷಾತ್ ದ್ರಷ್ಟ ಸಾಕ್ಷಿ. ನಾವು ಕೋರ್ಟಲ್ಲಿ ಸಾಕ್ಷಿ ಅಂತ ಬರ್ತಾರೆ. ಏನು ಸಾಕ್ಷಿ ಅಂದರೆ ಯಾರು ನೇರವಾಗಿ ಆ ಇವೆಂಟ್ ಅನ್ನು ನೋಡಿದಾನೋ ಅವನು ಸಾಕ್ಷಿ. ಐ ವಿಟ್ನೆಸ್. ಇದು ಅಜ್ಞಾನಕ್ಕೆ ಸಾಕ್ಷಿ ಅಂತೆ. ಆದರೆ ಅಜ್ಞಾನವನ್ನು ಕಾಣಲ್ಲ, ಸಾಕ್ಷಿ ಆಗುತ್ತೆ. ಅದು ಸಾಕ್ಷಾತ್ ದ್ರಷ್ಟ ಆದರೆ ಮಾತ್ರ ಸಾಕ್ಷಿ. ಅಜ್ಞಾನವು ಇಲ್ಲಿದೆ ಅನ್ನೋದು ಅದು ಗೊತ್ತಿಲ್ಲ, ಆವಾಗ ಅಜ್ಞಾನಕ್ಕೆ ಸಾಕ್ಷಿ ಆಗುತ್ತೆ. ಅದು ಅಜ್ಞಾನವನ್ನೇ ನೋಡದ ಈ ಚೈತನ್ಯ ಅಜ್ಞಾನಕ್ಕೆ ಸಾಕ್ಷಿ ಅಂತ ಹೇಳೋದು. ಘಟನೆಯನ್ನೇ ನೋಡದ ವ್ಯಕ್ತಿ ಆ ಘಟನೆಗೆ ಸಾಕ್ಷಿ ಅಂತ ಹೇಳಿದ್ರೆ ಆಭಾಸನೋ ಹಾಗೆ. ಆದ್ದರಿಂದ ಈ ಅಜ್ಞಾನವು ಇದಕ್ಕೆ ವಿಷಯ ಆದರೂ ಸವಿಶೇಷತ್ವ, ವಿಷಯ ಅಲ್ಲ ಅಂದರೆ ಸಾಕ್ಷಿ ಅನ್ನೋ ಹೆಸರೇ ತಪ್ಪಲ್ಲ. ಆದ್ದರಿಂದ ಯಾವುದೇ ರೀತಿಯಿಂದ ಅಜ್ಞಾನವು ಸಾಕ್ಷಿಯಿಂದ ಸಿದ್ಧ ಆಗತ್ತೆ ಅನ್ನೋ ಮಾತನ್ನ ನಿಮಗೆ ಬರಲ್ಲ. ಅದೇ ಸಾಕ್ಷಿಯಿಂದ ಹೆಸರು ಸಾಕ್ಷಾತ್ ದ್ರಷ್ಟ ಸಾಕ್ಷಿ. ಅದು ದ್ರಷ್ಟ ಅಲ್ಲ ಅಂದರೆ ಸಾಕ್ಷಿ. ಅದೇ ಕೇಳ್ತಿದ್ದೇವೆ ನಾವು, ಸಾಕ್ಷಿ ಅಂತ ಯಾಕೆ ಹೆಸರು? ಹೇಳ್ತೀವಿ ಅಂದ್ರೆ ಏನಾದ್ರು ನೋಡ್ಬೇಕು. ನಾವು ನೋಡ್ತೇವೆ, ನಾವು ತುಂಬ ನೋಡುತ್ತೇವೆ. ಅವನು ಸಾಕ್ಷಿ ಅಂತ ಕರೀತಾರೆ. ಹಾಗೆ ಈ ಆತ್ಮನು ತನ್ನ ಎದುರುಗಡೆ ಇರುವ ಸುಖ ದುಃಖ ಮೊದಲಾದನ್ನ ಸಾಕ್ಷಾತ್ ನೋಡ್ತಾನೆ, ಅಲ್ಲ ಸಾಕ್ಷಿ. ನಿಮ್ಮಲ್ಲಿ ನೋಡುವ ಪದಾರ್ಥವೇ ಇಲ್ಲ ಅಂದರೆ ಅದು ಸಾಕ್ಷಿ. ಹಾಗಾಯಿತು. ಕಿಂಚ ಅಜ್ಞಾನಂ ಆರೋಪಿತಮಪಿ. ಅಜ್ಞಾನವು ಆರೋಪಿತ ಎಲ್ಲಿ? ಚೈತನ್ಯದಲ್ಲಿ. ಸಾಕ್ಷಿಯ ಆರೋಪಿತಮಪಿ ಸಾಕ್ಷಿಣಃ ವಿಷಯೋ ನವ. ಸಾಕ್ಷಿಯು ಅದನ್ನ ನೋಡುತ್ತೋ ಇಲ್ಲೋ? ಆಜ್ಞೆ ನೋಡುತ್ತೆ ಅಂತಾದರೆ ವಿಷಯಿತ್ವಂ ಸಾಕ್ಷಿಣಿ ಆಪತಿತಂ. ವಿಷಯ ಅಜ್ಞಾನ, ವಿಷಯೀ ಸಾಕ್ಷಿ. ಸಾಕ್ಷಿಯಲ್ಲಿ ಏನು ಬಂತು? ವಿಷಯಿತ್ವ ಅನ್ನೋ ಧರ್ಮ ಬಂತು, ನಿರ್ವಿಶೇಷತ್ವ ಹೋಯಿತು. ದ್ವಿತೀಯೇ ನೋಡಲ್ಲ ಅಂದರೆ ಸಾಕ್ಷಿತ್ವಮೇವ ಅನುಪಪನ್ನ. ನೋಡಲ್ಲ ಅಂದರೆ ಅದು ಸಾಕ್ಷಿ ಅಂತಲೇ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯ. ಇದು ಪಾಣಿನಿಯ ಉಕ್ತಿ. ಸಾಕ್ಷಾತ್ ದ್ರಷ್ಟರಿ ಅದು ಸಂಜ್ಞಾ, ಒಂದು ಹೆಸರು ಅಂತಾದಾಗ ಸಾಕ್ಷಿ ಅಂತ ಆಗುತ್ತೆ, ಅದನ್ನು ಕರಿಬಹುದು. ಇದು ಯಾವುದನ್ನು ನೋಡಲ್ಲ ಆದರೆ ಸಾಕ್ಷಿ ಹೇಗಾಗುತ್ತೆ? ಅತದ್ವಿಷಯೇನ ತತ್ಸಿದ್ಧಿ ಅಲೌಕಿಕಿ. ನೋಡಿ, ಸಾಕ್ಷಿಯು ಅಜ್ಞಾನವನ್ನು ನೋಡಲ್ಲ, ಸಾಕ್ಷಿಯಿಂದ ಅಜ್ಞಾನ ಪ್ರೂವ್ ಆಗುತ್ತೆ. ಸಾಧ್ಯನಾ? ನಾನು ಪುಸ್ತಕವನ್ನು ನೋಡಲ್ಲ, ನಾನು ಪುಸ್ತಕಕ್ಕೆ ಪ್ರೂಫ್. ಸಾಧ್ಯನಾ? ಅತದ್ವಿಷಯೇನ ತತ್ಸಿದ್ಧಿ ಅಲೌಕಿಕಿ. ಅಜ್ಞಾನವು ವಿಷಯ ಅಲ್ಲ ಸಾಕ್ಷಿಗೆ, ಸಾಕ್ಷಿಯಿಂದ ಅಜ್ಞಾನ ಸಿದ್ಧ ಆಗುತ್ತೆ. ನೀವು ಸುಧಾವನ್ನು ಕಣ್ಣೆತ್ತಿಯೂ ನೋಡ್ತಿದ್ದ, ಸುಧಾ ಎಲ್ಲ ಗೊತ್ತಿದೆ. ಸಾಧ್ಯ? ಸಾಕ್ಷಿಯು ಅಜ್ಞಾನವನ್ನು ನೋಡಿಲ್ಲ, ಅಜ್ಞಾನಕ್ಕೆ ಪ್ರೂಫ್ ಸಾಕ್ಷಿ ಅನ್ನೋದು ಅಲೌಕಿಕಿ. ಲೋಕದಲ್ಲಿ ಸಿದ್ಧವಾದಲ್ಲ, ಇದು ಅಲೌಕಿಕವಾದ ವಿಷಯ. ಅಂದ್ರೆ ಇದು ಇಂಪಾಸಿಬಲ್ ಅಂತ. ನಿರ್ವಿಶೇಷಸ್ಯಾಪಿ ಅಜ್ಞಾನವಶಾತ್ ಸಾಕ್ಷಿತ್ವಂ. ಹೌದು, ಅಜ್ಞಾನವನ್ನು ನೋಡಲ್ಲ ಅದು, ಆದರೂ ಅಜ್ಞಾನಕ್ಕೆ ಪ್ರೂಫ್. ಯಾಕೆಂದ್ರೆ ಅಜ್ಞಾನ ಪ್ರೂಫ್ ಅಂದ್ರೆ ಇಲ್ಲಿ ತರ ಅಲ್ಲ, ಅದು ಆರೋಪಿತ ಪ್ರೂಫ್ ಅಂದ್ರೆ. ಅದನ್ನ ಅಜ್ಞಾನವಶಾತ್ ಅಜ್ಞಾನ ಸಾಕ್ಷಿತ್ವ ಅದಕ್ಕೆ ಕೂಡ್ತದೆ ಅಂದ್ರೆ ಅದನ್ನು ಹಿಂದೆ ನಿರಾಕರಣೆ ಮಾಡಿದ್ವಿ, ಅನ್ಯೋನ್ಯಾಶ್ರಯ ಬರ್ತದೆ. ಅದನ್ನು ನೋಡಲೇಬೇಕು. ನೋಡೋದೇನು ಅದು ಪ್ರೂಫ್ ಆಗುತ್ತೆ ಅಂದ್ರೆ ಆರೋಪಿತ ಅಂತ ಅರ್ಥ. ಆರೋಪಿತ ಅಂದ್ರೆ ಅನ್ಯೋನ್ಯಾಶ್ರಯ ದೋಷ. ಆದ್ರಿಂದ ಯಾವುದೇ ರೀತಿಯಿಂದ ಸಾಕ್ಷಿಯು ಅಜ್ಞಾನಕ್ಕೆ ಸಾಧಕ ಅಂತ ನಿನ್ನ ಮತದಲ್ಲಿ ಹೇಳಲಿಕ್ಕೆ ಬರಲ್ಲ. ಇದು ಪ್ರಸಂಗವಶಾತ್ ಆಚಾರ್ಯ ಖಂಡನೆ ಮಾಡಿದರು. ಯಸ್ತು ವೈಯಾಚ್ಯಾಬ್ರವೀತಿ ಸಿದ್ಧ ಪ್ರಾಮಾಣ್ಯಮಿವ ಸಾಧ್ಯ ಪ್ರಾಮಾಣ್ಯಮಪಿ ಪ್ರಮಾಣಂ ಪ್ರಯೋಗಾರ್ಥಮೇವ ಅನ್ಯಥಾ
ಶಬ್ದಾನಿತ್ಯತ್ವೇ ಕೃತಕತ್ವಂ ಉಪನ್ಯಸ್ಯ ಪರೇಣ ಅನ್ಯತರ ಅಸಿದ್ಧೌ ಅಸಿದ್ಧೌ ಅನ್ಬೇಕು ಅನ್ಯತರ ಅಸಿದ್ಧೌ ಉದ್ಭಾವಿತಾಯಾಂ ತತ್ಸಾಧನ ಸ್ಫೂರ್ತಿಮತಾಪಿ ತೂಷ್ಣೀಂ ಭವಿತವ್ಯಂ ಅಹಂಚ ಅವಿಶೇಷಸ್ಯ ಸಾಕ್ಷಿಣಃ ಸಾಧಕತ್ವಂ ವಿಪ್ರತಿಪತ್ತೌ ಸಾಧಯಿಷ್ಯಾಮಿ ಇತಿ ಸಪ್ರಷ್ಟವ್ಯಃ ಕಿಂ ಸವಿಶೇಷೇಣ ಪ್ರಮಾಣೇನ ಏತತ್ಸಾಧ್ಯತೆ ಉತ ಅವಿಶೇಷೇಣ ಇತಿ ನಾದ್ಯಃ ತಸ್ಯ ತವ ಮಿಥ್ಯಾತ್ವಾ ಪರೇಣ ಚ ಉಕ್ತನ್ಯಾಯೇನ ತಸ್ಯ ಸಾಧಕತ್ವ ಅನಭ್ಯುಪಗಮಾತ್ ಅತಃ ದ್ವಿತೀಯ ಏವ ಅಂಗೀಕರ್ತವ್ಯಃ ಇತ್ಯಾಹ ತಚ್ಚೇತಿ ತಚ್ಚಾ ವಿಶೇಷಮಾನೇನ ಸಾಧ್ಯಂ ಇತ್ಯನವಸ್ಥಿತಿಃ. ಇನ್ನು ಮುಂದೆ ಸುಧಾ ಹೋಗ್ತಾ ಹೋಗ್ತಾ ತುಂಬ ಗುಹೆಯೊಳಗೆ ಪ್ರವೇಶ ಮಾಡಿಬಿಡುತ್ತೆ. ಶಾಸ್ತ್ರದ ಆರಂಭದ ಹಂತದ ಅಧ್ಯಯನಗಳು ಇಲ್ಲದೇ ಇದ್ದರೆ ನ್ಯಾಯಸುಧಾದಲ್ಲಿ ಇನ್ನು ಮುಂದೆ ಬರೋದು ಅತ್ಯಂತ ಕ್ಲಿಷ್ಟವಾದ ಭಾಗಗಳಲ್ಲಿ ಒಂದು ಕಥಕಥಾವಾದ. ಕಥಕಥಾವಾದ ಅಂತ ಆಯ್ತಾ. ಅದರ ಪ್ರವೇಶ ಮಾಡಿದರೆ ನಾನು ಸಾಧಾರಣ ಅದರೊಂದು 40-50 ಸರ್ತಿ ಪಾಠ ಹೇಳಿದ್ದೇನೆ ಆಯಿತಾ. ಅದು ಇತ್ತೀಚೆಗೆ ಸ್ವಲ್ಪ ಕನ್ವಿನ್ಸ್ ಆಗಲಿಕ್ಕೆ ಆರಂಭ ಆಯಿತು ಹೊರತು ಅಷ್ಟು ಕ್ಲಿಷ್ಟವಾದ ಒಂದು ಪ್ರಮೇಯ ಅದು. ಕಥಕಥ ಅಂದರೆ ಕಥಕ ಕಥಕ ಅಂತ ಯಾರು ಕಥಾ ಕಥಕ ಕಥಕಥ. ಕಥಾ ಅಂದರೆ ವಾದ, ಕಥಕ ಅಂದರೆ ವಾದ ಮಾಡುವವ, ಕಥಕಥ ಅಂದರೆ ವಾದ ಮಾಡುವಿಕೆ. ಕಥಕಥಾ ವಾದ ಅಂದರೆ ವಾದ ಮಾಡುವ ಬಗ್ಗೆ ಇರುವ ವಾದ. ಅದು ಶ್ರೀಹರ್ಷ ಆಚಾರ್ಯರ ಅದ್ವೈತವಾದಿಗಳಿಗೆ ಮಾಡಿದ ಆಕ್ಷೇಪದ ಬಗ್ಗೆ ಒಂದು ಖಂಡನ ಖಾದ್ಯ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಈ ಬಗ್ಗೆ ಆಚಾರ್ಯರು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಅವನು ಖಂಡನೆ ಬರ್ತಿದ್ದಾನೆ, ಇದು ತಪ್ಪು ಅಂತ. ಅದರ ವಿಮರ್ಶೆ ಸುಧಾದಲ್ಲಿ ಇದೆ. ಅದನ್ನು ಕಥಕಥಾವಾದ ಅಂತ ಕರೀತಾರೆ. ಅದರ ಒಳಗೆ ನಾವು ಹೋಗ್ತಾ ಇದ್ವಿ. ಇಲ್ಲಿಂದೆಲ್ಲ ನಮಗೆ ಅರಿವಿಲ್ಲದ ಒಂದು ಪ್ರಪಂಚದ ಕಲ್ಪನೆಯನ್ನು ಖಂಡನೆ ಮಾಡ್ತಾ ಇದ್ದಾರೆ ಟೀಕಾಕೃತ್ಪಾದ. ಹೌದು, ಸರಿ. ಸವಿಶೇಷೇಣ ಪ್ರಮಾಣೇನ ಏತತ್ ಸಾಧ್ಯತೆ ಉತ ಅವಿಶೇಷೇಣ. ಉತ ಪ್ಲಸ್ ಅವಿಶೇಷೇಣ. ಇಲ್ಲಿ ಬಂದಿರುವ ವಿಷಯ ಸಾಕ್ಷಿ ನಿರ್ವಿಶೇಷ ಆದ್ದರಿಂದ ಅದು ಪ್ರಮಾಣ ಆಗಲಾರದು. ಪ್ರಮಾಣ ಆಗಬೇಕಾದ್ರೆ ಅಲ್ಲೊಂದು ವಿಶೇಷ ಬೇಕು. ಇವಿಷ್ಟು ಮುಖ್ಯ ಅಂಶ. ನಿರ್ವಿಶೇಷವು ಸಾಧಕ ಅಲ್ಲ ಅಂತ ನಿಮ್ಮ ಸಿದ್ಧಾಂತ. ಹೌದು, ನೀವು ಒಪ್ಪಿದ್ದೀರಿ ನಿರ್ವಿಶೇಷವು ಸಾಧಕ ಅಲ್ಲ ಅಂತ. ನಾನು ನಿರ್ವಿಶೇಷವು ಸಾಧಕ ಅಂತ ಪ್ರೂವ್ ಮಾಡಿಕೊಡ್ತೇನೆ ನಿಮಗೆ. ಆ ಕಾರಣದಿಂದ ನಾನು ಅಜ್ಞಾನಕ್ಕೆ ಸಾಕ್ಷಿ ಸಾಧಕ ಅಂತ ಹೇಳ್ತಾ ಇದ್ದೇನೆ. ವಸ್ತುತ ಸಾಕ್ಷಿ ನಿರ್ವಿಶೇಷ, ನಿರ್ವಿಶೇಷವಾದ ಸಾಧಕ ಅಲ್ಲ ಅಂತ ನೀವು ಒಪ್ಪಿದ್ದೀರಿ. ಆದರೆ ನಿಮ್ಮ ಅಭಿಪ್ರಾಯ ತಪ್ಪು, ನಿರ್ವಿಶೇಷವು ಸಾಧಕ ಆಗುತ್ತೆ ಅಂತ ನಾನು ಪ್ರೂವ್ ಮಾಡಿಕೊಡ್ತೇನೆ. ಈ ವಿಶ್ವಾಸದಿಂದ ನಾನು ಸಾಕ್ಷಿಯು ಅಜ್ಞಾನ ಸಾಧಕ ಅಂತ ಹೇಳಿದ್ದೇನೆ. ಉದಾಹರಣೆಗೆ ನೋಡಿ, ಶಬ್ದ ಅನಿತ್ಯ ಕೃತಕತ್ವ ಅಂತ ಒಂದು ಅನುಮಾನ. ಶಬ್ದ ಅಂದರೆ ಈ ಸೌಂಡ್, ಇದು ಅನಿತ್ಯ, ನಾಶ ಆಗುತ್ತೆ. ಯಾಕೆಂದ್ರೆ ಕೃತಕತ್ವ ಅಂದರೆ ಹುಟ್ಟಿದೆ. ಆದ್ದರಿಂದ ಇದನ್ನ ಯಾರಿಗೆ ನಾನು ಪ್ರೂವ್ ಮಾಡ್ತಾ ಇದ್ದೇನೆ? ಶಬ್ದ ಅನಿತ್ಯ ಅಂತ ಯಾರಿಗೆ ಪ್ರೂವ್ ಮಾಡ್ತಾ ಇದ್ದೇನೆ? ಶಬ್ದ ನಿತ್ಯ ಅನ್ನೋರಿಗೆ. ಉದಾಹರಣೆಗೆ ನಾವು ಶಬ್ದ ನಿತ್ಯ ಅಂತ ಹೇಳೋದು.
ಮೀಮಾಂಸಕರು ಶಬ್ದ ನಿತ್ಯ ಅಂತ ಹೇಳ್ಬೋದು. ಅವರನ್ನು ಕುರಿತು ಶಬ್ದ ಅನಿತ್ಯ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಕೊಡೋ ಕಾರಣ ಏನು? ಕೃತಕತ್ವ. ಕೃತಕತ್ವ ಅಂತಂದ್ರೆ ಹುಟ್ಟಿದೆ ಆದ್ದರಿಂದ. ನೀವು ಒಪ್ಕೋತೀರಾ? ಶಬ್ದ ಅನಿತ್ಯ, ಶಬ್ದ ಅನಿತ್ಯ, ಕೃತಕತ್ವ ಅಂತ ಹೇಳಿದ್ರೆ ಶಬ್ದವು ನಿತ್ಯ ಅಂತ ಹೇಳುವವರು ಈ ಕಾರಣವನ್ನು ಒಪ್ತಾರೋ ಹೇಗೆ? ಯಾಕೆ ಹೇಳಿ? ಕೃತಕ ಅಂದ್ರೆ ಜನ್ಯ ಅಂತ, ಜನ್ಯ ಅಂತ ಒಪ್ತಾರ? ಇಲ್ಲ. ಶಬ್ದವು ನಿತ್ಯ ಅಂತ ಹೇಳುವವರು ಅದಕ್ಕೆ ಹುಟ್ಟು ಇಲ್ಲ, ನಾಶವೂ ಇಲ್ಲ ಅಂತ. ಆದರೆ ಕೃತಕತ್ವ ಅನ್ನೋದು ನಿತ್ಯ ಅಂತ ಹೇಳುವವನಿಗೆ ಸಮ್ಮತ ಅಲ್ಲ. ಹಾಗೆ ಅನ್ಕೊಂಡು ಅದನ್ನು ಹೇಪೆ ಮಾಡಬಾರದು ಅಂತ ಏನಾದರೂ ಇದೆಯಾ? ನನ್ನ ಅನುಮಾನ ತಪ್ಪಾಗತ್ತಾ? ನಾನು ಯಾವ ವಿಶ್ವಾಸದಿಂದ ಅದನ್ನ ಹೇಳಿದ್ದೇನೆ ಅಂದರೆ ಶಬ್ದ ಅನಿತ್ಯ ಕೃತಕತ್ವ ಅಂತ. ಕೃತಕತ್ವ ನಾನು ಒಪ್ಪಲ್ಲ ನೀವು ಅಂತೀರಿ, ನಂಗೆ ಗೊತ್ತು. ಕೃತಕತ್ವ ನಾನು ಪ್ರೂವ್ ಮಾಡ್ತೇನೆ ಅನ್ನೋ ವಿಶ್ವಾಸದಿಂದ ಅದನ್ನ ಕಾರಣವನ್ನಾಗಿ ಕೊಟ್ಟಿದೆ. ಅಲ್ಲಿಗೆ ಕೃತಕತ್ವ ನೀವು ಒಪ್ಪಿಲ್ಲ ಅಂತ ಗೊತ್ತಿದ್ರೂ ಕೃತಕತ್ವ ಅಂತ ಹೇಳಿ ಹೇಗೆ ಅಂತ ನೀವು ಆಕ್ಷೇಪ ಮಾಡಿದಾಗ ಕೃತಕತ್ವವನ್ನು ನಾನು ಸಾಧನೆ ಮಾಡಿಕೊಡ್ತೇನೆ. ಸರಿ ತಾನೆ? ಹಾಗೆ ಅಜ್ಞಾನಕ್ಕೆ ಸಾಧಕ ಯಾವುದು ಅಂತ ಕೇಳಿದರೆ ಅಜ್ಞಾನ ಒಪ್ಪದವರು ಸಾಕ್ಷಿ ಚೈತನ್ಯ. ಸಾಕ್ಷಿ ಚೈತನ್ಯ ನಿರ್ವಿಶೇಷನೋ ಸವಿಶೇಷನೋ ಅಂತ ಕೇಳಿದಾಗ ನಿರ್ವಿಶೇಷ. ನಿರ್ವಿಶೇಷವು ಸಾಧಕವೇ ಅಲ್ಲ ಅಂತ ನೀವು ಪ್ರಶ್ನೆ ಮಾಡಿದರೆ ನಿರ್ವಿಶೇಷವು ಸಾಧಕ ಅಂತ ನಾನು ಪ್ರೂವ್ ಮಾಡ್ತೇನೆ. ಈ ವಿಶ್ವಾಸದಿಂದ ಅಜ್ಞಾನಕ್ಕೆ ಸಾಧಕವಾದ್ದು ಸಾಕ್ಷಿ ಚೈತನ್ಯ ಅಂತ ನಾನು ಹೇಳಿದ್ದೇನೆ. ಏನು ತಪ್ಪು? ಶಬ್ದವನ್ನು ಅನಿತ್ಯ ಅಂತ ಪ್ರೂವ್ ಮಾಡಲಿಕ್ಕೆ ಕೃತಕತ್ವ ಅಂತ ಹೇಳಿದ್ರು. ಕೃತಕತ್ವ ಒಪ್ಪಲ್ಲ ಅಂತ ಅವರು ಒಪ್ಪದಿದ್ದರೆ ಒಪ್ಪಿಸ್ತೇನೆ. ಅದು ಹೇಗೆ ಸರಿಯೋ ಹಾಗೆ ಅಜ್ಞಾನಕ್ಕೆ ಸಾಧಕ ಯಾವುದು ಅಂದರೆ ನಿರ್ವಿಶೇಷ ಸಾಕ್ಷಿ. ನಿರ್ವಿಶೇಷವು ಸಾಧಕವೇ ಅಲ್ಲ ಅಂತ ಅವನು ಆಕ್ಷೇಪ ಮಾಡಿದರೆ ಸಾಧಕ ಅಲ್ಲ ಅಂತ ಪ್ರೂವ್ ಮಾಡ್ತೇನೆ. ಆದ್ದರಿಂದ ಇದರಲ್ಲಿ ಏನು ತಪ್ಪು ಅಂತ ಅವನು ಪ್ರಶ್ನೆ ಮಾಡಿದರೆ ನಿರ್ವಿಶೇಷವಾದ್ದು ಸಾಧಕ ನೀನು ಪ್ರೂವ್ ಮಾಡ್ತೀಯಲ್ಲ, ಯಾವುದರಿಂದ ಪ್ರೂವ್ ಮಾಡ್ತೀಯ? ಒಪ್ಪೋಣ. ಅಜ್ಞಾನಕ್ಕೆ ಸಾಧಕ ಯಾವುದು? ಸಾಕ್ಷಿ. ಸಾಕ್ಷಿ ಅಂತದ್ದು ನಿರ್ವಿಶೇಷ. ನಿರ್ವಿಶೇಷವು ಸಾಧಕ ಆಗಲ್ಲ ಅಂದರೆ ನಿರ್ವಿಶೇಷವು ಸಾಧಕ ನಾನು ಪ್ರೂವ್ ಮಾಡ್ತೇನೆ. ಯಾವುದರಿಂದ ಪ್ರೂವ್ ಮಾಡ್ತೀಯ? ಇನ್ನೊಂದು ಪ್ರಮಾಣ. ಆ ಪ್ರಮಾಣವು ಸವಿಶೇಷವೂ ನಿರ್ವಿಶೇಷವು. ಸವಿಶೇಷ ಆದರೆ ಮಿಥ್ಯ ಆಯಿತು, ನಿರ್ವಿಶೇಷ ಆದರೆ ಸಾಧಕ. ಮತ್ತೆ ಈ ಪರಂಪರೆ ಬೆಳೆದೇ ಹೋಗುತ್ತೆ. ಅದನ್ನ ಕೃತಕತ್ವಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಆದ್ದರಿಂದ ನೀನು ಅಜ್ಞಾನಕ್ಕೆ ಪ್ರೂಫ್ ಆಗಿ ನಿರ್ವಿಶೇಷ ಪ್ರಮಾಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ನಿತ್ಯ. ನೋಡಿ, ಒಂದು ನಿಮಿಷ. ಶಬ್ದವು ನಿತ್ಯ ಅಂದರೆ ಯಾವ ಶಬ್ದ ಹೇಳಿ? ಇವಾಗ ನಾನು ಶಬ್ದ ಮಾಡ್ತಾ ಇದ್ದೇನೆ, ಇದು ಇದು ನಿತ್ಯನಾ ಹೇಗೆ? ಅಂದರೆ ಅನಿತ್ಯ. ಇದು ಅನಿತ್ಯ. ಮತ್ತೆ ನಿತ್ಯ ಅಂದರೆ ಯಾವುದು? ಇದು ಸೌಂಡ್. ವರ್ಣ ಅನ್ನೋದು ಶಬ್ದ, ಅದು ನಿತ್ಯ. ನನ್ನ ಸೌಂಡಿನಿಂದ ನೀವು ವರ್ಣವನ್ನು ತಿಳ್ಕೊತೀರಿ. ನೋಡಿ, ಸೌಂಡ್ ಅಷ್ಟೇ, ಇದರಿಂದ ವರ್ಣ ತಿಳ್ಕೊಳ್ಳಲ್ಲ. ನಾನು ಮಾತಾಡಿದಾಗ ಸೌಂಡಿಂದ ಒಂದು ವರ್ಣವನ್ನು ಗೆಸ್ ಮಾಡಿ ಅದನ್ನು ಶಬ್ದ ಅಂತ ಕರೆಯೋದು. ನೀವು ಗೆಸ್ ಮಾಡೋದು. ತಚ್ಚ ಅವಿಶೇಷಮಾನೇನ ಸಾಧ್ಯಂ ಇತ್ಯನವಸ್ಥಿತಿ. ಅಂದರೆ ತಚ್ಚ ಅಂದರೆ ನಿರ್ವಿಶೇಷವಾದರೂ ಸಾಕ್ಷಿಯು ಸಾಧಕ ಅಂತ ಹೇಳಲಿಕ್ಕೆ ಏನು ಪ್ರೂಫ್ ಕೊಡ್ತೀಯೋ ಅದು ಮತ್ತೆ ಅವಿಶೇಷಮಾನ. ಅವಿಶೇಷಮಾನ ಅಂದರೆ ನಿರ್ವಿಶೇಷವಾದ ಒಂದು ಪ್ರಮಾಣ. ಇದು ನಿರ್ವಿಶೇಷ ಸಾಧಕ ಅಲ್ಲ, ಅದು ಸಾಧಕ ಅಂತ ಪ್ರೂವ್ ಮಾಡಲಿಕ್ಕೆ ಕೊಟ್ಟ ಇನ್ನೊಂದು ಪ್ರಮಾಣವು ನಿರ್ವಿಶೇಷ, ಅದು ಸಾಧಕ ಅಲ್ಲ ಅಂತೇನೆ. ಅದಕ್ಕೆ ಇನ್ನೊಂದು ಹೇಳ್ತಾ ಹೋಗಿ ಅನವಸ್ಥಿತಿ. ತಚ್ಚ ಅವಿಶೇಷಮಾನೇನ ಸಾಧ್ಯಂ ಕಿಮತಃ. ನೋಡಿ, ಇಲ್ಲೊಂದು ಟೀಕಾಚಾರ್ಯರು ಸೀರಿಯಸ್ ಮ್ಯಾಟ್ರ್ ತಗೊಂಡ್ಬಂದಿದ್ದಾರೆ. ಅದರ ಮಧ್ಯದಲ್ಲಿ ಒಂದು ಸ್ವಲ್ಪ ಜೋಕ್ ಮಾಡುವ ರೀತಿಯ ಪಂಕ್ತಿಯನ್ನು ಕಾಯಿನ್ ಮಾಡಿದ್ದಾರೆ ಮತ್ತೆ. ಅಂದರೆ ನೋಡಿ, ರಾಮ ಪಟ್ಟಾಭಿಷೇಕ ಬಿಟ್ಟು ಕಾಡಿಗೆ ಹೊರಟ. ಅದು ಅನಿರೀಕ್ಷಿತ ಘಟನೆ. ನಾನು ರಾಜನಾಗ್ತೇನೆ ಅಂತ ಅವನ ಅಂತಃಪುರದ ಒಳಗೆ ಹೋಗಿದ್ದು. ಹೊರಗೆ ಬರುವಾಗ ಅರಣ್ಯ. ಎಂಥ ಆಘಾತ ಆಗ್ಬೇಕು ನೋಡಿ. ಸಡನ್ ಒಂದು ಚೇಂಜ್. ರಾಮ ದೇವರು ಅನ್ನೋದು ಮಾತುಬಿಟ್ಟು. ಈ ಸಂದರ್ಭವನ್ನು ಹೇಳ್ತಾ ಹೇಳ್ತಾ ರಾಮ
ತಾನು ಅರಣ್ಯಕ್ಕೆ ಹೋಗ್ತೇನೆ ಅಂದ್ಕೊಂಡು ತನ್ನಲ್ಲಿರೋ ವಸ್ತುಗಳನ್ನೆಲ್ಲ ದಾನ ಮಾಡಿದ. ಆಯ್ತಾ, ತನ್ನ ವಸ್ತು ಒಡವೆ ಏನೇನು ತನ್ನದು ಅಂತಿತ್ತು ಸೀತೆ ಹತ್ರ ಹೇಳ್ತಾನೆ ನಿಂದೆಲ್ಲ ಕೊಟ್ಬಿಡು ಅಂತ, ಲಕ್ಷ್ಮಣನಿಗೆ ಹೇಳ್ತಾನೆ ಕೊಟ್ಬಿಡೋದು. ಅಲ್ಲೊಂದು ಹಾಸ್ಯದ ಸಂದರ್ಭ ಬರ್ತಾರೆ ವಾಲ್ಮೀಕಿ, ಒಬ್ಬ ಬ್ರಾಹ್ಮಣ ಬಂದ, ನನಗೆ ಕೊಡು. ಬಂದ, ನೀನೊಂದು ಕೋಲನ್ನು ಏಸಿ ಎಷ್ಟು ದೂರ ಬಿಡುತ್ತೋ ಅಷ್ಟನ್ನು. ಇದೊಂದು ಪರಿಹಾಸ ಅಂದ್ರೆ ಆ ಸೀರಿಯಸ್ನೆಸ್ ಅಲ್ಲೂ ಒಂದು ಪರಿಹಾಸ ಮಾಡಿದಾಗ ರಾಮ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅಂತ. ಹಾಗೆ ಒಂದು ಆಳವಾದ ಚರ್ಚೆ ನಡೀತಾ ಇದೆ. ಆವಾಗ ಟೀಕಾಕೃತ್ಪಾದರು ಆ ಪಂಕ್ತಿಯನ್ನು ಬರುವಾಗ ಅಷ್ಟೇ ಕೂಲಾಗಿ ಬರೀತಾರೆ. ಕಿಮತಃ ಅಂತ ಪ್ರಶ್ನೆ, ಇದಂ ತತಃ ಅಂತ ಉತ್ತರ. ಇದರಿಂದ ಏನಾಯ್ತು, ಇದರಿಂದ ಇದಾಯಿತು. ಆ ಪಂಕ್ತಿಯ ಫೋರ್ಸ್ ಹಾಗೆ ಅಂದರೆ ಸಾಕ್ಷಿಯು ನಿರ್ವಿಶೇಷ, ಅದು ಸಾಧಕ ಅಲ್ಲ. ಅಂದರೆ ನಾನು ನಿರ್ವಿಶೇಷಕ್ಕೂ ಸಾಧಕತ್ವವನ್ನು ಸಾಧನೆ ಮಾಡ್ತೇನೆ ಅಂತಂದ್ರೆ ತಸ್ಯ ನಿರ್ವಿಶೇಷ ಪ್ರಮಾಣೇನ ಸಾಧ್ಯಂ. ಇದು ಸಾಧಕ ಅನ್ನೋದಕ್ಕೆ ಇನ್ನೊಂದು ನಿರ್ವಿಶೇಷ ಪ್ರಮಾಣವನ್ನು ನೀನು ಹೇಳಬೇಕು. ಹೌದು ಹೇಳ್ತೇನೆ. ಏನಾಯ್ತು, ಏನಾಯ್ತಾ, ಇದಾಯ್ತು. ಇದು ಆ ಮಾತಿನ ಶೈಲಿ ಅದು. ಕಿಮತಃ ಅದು ಕ್ವಶನ್ ಮಾಡ್ತಾರೆ, ಇದಂ ತತಃ ಅಂತ. ಇದರಿಂದ ಏನಾಯ್ತು ಅಂದ್ರೆ ಅದರಿಂದ ಇದಾಯ್ತು ನೋಡು. ತತ್ ಅವಿಶೇಷ ಪ್ರಮಾಣಂ ಸಾಕ್ಷಿ ಉತ ಅನ್ಯತ್. ಅಜ್ಞಾನಕ್ಕೆ ಸಾಧಕ ಸಾಕ್ಷಿ, ಸಾಕ್ಷಿ ನಿರ್ವಿಶೇಷ. ನಿರ್ವಿಶೇಷವಾದ ಸಾಕ್ಷಿ ಸಾಧಕ ಹೇಗೆ ಅಂತ ಕೇಳಿದ್ರೆ ಅದಕ್ಕೊಂದು ಪ್ರೂಫ್ ಕೊಡ್ತೀವಿ. ಪ್ರೂಫ್ ಇದೇನು ಬೇರೆನು. ತಚ್ಚ ನಿರ್ವಿಶೇಷ ಪ್ರಮಾಣಂ ಕಿಂ ಸಾಕ್ಷಿ ಉತ ಅನ್ಯತ್ ಆದ್ಯೇ ಅನ್ಯೋನ್ಯಾಶ್ರಯ. ನಿರ್ವಿಶೇಷವಾದ ಸಾಕ್ಷಿಯು ಸಾಧಕ ಅನ್ನೋದಕ್ಕೆ ಸಾಕ್ಷಿನೇ ಪ್ರಮಾಣ ಅಂದರೆ ತನಗೆ ತಾನೇ ಪ್ರಮಾಣ ಅಂತ ಹೇಳಿ ಅನ್ಯೋನ್ಯಾಶ್ರಯ, ಇಂಟರ್ಡಿಪೆಂಡೆಂಟ್, ಅನ್ಯೋನ್ಯಾಶ್ರಯ. ಸಾಕ್ಷಿಣಃ ಹೇಗೆ ತೋರಿಸ್ತಾ ನೋಡಿ, ಸಾಕ್ಷಿಣಃ ಸಾಧಕತ್ವ ಸಿದ್ಧೌ ಅವಿಶೇಷಸ್ಯಾಪಿ ಸಾಧಕತ್ವಂ ಅಸ್ತಿ ಇತ್ಯೇಷಃ ಅರ್ಥ ಸಿದ್ಧ್ಯತಿ ತತ್ಸಿದ್ಧೌ ಚ ಸಾಕ್ಷಿಣಃ ಸಾಧಕತ್ವ ಸಿದ್ಧಿ ಇತಿ ಅನ್ಯೋನ್ಯಾಶ್ರಯ. ನದ್ವಿತೀಯ. ಸಾಕ್ಷಿ ಬಿಟ್ಟು ಇನ್ನೊಂದು ಹೇಳ್ತೇನೆ ಅಂದರೆ ತದಭಾವ. ನಿಮ್ಮಲ್ಲಿ ಸಾಕ್ಷಿ ಬಿಟ್ಟರೆ ಇನ್ಯಾವುದೂ ಇಲ್ಲ. ತದಭಾವ ಅವಿಶೇಷಾಂತರಾಂಗೀಕಾರೇ ದೂಷಣ ಮಾಹ. ಇನ್ನೊಂದು ಇದೆ ಅಂತ ಒಪ್ಪಿದ್ರೆ ಇದು ಸಾಧಕ ಅಂತ ಸಾಧನೆ ಮಾಡಲಿಕ್ಕೆ ಇನ್ನೊಂದು, ಅದು ಮತ್ತೆ ಅವಿಶೇಷ, ಅದು ಸಾಧಕ ಅಂತ ಸಾಧನೆ ಮಾಡಲಿಕ್ಕೆ ಮತ್ತೊಂದು. ಏನಾಗುತ್ತೆ ಹೀಗೆ ಹೇಳ್ತಾ ಇದ್ರೆ ಅವಿಶೇಷಾಂತರ ಅಂಗೀಕಾರ. ಅವಿಶೇಷಾಂತರ ಅಂದ್ರೆ ನಿರ್ವಿಶೇಷವಾದ ಇನ್ನೊಂದು ಸಾಧಕವನ್ನು ಒಪ್ಪಿದ್ರೆ ಅದು ಸಾಧಕ ಅಂತ ಹೇಳಲಿಕ್ಕೆ ಮತ್ತೊಂದು ನಿರ್ವಿಶೇಷ ಪ್ರಮಾಣವನ್ನು ಕೊಡ್ತಾ ಹೋಗಬೇಕು. ಈ ಜ್ಞಾನವಸ್ಥೆ. ಕಿಮತಃ ಇದಂ ತತಃ ತತ್ ಅವಿಶೇಷ ಪ್ರಮಾಣಂ ಕಿಂ ಸಾಕ್ಷಿ ಉತ ಅನ್ಯತ್ ಆದ್ಯೇ ಅನ್ಯೋನ್ಯಾಶ್ರಯತ್ವಂ ಸಾಕ್ಷಿಣಃ ಸಾಧಕತ್ವ ಸಿದ್ಧೌ ಅವಿಶೇಷಸ್ಯಾಪಿ ಸಾಧಕತ್ವಂ ಇತ್ಯೇಷಃ ಅರ್ಥಃ ಸಿದ್ಧ್ಯತಿ ತತ್ಸಿದ್ಧೌ ಚ ಸಾಕ್ಷಿಣಃ ಸಾಧಕತ್ವ ಸಿದ್ಧಿಃ ಇತಿ ನ ದ್ವಿತೀಯಃ. ತದಭಾವ ಅವಿಶೇಷಾಂತರಾಂಗೀಕಾರೇ ದೂಷಣಮಾಹ ಇತ್ಯನವಸ್ಥಿತಿಃ ಇತಿ ತಚ್ಚಾವಿಶೇಷಮಾನೇನ ಸಾಧ್ಯಮಿತ್ಯನವಸ್ಥಿತಿಃ. ತಸ್ಯಾಪಿ ಅವಿಶೇಷಸ್ಯ ಸಾಧಕತ್ವಂ ಅವಿಶೇಷ ಪ್ರಮಾಣೇನೈವ ಸಾಧ್ಯಂ ಇತಿ ಉಪಪಾದನಂ ಇತಿ ಶಬ್ದೇನ ಸೂಚಯತೆ. ನನು ಚ ಅವಿಶೇಷಸ್ಯ ಸಾಧ್ಯ ಸಾಧಕತಾ ಇತಿ ಪ್ರಕೃತಂ ಅತಃ ಸಾ ಚ ಇತಿ ಪರಾಮರ್ಶಃ ಯುಕ್ತಃ ಸತ್ಯಂ ತಥಾಪಿ ಪ್ರಾಕ್ ಯತ್ ಮಿಥ್ಯಾಭೂತಸ್ಯಾಪಿ ಸಾಧಕತ್ವಂ ಪ್ರಮಾಣ ವಿಕಲ್ಪ ನಿರಾಕರಣೇನ
ನಿರಸ್ತಂ ತತ್ ಅವಿಶೇಷತ್ವಾದಿ ವಿಕಲ್ಪ ನಿರಾಕರಣೇನಾಪಿ ನಿರಾಕರಣೀಯಂ ಇತಿ ಸೂಚನಾಯ ಸಾಮಾನ್ಯೇನ ನಪುಂಸಕ ನಿರ್ದೇಶಃ ಏತೇನ ಪ್ರಾಕ್ ವಿಕಲ್ಪಿತಃ ತಥಾ ಆತ್ಮಭೂತೇನ ಇತಿ ಪಕ್ಷೋಪಿ ನಿರಸ್ತೋ ವೇದಿತವ್ಯಃ. ಇಲ್ಲಿ ಟೀಕಾಕೃತ್ಪಾದರು ಆಚಾರ್ಯರ ಪ್ರಯೋಗಕ್ಕೆ ಒಂದು ಕಟಾಕ್ಷವನ್ನು ಬೀರಿದ್ದಾರೆ. ನಮಗೆ ಅದು ಕಾಣಿಸೋದಿಲ್ಲ. ನಮಗೆ ಯಾವ ಆಕ್ಷೇಪವೂ ಇಲ್ಲದೆ ಓದ್ಕೊಂಡು ಹೋದ್ವಿ ನಾವು. ದೊಡ್ಡ ಒಂದು ವ್ಯಾಕರಣದ ತಪ್ಪಿದೆ. ತಚ್ಚ ಅವಿಶೇಷಮಾನೇನ ಸಾಧ್ಯಂ, ಅದನ್ನು ಅವಿಶೇಷಮಾನದಿಂದ ಸಾಧನೆ ಮಾಡಬೇಕಾಗತ್ತೆ. ತಚ್ಚ ಅನ್ನೋದು ಯಾವ ಲಿಂಗ? ಅಂದರೆ ತಚ್ಚ ಅನ್ನೋದು ಪ್ರೊನೌನ್. ಹಿಂದೆ ಏನೋ ಬಂದಿದ್ದನ್ನು ಅದು ತಗೋಬೇಕು. ಅದು ನಪುಂಸಕ ಆದ್ದರಿಂದ ಹಿಂದೆ ಯಾವುದೋ ಒಂದು ನಪುಂಸಕದ ಬಂದಿರೋದನ್ನೇ ಪರಾಮರ್ಶೆ ಮಾಡಬೇಕು. ಆದರೆ ಹಿಂದೆ ನಪುಂಸಕದ್ದು ಯಾವುದೂ ಇಲ್ಲ ಅಲ್ಲಿ. ನೋಡಿ ಹಿಂದೆ ಬಂದಿದ್ದು ಅವಿಶೇಷಸ್ಯ ಸಾಧ್ಯ ಸಾಧಕತಾ ಪುನಃ ಅಂತ. ಆ ಸೆಂಟೆನ್ಸ್ನಲ್ಲಿ ಅನ್ವಯ ಹೇಗೆ ಅಂದರೆ ಅವಿಶೇಷಸ್ಯ ಸಾಧಕತಾ ಸಾಧ್ಯ. ನಿರ್ವಿಶೇಷವಾದ ಸಾಕ್ಷಿಗೆ ಸಾಧಕತ್ವವನ್ನು ನೀನು ಸಾಧನೆ ಮಾಡಿಕೊಡಬೇಕೇ ಹೊರತು ನಾವು ಒಪ್ಪಿಲ್ಲ. ಅಲ್ಲಿ ಪ್ರಧಾನವಾಗಿ ಪ್ರಸ್ತುತವಾದ ಯಾವುದು? ಅವಿಶೇಷಸ್ಯ ಸಾಧಕತಾ ಸಾಧ್ಯ. ಯಾವುದು ಪ್ರಸ್ತುತ? ಸ್ತ್ರೀಲಿಂಗದಿಂದ ಸಾಧ್ಯ ಅನ್ನೋದು ಪ್ರಸ್ತುತ. ಸಾಚ ಅನ್ಬೇಕು. ಸಾಧ್ಯ ಅನ್ನೋದು ಸ್ತ್ರೀಲಿಂಗ ಆದ್ರಿಂದ ಸಾಚ ಅನ್ನಬೇಕಾಗಿತ್ತು. ತಚ್ಚ ಹೇಳುತ್ತೆ. ಅವಳು ಸೀತೆಯು ರಾಮನ ಜೊತೆ ಕಾಡಿಗೆ ಹೋದಳು. ಅದು ಲಕ್ಷ್ಮಣನನ್ನು ರಾಮನ ಬಳಿಗೆ ಕಳಿಸಿತು. ಸರಿನಾ? ಹೋದಳು ಅಂತ ಸ್ತ್ರೀಲಿಂಗ ಬಂದು ಮಾಡಿಕೊಂಡು ಅದು ಅಂತ ನಾನು ಹೇಳಿದರೆ ಹಾಗೆ ಹೇಳಿದರೆ ಆಚಾರ್ಯ. ಸಾಧ್ಯ ಅಂತ ಸ್ತ್ರೀಲಿಂಗದ ಶಬ್ದವನ್ನು ಪ್ರಸ್ತುತಗೊಳಿಸಿ ಸಾಚ ಅಂತ ಹೇಳೋ ಬದಲು ತಚ್ಚ ಅಂತ, ಇದು ತಪ್ಪಲ್ವಾ ಅಂತ ಟೀಕಾಕೃತ್ಪಾದರ ಆಕ್ಷೇಪ. ನೋಡಿ ಆಚಾರ್ಯರು ಇಷ್ಟೊಂದು ಶಿಷ್ಯರ ಆಕ್ಷೇಪ ಇದು ಅದ್ವೈತಿಗಳದ್ದಲ್ಲ. ನಮ್ಮ ಶಬ್ದ ಪ್ರಯೋಗ ತಪ್ಪು ಅಂತ ನಾವು ಮಾಡ್ಕೊಳ್ಳಿರೋ ಆಕ್ಷೇಪ. ಈ ಮಿಸ್ಟೇಕನ್ನು ಆಚಾರ್ಯ ಮಾಡಿರ್ಬೋದ? ಹೇಳಿ ಎಲ್ಲೋ ಒಂದು ಕಡೆ ಹೇಳಿದ್ರೆ ಮುಂದೆ ಹೊರ ಮರ್ತ್ಬಿಟ್ರೇನೋ ಅಂತ ಬೇಕಾದ್ರೆ ಯೋಚನೆ ಮಾಡೋದು. ಆಚಾರ್ಯ ಮರೋಯಿಲ್ಲ ಅಂತ. ಇಲ್ಲೇ ಸಾಧ್ಯ ಅಂತ ಮಾಡಿ ತಚ್ಚ ಅಂತ ಅಬದ್ಧ ಮಾಡುವಷ್ಟು ಒಂದು ಅನವಧಾನ ಆಚಾರ್ಯರಂತಹ ಒಬ್ಬ ಗ್ರಂಥಕರ್ತನಿಗೆ, ಒಂದು ಸಿದ್ಧಾಂತ ಪ್ರವರ್ತರಿಗೆ ಇರೋಕ್ಕೆ ಸಾಧ್ಯನ? ಈ ಕಾರಣದಿಂದ ಟೀಕಾಕೃತ್ಪಾದರು ಹೇಳೋದು ಪ್ರತ್ಯಕ್ಷರಂ ಪ್ರತಿಪದಂ ಅನೇಕ ಆಕೂತ ಗರ್ಭಿತ. ಒಂದೊಂದು ಪದದಲ್ಲೂ ಕೂಡ ಆಕೂತ ಇದೆ. ಆಕೂತ ಗರ್ಭಿತ. ಆ ಆಕೂತ ಇದೆ. ಅದನ್ನ ಬೇಕು ಅಂತ ಈ ಶಬ್ದವನ್ನು ಆಡಿದ್ದಾರೆ ಆಚಾರ್ಯ. ಆಕೂತ ಅಂದ್ರೆ ಇಂಗಿತ, ಒಳಗಡೆ ಇನ್ನರ್ ಮೀನಿಂಗ್ ಅಂತ. ಅದಕ್ಕೊಂದು ಇನ್ನರ್ ಮೀನಿಂಗ್ ಇದೆ. ಸಾಚ ಅಂತ ಹೇಳೋ ಬದಲು ತಚ್ಚ ಅಂತ ಹೇಳಿದ್ದಕ್ಕೊಂದು ಅಭಿಪ್ರಾಯ ಇದೆ ಆಚಾರ್ಯ. ಬೇಕು ಅಂತ ಪ್ರಯೋಗ ಮಾಡಿದ್ದಾರೆ. ನೋಡಿ ಇಲ್ಲಿ ಬಂದಿರುವ ಅಂಶ ಹೇಗೆ ಅಂದರೆ ನಿರ್ವಿಶೇಷವು ಸಾಧಕ ಹೌದೋ ಅಲ್ವೋ ಅನ್ನೋ ಚರ್ಚೆ. ನಿರ್ವಿಶೇಷವು ಸಾಧಕವಾಗಿ ನಮಗೆಲ್ಲೂ ಕಂಡಿಲ್ಲ. ನಾನು ಅದನ್ನು ಪ್ರೂವ್ ಮಾಡ್ತೇನೆ ಅಂತ ಹೊರಟಿದ್ದ. ಯಾವುದರಿಂದ ಪ್ರೂವ್ ಮಾಡ್ತೀನಿ ಅಂತ ಇದು ಪ್ರಶ್ನೆಗಳು ಬಂತು. ಇದು ಇಲ್ಲಿ ಬಂದಿರುವ ಪ್ರಸ್ತುತ ವಿಚಾರ. ಇದಕ್ಕಿಂತ ಹಿಂದೆ ಇದೇ ರೀತಿಯ ಒಂದು ವಿಚಾರ ಪ್ರಸ್ತುತವಾಗಿತ್ತು. ಮಿಥ್ಯಾವು ಸಾಧಕ ಅಲ್ಲ ಅಂತ ನಮ್ಮ ಸ್ಟ್ಯಾಂಡ್. ಅದಕ್ಕೆ ಅವನಂದ ಮಿಥ್ಯಾವು ಸಾಧಕ ಅಂತ ನಾನು ಪ್ರೂವ್ ಮಾಡ್ತೇನೆ. ಅದಕ್ಕೆ ಆಚಾರ್ಯ ಕೇಳಿದ್ರು, ಮಿಥ್ಯಾವು ಸಾಧಕ ಅಂತ ಮಿಥ್ಯಾ ಪ್ರಮಾಣದಿಂದ ಪ್ರೂವ್ ಮಾಡ್ತೀವೋ ಸತ್ಯ ಪ್ರಮಾಣದಿಂದ ಪ್ರೂವ್ ಮಾಡ್ತೀವೋ ಅಂತ ಕೇಳ್ಕೊಂಡು ಇಂಥದ್ದೇ ಒಂದು ಜಗಳ ಆಗ್ತದೆ. ನಿರ್ವಿಶೇಷವು ಸಾಧಕ ಅಲ್ಲ, ನಿರ್ವಿಶೇಷವು ಸಾಧಕ ನಾನು ಪ್ರೂವ್ ಮಾಡ್ತೇನೆ. ನಿರ್ವಿಶೇಷವು ಸಾಧಕ ಅನ್ನೋದನ್ನು ನಿರ್ವಿಶೇಷ ಪ್ರಮಾಣದಿಂದ ಪ್ರೂವ್ ಮಾಡ್ತೀವೋ ಸವಿಶೇಷ ಪ್ರಮಾಣದಿಂದ ಪ್ರೂವ್ ಮಾಡ್ತೀವಿ. ಇಲ್ಲಿ ಬಂದಿರುವ ಜಗಳ ಇದು, ಅಲ್ಲಿ ಬಂದಿರುವ ಜಗಳ ಅದು. ಹೀಗೆ ಎರಡು ಜಗಳ ಇಲ್ಲಿ ಬಂದಿದೆ ನಮಗೂ ಅವರಿಗೂ. ಮಿಥ್ಯಾವು ಸಾಧಕ ಅಂತ ಒಂದು, ನಿರ್ವಿಶೇಷವು ಸಾಧಕ ಅಂತ ಇನ್ನೊಂದು.
ಇವೆರಡಕ್ಕೂ ಈ ಖಂಡನೆ ಅಪ್ಲೈ ಆಗಿದೆ. ಅಲ್ಲಿ ಪ್ರಮಾಣಂ ಅಂತ ಬಂದಿದೆ, ಇಲ್ಲಿ ಸಾಧ್ಯ ಅಂತ ಬಂದಿದೆ. ಎರಡಕ್ಕೂ ಅಪ್ಲೈ ಆಗುವ ಲಿಂಗ ಯಾವುದು ಹೇಳಬೇಕು ಹೇಳಿ? ಸ್ತ್ರೀಲಿಂಗ ಹೇಳಬೇಕು, ನಪುಂಸಕಲಿಂಗ ಹೇಳಬೇಕು. ಅಂದರೆ ಅದಕ್ಕೆ ಭಾಷಾ ನಿಯಮವನ್ನು ಸಾಮಾನ್ಯ ನಪುಂಸಕ. ಹಿಂದೆ ಸ್ತ್ರೀಲಿಂಗದ ಒಂದು ವಿಶೇಷವೂ ಪ್ರಸ್ತುತವಾಗಿದೆ, ನಪುಂಸಕಲಿಂಗದ ವಿಶೇಷವೂ ಪ್ರಸ್ತುತ ಅಥವಾ ಪುಲ್ಲಿಂಗದ ಒಂದು ವಿಶೇಷವೂ ಪ್ರಸ್ತುತವಾಗಿದೆ. ಮುಂದೆ ಅದನ್ನು ಪರಾಮರ್ಶೆ ಮಾಡಬೇಕಾದ್ರೆ ಯಾವ ಪ್ರಾಣವನ್ನು ಹಾಕಬೇಕು ಅಂದರೆ ನಪುಂಸಕ ಹಾಕಬೇಕು. ಇದು ಸಂಸ್ಕೃತ ಭಾಷೆಯ ಒಂದು ನಿಯಮ. ಈ ಕಾರಣದಿಂದ ಹಿಂದೆ ಹೇಳಿದ್ದನ್ನು ಮರೆತು ಬಿಡಬೇಡಿ, ಇಲ್ಲೇನು ಹೇಳುತ್ತೇವೋ ಅದೆಲ್ಲ ಅದಕ್ಕೂ ಅಪ್ಲೈ ಮಾಡಿಕೊಳ್ಳಿ ಅಂತ. ಅಂದರೆ ಮಿಥ್ಯಾವು ಸಾಧಕ ಅನ್ನೋದನ್ನ ಮಿಥ್ಯಾ ಪ್ರಮಾಣದಿಂದ ಪ್ರೂವ್ ಮಾಡ್ತೀವೋ ಸತ್ಯ ಪ್ರಮಾಣದಿಂದ ಪ್ರೂವ್ ಮಾಡ್ತೀವೋ ಅಂತ ಎರಡು ಪ್ರಶ್ನೆ ಮಾಡಿ ಖಂಡನೆ ಮಾಡಿದ್ರು. ಆ ಜಾಗದಲ್ಲಿ ಇದನ್ನು ಸೇರಿಸ್ಕೊಳ್ಳಿ. ಮಿಥ್ಯಾವು ಸಾಧಕ ಅನ್ನೋದನ್ನ ಸವಿಶೇಷ ಪ್ರಮಾಣದಿಂದ ಪ್ರೂವ್ ಮಾಡ್ತೀವೋ ನಿರ್ವಿಶೇಷ ಪ್ರಮಾಣದಿಂದ ಪ್ರೂವ್ ಮಾಡ್ತೀವಿ. ಇಲ್ಲೇನು ವಿಕಲ್ಪ ಮಾಡಿದೀವೋ ಆ ವಿಕಲ್ಪ ಅಲ್ಲೂ ಅಪ್ಲಿಕೇಬಲ್ ಅಂತ ಹೇಳೋ ಕಾರಣಕ್ಕೋಸ್ಕರ ಆಚಾರ್ಯರು ಸಾಚ ಅಂತ ಹೇಳದೆ ತಚ್ಚ ಅಂತ ಹೇಳಿದರು. ಇಷ್ಟು ಆಚಾರ್ಯರ ಒಳಗಡೆ ಪ್ರವೇಶ ಮಾಡಿದರೆ ಗೊತ್ತಾಗ್ಬೋದು ಹೊರತು ಹೊರಗಡೆ ಇದ್ದದ್ದು ಮಾಡ್ತಾರೆ ಅಂತ ಅದು ಅಲೌಕಿಕ ಸಾಮರ್ಥ್ಯ ಅಂತ ಅರ್ಥ. ರೀತಿಗಳು ಓದಕ್ಕೆ ಹೋಗೋಣ ಬಿಡಿ. ಇದು ಸಾಮಾನ್ಯ ಅಜ್ಜರಿಗೂ ತಪ್ಪು ಅಂದ್ಬಿಡ್ತಾರೆ, ಆಚಾರ್ಯ ಮರ್ಕೋಯ್ತು ತಪ್ಪು ಮಾಡಿದ್ದಾರೆ ಅಂತ. ಆದರೆ ನಾವು ಅದನ್ನು ಯೋಚನೆ ಮಾಡಿ ತಪ್ಪು ಮಾಡ್ತಾರೆ ಅಂತ ಸಿಲ್ಲಿಯಾಗಿ ತಗೊಳ್ಳುವಂತೀವಿ. ಅಷ್ಟೊಂದು ಸಿಲ್ಲಿ ಮಿಸ್ಟೇಕ್ಸು ಆಚಾರ್ಯರು ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೇಳ್ತಾರೆ ಟೀಕಾಕೃಪಾದರು, ಆಚಾರ್ಯರು ಒಂದು ಶಬ್ದವನ್ನ ಬಿಟ್ಟಿದ್ದಾರೆ, ಒಂದು ಅಕ್ಷರವನ್ನ. ಆ ಛಂದಸ್ಸು ಭಂಗ ಆಯ್ತಾರೆ. ಅನುಷ್ಠ ಛಂದಸ್ಸಿಗೆ ಇಷ್ಟು ಅಕ್ಷರ ಇರಬೇಕು ಅಂತ ಒಂದು ರೂಲ್ಸ್ ಇದೆ, 36 ಅಕ್ಷರ ಇರಬೇಕು ಅಂತ ಒಂದು ರೂಲ್ಸ್ ಇದೆ. ಒಂದು ಅಕ್ಷರ ಕಡಿಮೆ ಇದೆ ಆಚಾರ ಮಾಡಿದೆ, ಆಯ್ತಾ? ಅದನ್ನು ನೋಡಿ ಆ ಶ್ಲೋಕವನ್ನು ಈ ರೀತಿಯಾಗಿ ಕಾಯಿನ್ ಮಾಡ್ಬೋದಿತ್ತು, ಕರೆಕ್ಟಾಗಿ ಮಾಡ್ಬೋದಿತ್ತು. ಅದನ್ನು ಮಾಡಲಿಲ್ಲ ಆಚಾರ. ಯಾಕೆ ಮಾಡಲಿಲ್ಲ? ಅನವಧಾನದಿಂದ ಮಾಡಲಿಲ್ಲ ಅಂತ ಅರ್ಥ ಅಲ್ಲ. ಛಂದಸ್ಸಿನಲ್ಲಿ ನೋಡಿ ಅನುವ್ಯಾಖ್ಯಾನದ ಮಹತ್ವ ನೋಡ್ರಿ. ವೇದದಲ್ಲಿ ಒಂದಕ್ಷರ ಜಾಸ್ತಿ ಆದರೂ ಒಂದಕ್ಷರ ಕಮ್ಮಿ ಆದರೂ ಅದಕ್ಕೆ ದೋಷ ಅಲ್ಲ. ಅಲ್ಲಿ ಛಂದಸ್ಸು ಮುಖ್ಯ ಅಲ್ಲ, ವಿಷಯ ಮುಖ್ಯ. ನನ್ನ ಅನುವ್ಯಾಖ್ಯಾನ ಅದು ವೇದ ತುಲ್ಯ. ಆದ್ರಿಂದ ವೇದದಲ್ಲಿ ಏನು ರೂಲ್ಸ್ ಅಪ್ಲಿಕೇಬಲ್ಲೋ ಅದನ್ನು ಇಲ್ಲೂ ನಾನು ಮಾಡ್ತೇನೆ. ವೇದ ಕಾರ್ಯವಲ್ಲ. ಆ ನಿಯಮವನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಬಿಟ್ಟಿದ್ದಾರೆ ಅಂದರೆ ಅದಕ್ಕೆ ಈಕ್ವಲ್ ಇಂಪಾರ್ಟೆನ್ಸ್ ಅನುವ್ಯಾಖ್ಯಾನದಲ್ಲಿ ಇದೆ ಅಂತ ಅರ್ಥ. ಅಲ್ಲಿಗೆ ನಾನು ಯಾಕೆ ಪ್ರಸ್ತಾವ ಮಾಡಿದೆ ಅಂತ, ಈ ಗಹನವಾದ ವಿಷಯ ಎಲ್ಲರ ತಲೆಗೆ ಹತ್ತಬೇಕು ಅಂತಿಲ್ಲ. ಅದು ಚಂದ ಕಡುಬು ಇಡ್ಲಿ ತಿಂದುಕೊಂಡು ನಾವು ಕೂತಿದ್ದೇವೆ ಅಂದರೆ ಇಷ್ಟು ಕಷ್ಟದ ವಿಷಯ ಒಳಗೆ ಹೋಗೋದಿಲ್ಲ. ಅದ್ರ ಕಡುಬು ತುರಿದಷ್ಟು ಸುಲಭವಾಗಿ ಇದು ತುರಲ್ಲ. ತೂರದಿದ್ದರೂ ಆ ಶಬ್ದ ಏನಿದೆಯೋ ಅದು ವೇದ ತುಲ್ಯ ಅಂತಾರೆ. ನಾವು ಸಂಧ್ಯಾವಂದನೆ ಇದ್ದು ಅನೇಕ ಮಂತ್ರಗಳನ್ನು ಜೀವಿತ ಸ್ಥಾನದಲ್ಲೆಲ್ಲ ಹೇಳ್ತೀವಿ, ಎಲ್ಲದಕ್ಕೂ ಅರ್ಥ ಗೊತ್ತಿದೆ ನಮಗೆ. ಇಂದ ಶ್ರೇಷ್ಠಾನಿದೆ ಹೆಚ್ಚು ಹೇಳ್ತಾ ಹೋಗ್ತೀವಿ, ಅರ್ಥ ಇಲ್ಲ. ಹಾಗೆ ನಿಮಗೆ ಪೂರ್ಣ ಅರ್ಥ ಆಗಬೇಕು ಈ ವಾಕ್ಯಗಳನ್ನು ಹೇಳ್ಕೊಂಡ್ರು ಅದಕ್ಕೊಂದು ಪುಣ್ಯ ಇದೆ, ಛಂದಸ್ತುಲ್ಯ ಅಂತ ಆಚಾರ್ಯ ಅದನ್ನು ಗಮನಿಸಿದ್ದಾರೆ ಅಂತ ಟೀಕಾ. ನನುಚ ಅವಿಶೇಷಸ್ಯ ಸಾಧ್ಯ ಸಾಧಕತಾ ಇತಿ ಪ್ರಕೃತಂ. ಪ್ರಕೃತವಾದ್ದು ಅವಿಶೇಷಸ್ಯ ಸಾಧಕತಾ ಸಾಧ್ಯ, ಇದು ಪ್ರಕೃತವಾದ್ದು. ಅತಃ ಸಾಚ ಇತಿ ಪರಾಮರ್ಶೋ ಯುಕ್ತ. ಸಾಧ್ಯ ಅಂತ ಸ್ತ್ರೀಲಿಂಗ ಇರೋದ್ರಿಂದ ಸಾಚ ಅಂತ ಆಚಾರ್ಯ ಮುಂದಿನ ವಾಕ್ಯ ಪ್ರಯೋಗ ಮಾಡಬೇಕಾಯಿತು. ಆದರೆ ಆಚಾರ್ಯ ಏನು ಮಾಡಿದ್ದಾರೆ? ತಚ್ಚ ಅಂತ ನಪುಂಸಕ ಮಾಡಿದ್ದಾರೆ. ಸಾಚೇತಿ ಪರಾಮರ್ಶೋ ಯುಕ್ತ ತಚ್ಚೇತಿ ಪರಾಮರ್ಶ ಕಥಂ. ಸತ್ಯಂ ಹಾಗೆ ಮಾಡಬೇಕಾಯಿತು. ತಥಾಪಿ ಪ್ರಾಕ್ ಮಿಥ್ಯಾಭೂತಸ್ಯಾಪಿ ಸಾಧಕತ್ವ, ಮಿಥ್ಯಾಭೂತ ಪ್ರಮಾಣವೂ ಕೂಡ ಸಾಧಕ ಅಂತ ಸಾಧಕತ್ವ ಪ್ರಮಾಣ ವಿಕಲ್ಪ ನಿರಾಕರಣೇನ ನಿರಸ್ತ. ಮಿಥ್ಯಾಭೂತವು ಸಾಧಕ ಅಂತ ಅನ್ನೋದನ್ನ ಮಿಥ್ಯಾ ಪ್ರಮಾಣದಿಂದ ಸಾಧನೆ ಮಾಡ್ತೀಯೋ ಸತ್ಯ ಪ್ರಮಾಣದಿಂದ ಸಾಧನೆ ಮಾಡ್ತೀಯೋ ಅಂತ ಪ್ರಮಾಣ ವಿಕಲ್ಪ ನಿರಾಕರಣೇನ ಹೀಗೆ ಪ್ರಶ್ನೆ ಮಾಡಿಕೊಂಡು ಅದನ್ನ ತಪ್ಪು ಅಂತ ಹೇಳಿದ್ದೀವಿ. ಪ್ರಮಾಣ ವಿಕಲ್ಪ ನಿರಾಕರಣೇನ ನಿರಸ್ತ. ಅಷ್ಟೇ ಅಲ್ಲ, ಅಲ್ಲಿ ಈ ವಿಕಲ್ಪವನ್ನು ಮಾಡಿಕೊಳ್ಳಿ. ಮಿಥ್ಯಾಭೂತವು ಸಾಧಕ ಅನ್ನೋದನ್ನ ಸವಿಶೇಷ ಪ್ರಮಾಣದಿಂದ ಸಾಧಿಸಿರೋ ನಿರ್ವಿಶೇಷ ಪ್ರಮಾಣದಿಂದ ಸಾಧಿಸಿ. ಇಲ್ಲಿ ಏನು ಪ್ರಸ್ತುತ ವಿಕಲ್ಪನೋ ಅದನ್ನು ಅದಕ್ಕೂ ಅಪ್ಲೈ ಮಾಡಿಕೊಳ್ಳಿ. ತತ್ ಸವಿಶೇಷತ್ವಾದ ವಿಕಲ್ಪ ನಿರಾಕರಣೇನಾಪಿ ನಿರಾಕರಣೀಯಂ ಇತಿ ಸೂಚನಾಯ ಸಾಮಾನ್ಯೇನ ನಪುಂಸಕಂ. ಸಾಮಾನ್ಯೇ ನಪುಂಸಕಂ ಅಂತ ಒಂದು ಹಿಂದೆ ಸ್ತ್ರೀಲಿಂಗ
ಪುಲ್ಲಿಂಗ ಅಥವಾ ನಪುಂಸಕಲಿಂಗ ಎರಡು ಪ್ರಸ್ತುತವಾಗಿರುವಾಗ ಮುಂದೆ ಸರ್ವನಾಮ ಶಬ್ದ ಯಾವುದು ಪ್ರಯೋಗ ಮಾಡಬೇಕು ಅಂದರೆ ಸಾಮಾನ್ಯ ನಪುಂಸಕ. ಏಕೇನ ನೋಡಿ, ನಮಗೆ ಮರ್ತೋಗಿದೆ, ಟೀಕಾಕೃತರು ನೆನಪಿಟ್ಕೊಂಡಿದ್ದಾರೆ. ಹಿಂದೆ ಮಿಥ್ಯಾಭೂತವು ಸಾಧಕ ಅಂತ ಹೇಳಿದಾಗ ಟೀಕಾಕೃತರು ಎರಡು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಮಿಥ್ಯಾಭೂತವು ಸಾಧಕ ಅನ್ನೋದನ್ನು ಮಿಥ್ಯಾ ಪ್ರಮಾಣದಿಂದ ಸಾಧ್ಯ ಮಾಡ್ತೀವೋ ಸತ್ಯ ಪ್ರಮಾಣ. ಸತ್ಯ ಪ್ರಮಾಣದಿಂದ ಸಾಧನೆ ಮಾಡ್ತೀವಿ ಅಂದಾಗ ಮತ್ತೆ ಎರಡು ಮಾಡಿದ್ದಾರೆ. ಆ ಸತ್ಯಭೂತ ಪ್ರಮಾಣ ಆತ್ಮ ರೂಪನೋ ಆತ್ಮ ಅತಿರಿಕ್ತ. ಆತ್ಮ ರೂಪ ಅಂತಾದರೆ ಆತ್ಮ ನಿರ್ವಿಶೇಷವನಿಗೆ ಸಾಧಕತ್ವ ಕೊಡಲ್ಲ. ಸರಿ, ಆತ್ಮ ಅತಿರಿಕ್ತ ಅಂತಾದರೆ ದ್ವಿತೀಯೇ ದ್ವೈತ ಸಿದ್ಧಿಸ್ಯ. ಆತ್ಮ ರೂಪ ಅಂತಾದರೆ ಅಗ್ರೇ ವಕ್ಷ್ಯತೆ ಅನ್ನೋದು, ಅದನ್ನು ಇವಾಗ ಹೇಳ್ತಾರೆ. ಮೈಲುಗಟ್ಟಲೆ ಮುಂದೆ ಬಂದು ಹಿಂದಿದ್ದು ಜಾಪಿಸ್ಕೊಂಡಿದ್ದಾರೆ ನೋಡಿ. ವಕ್ಷ್ಯತೆ, ಇಲ್ಲಿ ವಕ್ಷ್ಯತೆ. ಮಿಥ್ಯಾವು ಸಾಧಕ ಅನ್ನೋದಕ್ಕೆ ಪ್ರೂಫು ಆತ್ಮ. ಆತ್ಮ ಅಂದರೆ ಸತ್ಯ, ಯಾವುದು? ಸಾಕ್ಷಿ. ಸಾಕ್ಷಿಯು ಮಿಥ್ಯಾಭೂತವು ಸಾಧಕ ಆಗ್ತದೆ ಅಂತ ಪ್ರೂವ್ ಮಾಡುತ್ತೆ ಅಂದರೆ ಆ ಸಾಕ್ಷಿ ಸಾಧಕ ಅಲ್ಲ. ಯಾಕೆ? ನಿರ್ವಿಶೇಷತ್ವ ಅನ್ನೋದನ್ನು ಹಿಂದಿನ ವಿಕಲ್ಪಕ್ಕೆ ಉತ್ತರ ಇಲ್ಲಿ ಇಟ್ಕೊಳ್ಳಿ. ಏಕೇನ ಪ್ರಾಕ್ ವಿಕಲ್ಪಿತ ಸತಾ ಆತ್ಮಭೂತೇನ ಇತಿ ಪಕ್ಷೋಪಿ ನಿರಸ್ತೋ ವೇದಿತವ್ಯ. ಆತ್ಮಭೂತೇನ ಸತಾವ ಆತ್ಮಭಿನ್ನೇನ ಸತಾವ, ಎರಡು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಆತ್ಮಭಿನ್ನೇನ ಸತ ಅನ್ನೋದಕ್ಕೆ ಉತ್ತರ ಕೊಟ್ಟರು, ದ್ವೈತ ಚಿತ್ತೇಚ್ಛ. ಆತ್ಮರೂಪೇಣ ಸತ ಅನ್ನೋದಕ್ಕೆ ಉತ್ತರ ಕೊಟ್ಟಿಲ್ಲ, ಇಲ್ಲಿ ಕೊಡ್ತಾ ಇದ್ದಾರೆ. ಆತ್ಮರೂಪವಾದ ಸತ್ಯವು ನಿನ್ನಲ್ಲಿ ನಿರ್ವಿಶೇಷ ಆದ್ರಿಂದ ಅದು ಸಾಧಕ ಅಲ್ಲ ಅಂತ ಅದಕ್ಕೆ ಉತ್ತರ ಇಲ್ಲಿ ಬಂತು. ಮಿಥ್ಯಾತ್ವಂ ಯದಿ ಇತ್ಯಾದಿನಾ ಉಕ್ತಂ ಪ್ರಸಂಗಂ ಉಪಸಂಹರತಿ ಅನಂಗೀಕುರ್ವತಾಂ ಇತಿ ಅನಂಗೀಕುರ್ವತಾಂ ವಿಶ್ವ ಸತ್ಯತಾಂ ತನ್ನವಾದಿತಾ ಯಸ್ಮಾತ್ ಏವಂ ನ ಮಿಥ್ಯಾಭೂತಸ್ಯ ಸಾಧಕತ್ವಂ ತತ್ ತಸ್ಮಾತ್ ವಿಶ್ವಸತ್ಯತಾಂ ಅನಂಗೀಕುರ್ವತಾಂ ಆತ್ಮಾತಿರಿಕ್ತಸ್ಯ ಸರ್ವಸ್ಯಾಪಿ ಮಿಥ್ಯಾತ್ವಂ ಪ್ರತಿಪಾದಯತಾಂ ನೇಹ ನಾನಾ ಇತ್ಯಾದಿ ವಾಕ್ಯಾನಾಮಪಿ ಮಿಥ್ಯಾತ್ವ ಪ್ರಸಕ್ತ್ಯ ನ ವಾದಿತಾ ನ ಸಾಧಕತಾ ಸ್ಯಾತ್ ತದ್ವಾಕ್ಯಸ್ಯ ಇತಿ ಪ್ರಕೃತಂ ಏಕವಚನಂ ಸಮೂಹ ವಿಷಯಂ ಇತಿ ಜ್ಞಾಪಯಿತುಂ ಉಪಸಂಹಾರೇ ಬಹುವಚನಂ. ನಾವು ಆರಂಭ ಮಾಡಿದ್ದು ಮಿಥ್ಯಾತ್ವಂ ಯದಿ ದುಃಖಾದೇಹ ತದ್ವಾಕ್ಯಸ್ಯ ಅಗ್ರತೋ ಭವೇತ್. ದುಃಖಾದೇಹ ಯದಿ ಮಿಥ್ಯಾತ್ವಂ, ದುಃಖಾದಿ ಈ ಪ್ರಪಂಚವು ಒಂದು ವೇಳೆ ಮಿಥ್ಯಾಂತಾದಲ್ಲಿ ಆವಾಗ ತದ್ವಾಕ್ಯಸ್ಯ ಅಗ್ರತೋ ಭವೇತ್. ತದ್ವಾಕ್ಯಸ್ಯ ಅಂದರೆ ಈ ಪ್ರಪಂಚವು ಮಿಥ್ಯಾ ಅಂತ ಹೇಳುವ ನೇಹನಾನಾಸ್ತಿ ಎಂಬ ವಾಕ್ಯವು ಮೊದಲು ಸುಳ್ಳಾದೀತು. ಇಲ್ಲಿಂದ ಆರಂಭ ಮಾಡಿದವರು ಹೋದ ಪಾಠದಲ್ಲಿ ಶುರು ಮಾಡಿದ್ದೇವೆ. ಇವತ್ತು ಅದರ ಉಪಸಂಹಾರ. ಏನು ಉಪಸಂಹಾರ ಅಂದರೆ ಅನಂಗೀಕುರ್ವತಾಂ ವಿಶ್ವಸತ್ಯತಾಂ ವಾದಿತಾ ನಾ. ತತ್ ಅನ್ನೋದು ಹೇತು. ತತ್ ಅಂದರೆ ಆದ್ದರಿಂದ, ವಿಶ್ವಸತ್ಯತಾಂ ಅನಂಗೀಕುರ್ವತಾಂ. ಈ ಶಬ್ದಕ್ಕೆ ಅರ್ಥ ಬರೋದೇನು? ನಿಮಗೇನು ಅರ್ಥ ಆಯ್ತು ಅದನ್ನು ಹೇಳಿ. ವಿಶ್ವಸತ್ಯತಾಂ ಅನಂಗೀಕುರ್ವತಾಂ, ಮಾಡದೇ ಇರುವವರು, ಇರುವ ಮಾಯಾವಾದಿಗಳು, ಒಂದೊಬ್ಬನು ಒಪ್ಪದೇ ಇರುವ ಮಾಯಾವಾದಿಗಳು ಅರ್ಥ ಅಲ್ಲ. ವಿಶ್ವಸತ್ಯತ್ವವನ್ನು ನಿರಾಕರಣೆ ಮಾಡುವ ನೇಹನಾನಾಸ್ತಿ ಎಂಬ ವಾಕ್ಯಗಳು. ಅದರಿಂದ ಪ್ರಸ್ತುತ ಹಾಗೆ ಅಲ್ಲ, ವಿಶ್ವಸತ್ಯತ್ವವನ್ನು ಒಪ್ಪದ ವಾಕ್ಯಗಳು. ಅಂದರೆ ಯಾವ ವಾಕ್ಯಗಳು ವಿಶ್ವ ಮಿಥ್ಯಾತ್ವವನ್ನು ಸಾಧನೆ ಮಾಡುತ್ತವೋ ಅದು ವಿಶ್ವಸತ್ಯತ್ವವನ್ನು ಒಪ್ಪದ ವಾಕ್ಯಗಳು.
ಅನಂಗೀಕರುವ ವಿಶ್ವಸತ್ಯತಾಂ ಅನಂಗೀಕುರ್ವತಾಂ ವಾಕ್ಯಾನಾಂ ಅಂತ. ಯಾವ ವಾಕ್ಯಗಳು ವಿಶ್ವಸತ್ಯತ್ವವನ್ನು ಸಹಿಸಲ್ಲ, ಮಿಥ್ಯಾತ್ವವನ್ನು ಹೇಳುತ್ತದೆ ಅಂತ ನೀನು ಹೇಳ್ತೀಯೋ ಅಂಥ ವಾಕ್ಯಗಳಿಗೆ ವಾದಿತಾನ ಅಂದರೆ ಅದು ಏನೇ ವಿಷಯವನ್ನು ಹೇಳಲಾರದು. ನೇಹನಾನಾಸ್ತಿ ಮೊದಲಾದ ವಾಕ್ಯಗಳು ವಿಶ್ವ ಸತ್ಯತ್ವವನ್ನು ನಿರಾಕರಿಸಿ ಮಿಥ್ಯಾತ್ವವನ್ನು ಸಾಧನೆ ಮಾಡ್ತದೆ ಅಂತ ನೀನು ಹೇಳ್ತೀಯಲ್ಲ, ಅಂಥ ವಾಕ್ಯಗಳು ಯಾವ ವಿಷಯವನ್ನು ನಿರೂಪಿಸಲಾರವು. ಯಾಕೆ? ತಪ್ಪು. ಆ ಕಾರಣದಿಂದ. ಯಾವ ಕಾರಣದಿಂದ? ಅದು ಮಿಥ್ಯ ಆದ್ದರಿಂದ, ಮಿಥ್ಯ ಸಾಧಕ ಅಲ್ಲ, ಆದ್ದರಿಂದ ಅದು ಯಾವ ವಿಷಯವನ್ನು ಹೇಳಲಾರದು. ಅಂದರೆ ಒಟ್ಟರ್ಥ ವಿಶ್ವ ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ಎಷ್ಟೆಷ್ಟು ಉಪನಿಷತ್ತಿನ ವಾಕ್ಯಗಳನ್ನು ಆಧಾರವನ್ನು ಕೊಡ್ತೀವೋ ಅವೆಲ್ಲವೂ ಕೂಡ ಮಿಥ್ಯ ಆದ್ದರಿಂದ ಅದು ಯಾವುದೇ ವಿಷಯವನ್ನು ಸಾಧನೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗಿಯಿತು. ಅಂದರೆ ವಿಶ್ವ ಮಿಥ್ಯಾತ್ವವನ್ನು ಸಾಧನೆ ಮಾಡುವ ಒಂದೇ ಒಂದು ವಾಕ್ಯ ಉಪನಿಷತ್ತಲ್ಲೇ ಇರೋಕ್ಕೆ ಸಾಧ್ಯ ಇತ್ತು ಅಂದರೆ ಅದೇನಾಗುತ್ತೆ? ಅದೇ ಮಿಥ್ಯ ಆಗುತ್ತೆ. ಅದು ಮಿಥ್ಯ ಆದಮೇಲೆ ಅದು ಇನ್ನೊಂದನ್ನು ಮಿಥ್ಯ ಅಂತ ಮಾಡುವ ಸಾಮರ್ಥ್ಯ ಅದಕ್ಕಿಲ್ಲ. ಇದು ಈ ಪ್ರಕರಣದ ಉಪಸಂಹಾರ. ಅದರಿಂದ ವಿಶ್ವಸತ್ತತ್ ಮಿಥ್ಯಾವು ಸಾಧಕ ಅಲ್ಲ. ಆದ್ದರಿಂದ ವಿಶ್ವಸತ್ಯತಾಂ ಅನಂಗೀಕುರ್ವತಾಂ ವಿಶ್ವ ಮಿಥ್ಯಾತ್ವವನ್ನು ಪ್ರತಿಪಾದನೆ ಮಾಡುವ ವಾಕ್ಯಗಳಿಗೆ ಸಾಧಕತ ವಿಶ್ವ ಮಿಥ್ಯಾತ್ವವನ್ನು ಸಮರ್ಥನೆ ಮಾಡುವ ಸಾಮರ್ಥ್ಯ ಇಲ್ಲ. ನೋಡಿ, ಇಲ್ಲಿ ಮತ್ತೊಂದು ಗ್ರಾಮೆಟಿಕಲ್ ಮಿಸ್ಟೇಕ್. ವಿಶ್ವ ಮಿಥ್ಯಾತ್ವವನ್ನು ಸಾಧನೆ ಮಾಡುವ ವಾಕ್ಯ ಹಿಂದೆ ಯಾವುದು ಪ್ರಸ್ತುತ ಆಗಿದೆ? ಒಂದು ಅಲ್ವಾ? ಮಿಥ್ಯಾತ್ವಂ ಯದಿ ಬಂಧಸ್ಯ, ಅದು ಒಂದು ಹೇಗುತ್ತು ಅಂದರೆ ಆಚಾರ್ಯ ಹೇಳಿದ್ದಾರೆ ಒಂದು ಅಂತ. ಮಿಥ್ಯಾತ್ವಂ ಯದಿ ಬಂಧಸ್ಯ ತದ್ವಾಕ್ಯಸ್ಯ ಅಗ್ರಹೋ ಭವೇತ್. ವಾಕ್ಯಸ್ಯ ಅನ್ನೋದು ಏಕವಚನ. ಯಾವ ವಾಕ್ಯ ಅದು? ನೇಹನಾನ. ಇಲ್ಲಿ ನೋಡಿ, ಅನಂಗೀಕುರ್ವತಾಂ ವಿಶ್ವಸತ್ಯತಾಂ ಯಾವ ವಚನ? ಅಂದರೆ ವಿಶ್ವ ಮಿಥ್ಯಾತ್ವವನ್ನು ಪ್ರತಿಪಾದನೆ ಮಾಡುವ ವಾಕ್ಯಗಳಿಗೆ, ವಾಕ್ಯಕ್ಕೆ ಅಂತಲ್ಲಿ ಶುರು ಮಾಡಿದ್ದು, ಎಂಡಲ್ಲಿ ಉಪಸಂಹಾರ ಮಾಡುವಾಗ ವಾಕ್ಯಗಳಿಗೆ ಇಷ್ಟೊಂದು ಅನವಧಾನ. ಅಲ್ಲಿ ಏಕವಚನ ಶುರು ಮಾಡಿ ಇಲ್ಲಿ ಬಹುವಚನ, ಅಲ್ಲಿ ಸ್ತ್ರೀಲಿಂಗವನ್ನು ಪ್ರಸ್ತುತ ಮಾಡಿ ಇಲ್ಲಿ ನಪುಂಸಕಲಿಂಗ. ಅದರಿಂದ ವಾಕ್ಯಕ್ಕೆ ಅಂತಂದರೆ ಅವನು ಒಂದೇ ವಾಕ್ಯ ವಿಶ್ವ ಮಿಥ್ಯಾತ್ವವನ್ನು ಪ್ರತಿಪಾದನೆ ಮಾಡೋದು ಅಂತ ನೀನು ನಾನಾಸ್ತಿ ಅಂತ ಹೇಳೋದಿಲ್ಲ. ಇಂಥ ತುಂಬ ಹೇಳ್ತಾರೆ. ಅದೆಲ್ಲ ತೆಗೆದುಕೊಳ್ಳಿ ಅಂತ ಸಹಜ. ಅಂದಾಗಿ ಬರೇ ಒಂದು ವಾಕ್ಯವನ್ನು ಇಟ್ಕೊಂಡು ನಾವು ದೋಷ ಹೇಳಲ್ಲ, ಅದು ಉಪಲಕ್ಷಣ. ಹೀಗೆ ವಿಶ್ವವು ಮಿಥ್ಯ ಅಂತ ಹೇಳೋದಕ್ಕೆ ಎಷ್ಟೆಷ್ಟು ಉಪನಿಷತ್ತಿನ ವಾಕ್ಯ ಹೇಳ್ತೀರೋ ಅದಕ್ಕೆಲ್ಲ ಈ ದೋಷ ಅಪ್ಲೈ ಆಗುತ್ತೆ ಅಂತ ಆಚಾರ್ಯ. ತದ್ವಾಕ್ಯಸ್ಯ ಇತಿ ಪ್ರಕೃತಂ ಏಕವಚನ, ತದ್ವಾಕ್ಯಸ್ಯ ಅಗ್ರತೋ ಭವೇತ್ ಅಂತ ಏಕವಚನ. ಸಮೂಹ ವಿಷಯ ಬದೇ ಆ ವಾಕ್ಯ ಅಲ್ಲ, ಆ ವಾಕ್ಯದಂತಿರುವ ವಾಕ್ಯ ಸಮೂಹ ಅಂತ ಅರ್ಥ. ಇತಿ ಜ್ಞಾಪಯಿತು ಉಪಸಂಹಾರೇ ಬಹುವಚನ. ಇವಾಗ ಅನಂಗೀಕುರ್ವತಾಂ ವಿಶ್ವಸತ್ಯತಾಂ ಅನ್ನೋದಕ್ಕೆ ನಮಗೆ ತೋರುವ ಅರ್ಥ ಬಿಟ್ಟು ಟೀಕಾಚಾರ್ಯರು ಬೇರೆ ಅರ್ಥ ಮಾಡಿಬಿಟ್ರು, ದಾರಿ ತಪ್ಪಿಸ್ಬಿಟ್ರು. ವಿಶ್ವಸತ್ಯತ್ವವನ್ನು ಒಪ್ಪದ ಮಾಯಾವಾದಿಗಳಿಗೆ ಅಂತ ನಮಗೆ ತೋರಿದ ಅರ್ಥ. ಅವರ ಅರ್ಥ ಹೇಳಿದ್ದು ವಿಶ್ವಸತ್ಯತ್ವವನ್ನು ಒಪ್ಪದ ವಿಶ್ವ ಮಿಥ್ಯಾತ್ವವನ್ನು ಸಾಧಿಸುವ ನೇಹನಾನಾಸ್ತಿ ಮೊದಲಾದ ವಾಕ್ಯಗಳಿಗೆ. ನಿಮಗೆ ತೋರುವ ಅರ್ಥನ ಇಟ್ಕೊಳ್ಳೋಣ, ಅವಾಗಲೂ ಇನ್ನೊಂದು ವ್ಯಾಖ್ಯಾನ ಆಚಾರ ಮೂಲಕ ಮಾಡಬಹುದು ಅಂತ ನೆಕ್ಸ್ಟ್ ಹೇಳ್ತಾರೆ ಟೀಕಾಕಪ್ಪ. ಅಥವಾ ಅತಿ ಪ್ರಸಂಗಾಂತರ ಅಭಿಧಾನಂ ಏತತ್ ತಥಾ ಹಿ ಯದಿ ಚೈತನ್ಯಾತಿರಿಕ್ತಂ ಸಮರ್ಥಂ ಮಿಥ್ಯಾ ಸ್ಯಾತ್ ತದಾ ಸಮಸ್ತಾಂತರ್ಗತಂ ತಥಾ ವ್ಯವಹಾರಾಂಗಭೂತಂ ಪ್ರಮಾಣಾದಿಕಮಪಿ ಮಿಥ್ಯಾ ಸ್ಯಾತ್ ತಥಾ ಚ ವಿಶ್ವಸತ್ಯತಾಂ ಅನಂಗೀಕುರ್ವತಃ ತನ್ಮಿಥ್ಯಾತ್ವಂ ಅಂಗೀಕುರ್ವತಃ ಮಾಯಾವಾದಿನಃ
ನಿರುಪಾಯಸ್ಯ ಕಥಕಥಾ ನ ಸ್ಯಾತ್ ಕುತಃ ತತ್ ತಸ್ಮಾತ್ ಉಕ್ತರೀತ್ಯ ಮಿಥ್ಯಾಭೂತಸ್ಯ ಸಾಧನ ಬಾಧನ ಅಂಗತ ಅಯೋಗ ಇತಿ. ಇವಾಗ ಅನಂಗೀಕುರ್ವತಾಂ ವಿಶ್ವಸತ್ಯತಾಂ, ವಿಶ್ವಸತ್ಯತ್ವವನ್ನು ಒಪ್ಪದವರಿಗೆ, ಯಾರಿಗೆ? ಮಾಯಾವಾದಿಗಳಿಗೆ. ವಾದಿತಾನ, ವಾದಿತಾನ ಅಂದರೆ, ಹಿಂದೆ ವಾದಿತಾನ ಅಂದರೆ ಅವು ಅರ್ಥವನ್ನು ಸಾಧನೆ ಮಾಡಿ ಕೊಡಲಾರವು ಅಂತ. ಇವಾಗ ವಾದಿತಾನ ಅಂದರೆ ಅವನಿಗೆ ವಾದಿತ್ವನೇ ಇಲ್ಲ, ಅವನು ವಾದಿ, ನಾವು ಪ್ರತಿವಾದಿ. ಅವನು ವಾದಿ ಅನ್ನೋ ಸ್ಥಾನವನ್ನೇ ಕಳ್ಕೊಳ್ಬೇಕಾಗತ್ತೆ. ವಿಶ್ವ ಸತ್ಯತ್ವವನ್ನು ಒಪ್ಪದೇ ಹೋದರೆ ವಾದ ಮಾಡುವ ಅರ್ಹತೆಯೇ ಅವನಿಗೆ ಇಲ್ಲ ಅಂತ ಇವಾಗ ಅರ್ಥ. ಯಾಕೆ? ವಾದ ಮಾಡಬೇಕಾದ್ರೆ ಮತ್ತೊಬ್ಬರ ಜೊತೆ ಚರ್ಚೆ ಮಾಡಬೇಕಾದ್ರೆ ನಾನು ಪ್ರತಿವಾದಿ ಏನು ಹೇಳಿದನೋ ಅದು ತಪ್ಪು ಅಂತ ಹೇಳಬೇಕು, ನಾವು ಹೇಳಿದ್ದು ಸರಿ ಅಂತ ಹೇಳಬೇಕು. ಇದು ಸಾಧ್ಯ ಆದರೆ ವಾದ ಅಲ್ವಾ? ಅವನು ಹೇಳಿದ್ದು ತಪ್ಪು ಅನ್ನಬೇಕು, ನಾನು ಹೇಳಿದ್ದು ಸರಿ ಅಂತ ಪ್ರೂವ್ ಮಾಡಬೇಕು. ಅವನು ಹೇಳಿದ್ದು ತಪ್ಪು ಅಂತ ಹೇಳಬೇಕಾದ್ರೆ ಅದರಲ್ಲಿ ದೋಷ ತೋರಿಸಬೇಕು. ನಾನು ಹೇಳಿದ್ದು ಸರಿ ಅಂತ ಆಗಬೇಕಾದ್ರೆ ಅದಕ್ಕೆ ಪ್ರಮಾಣ ಹೇಳಬೇಕು. ನಿನಗೆ ದೋಷ ಹೇಳೋಕ್ಕೆ ದೋಷ ಇಲ್ಲ, ಪ್ರಮಾಣ ಹೇಳೋಕ್ಕೆ ಪ್ರಮಾಣ ಇಲ್ಲ. ಯಾಕೆ ಹೇಳ್ರಿ? ಬ್ರಹ್ಮ ಬಿಟ್ಟರೆ ಉಳಿದಿದ್ದೆಲ್ಲ ಮಿಥ್ಯ. ಮಿಥ್ಯ ಅದು ಸಾಧಕವೂ ಅಲ್ಲ, ವಾದಕವೂ ಅಲ್ಲ. ನಿಮ್ಮಲ್ಲಿ ಕಳ್ಳತನದ ಆರೋಪ ಇದೆ, ಕಳ್ಳಲ್ಲತನ ಆರೋಪ ಇಟ್ಟುಕೊಳ್ಳೆ ದುಷ್ಟ ಆಗೋದಿಲ್ಲ. ಆದ್ರಿಂದ ದೋಷಗಳು ಯಾವತ್ತು ಮಿಥ್ಯಾನೋ ಅಂಥ ಮಿಥ್ಯಾಭೂತವಾದ ದೋಷವನ್ನು ಹೇಳಿದ ಕೊಟ್ಟೆ ಅದು ದುಷ್ಟ ಆಗೋದಿಲ್ಲ. ವಸ್ತುವನ್ನ ತತ್ವವನ್ನ ಪ್ರೂವ್ ಮಾಡಲಿಕ್ಕೆ ಏನು ಪ್ರಮಾಣ ಕೊಡ್ತೇವೋ ಆ ಪ್ರಮಾಣ ಮಿಥ್ಯ ಆದರೆ ಆ ವಸ್ತು ಪ್ರೂವ್ ಆಗಲ್ಲ. ಅಂದ್ರೆ ವಾದ ಕಥೆಯಲ್ಲಿ ಅಧಿಕಾರ ಬರಬೇಕಾದ್ರೆ ಅವನು ವಾದಕ್ಕೆ ಬೇಕಾದ ಪ್ರಮಾಣಗಳನ್ನು ದೋಷಗಳನ್ನು ಸತ್ಯ ಅಂತ ಒಪ್ಪಿಕೊಳ್ಬೇಕು. ಬ್ರಹ್ಮ ಬಿಟ್ಟು ಎಲ್ಲವೂ ಮಿಥ್ಯ ಅಂತ ಹೇಳುವವನಿಗೆ ವಾದ ಮಾಡುವ ಅರ್ಹತೆಯೇ ಇಲ್ಲ. ತತ್ ಅಂದರೆ ಮಿಥ್ಯಾವು ಸಾಧಕ ಅಥವಾ ಬಾಧಕ ಆಗಲ್ಲ ಅನ್ನುವ ಕಾರಣದಿಂದಾಗಿ ವಿಶ್ವಸತ್ಯತಾ ಅನಂಗೀಕುರುವತ ಅಂದರೆ ವಿಶ್ವವು ಸತ್ಯ ಅಂತ ಒಪ್ಪದೆ ವಿಶ್ವವು ಮಿಥ್ಯ ಅಂತ ಒಪ್ಪುವ ಮಾಯಾವಾದಿಗಳಿಗೆ ವಾದಿತ ನ ಕಥಕತ್ವ ಇಲ್ಲ. ಕಥಕತಾವಾಗ ಪ್ರವೇಶ ಮಾಡಿದೆವು ಅಂತ ಅರ್ಥ. ಕಥಕತ್ವ ಇಲ್ಲ ಅಂದ್ರೆ ಏನು? ಕಥಕ ಅಂದ್ರೆ ವಾದಿ, ಕಥಕತ್ವ ಅಂದ್ರೆ ವಾದಿತ್ವ ಇಲ್ಲ, ಅವನಿಗೆ ವಾದ ಮಾಡುವ ಅರ್ಹತೆ ಇಲ್ಲ ಅಂತ. ಆದ್ರಿಂದ ಇದು ಉಪಸಂಹಾರ ಅಲ್ಲ. ಆಚಾರ್ಯರ ಈ ಅನುವ್ಯಾಖ್ಯಾನ ಇದುವರೆಗೆ ಬಂದಿರುವ ಪ್ರಕರಣವನ್ನ ಉಪಸಂಹಾರ ಮಾಡಿದ್ದಲ್ಲ, ಹೊಸ ದೋಷವನ್ನು ಹೇಳ್ತಾರೆ. ನೀನು ವಿಶ್ವಸತ್ಯತ್ವವನ್ನು ಒಪ್ಪದಿದ್ರೆ ನೇಹನಾನಾಸ್ತಿ ಅನ್ನೋ ಶ್ರುತಿವಾಕ್ಯನೇ ಮಿಥ್ಯ ಅಂತಾದೀತು, ಆವಾಗ ಅದು ಅರ್ಥ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೋಷ ಮುಗಿಯಿತು. ಇವಾಗ ಇನ್ನೊಂದು ದೋಷ, ನೀನು ವಿಶ್ವಸತ್ಯತ್ವವನ್ನು ಒಪ್ಪದ ಹೊರತು ದೋಷವೂ ಮಿಥ್ಯ ಆಯಿತು, ಪ್ರಮಾಣವೂ ಮಿಥ್ಯ ಆಯಿತು, ನೀನು ವಾದಿನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ದೋಷಾಂತರ ಕಥನ. ಇದು ಹಿಂದೆ ಹೇಳಿದ ಉಪಸಂಹಾರ ಅಲ್ಲ, ಇದು ಹೊಸ ದೋಷವನ್ನು ಅವನ ಮೇಲೆ ಕೇಳೋಕ್ಕೋಸ್ಕರ ಆಚಾರ್ಯ ಈ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅಥವಾ ಅತಿಪ್ರಸಂಗಾಂತರ ಅಭಿಧಾನಂ. ಮೊದಲನೇ ವ್ಯಾಖ್ಯಾನ ಪ್ರಕಾರ ಇದುವರೆಗೆ ಹೇಳಿದ ವಿಷಯದ ಉಪಸಂಹಾರ. ಇವಾಗ ಇದು ಇನ್ನೊಂದು ದೋಷವನ್ನು ಅವನ ಮೇಲೆ ಹೇಳುವ ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡಬಹುದು. ತಥಾಹಿ ಯದಿ ಚೈತನ್ಯ ಅತಿರಿಕ್ತಂ ಸಮಸ್ತಂ ಮಿಥ್ಯಾ ಸ್ಯಾತ್, ಚೈತನ್ಯ ಬಿಟ್ಟು ಉಳಿದಿದ್ದೆಲ್ಲ ಮಿಥ್ಯ ಆದರೆ ತದಾ ಸಮಸ್ತ ಅಂತರ್ಗತಂ ಕಥಾ ವ್ಯವಹಾರ ಅಂಗಭೂತಂ. ಕಥಾ ವ್ಯವಹಾರ ಅಂತ ವಾದಕ್ಕೆ ಹೆಸರು ಇನ್ನೊಂದು. ಕಥಾ ವ್ಯವಹಾರಕ್ಕೆ ಅಂಗವಾದ ಪ್ರಮಾಣಾಧಿಕಮಪಿ, ಪ್ರಮಾಣ ಮೊದಲಾದವೂ ಕೂಡ ಮಿಥ್ಯಾ ಸ್ಯಾತ್. ತಥಾಚ ವಿಶ್ವಸತ್ಯತಾಂ ಅನಂಗೀಕುರುವತಃ ಅಂದರೆ ತನ್ಮಿಥ್ಯಾತ್ವಂ ಅಂಗೀಕುರುವತಃ ಮಾಯಾವಾದಿನಃ ನಿರುಪಾಯಸ್ಯ, ಅವನು ಪ್ರೂವ್ ಮಾಡಲಿಕ್ಕೆ ಒಂದು ಉಪಾಯ ಇಲ್ಲ, ಮತ್ತೊಬ್ಬರು ತಪ್ಪು ಅಂತ ಹೇಳಲಿಕ್ಕೆ ಅವನೊಂದು ದೋಷ ಇಲ್ಲ. ನಿರುಪಾಯಸ್ಯ
ಕಥಕಥ ನ ಸ್ಯಾತ್, ವಾದಿತ್ವ ಇಲ್ಲ. ಕುತಃ, ಯಾಕೆ? ತತ್ ಅಂತ ಅನುವ್ಯಾಖ್ಯಾನ. ತತ್ ಆದ್ರಿಂದ, ಆದ್ರಿಂದ ಅಂದರೆ ತಸ್ಮಾ, ಆದ್ರಿಂದ, ಯಾವುದರಿಂದ? ಉಕ್ತರೀತ್ಯ ಮಿಥ್ಯಾಭೂತಸ್ಯ ಸಾಧನ ಬಾಧನ ಅಂಗತ ಅಯೋಗ. ಮಿಥ್ಯಾಭೂತವಾದ್ದು ಸಾಧಕವೂ ಆಗಲ್ಲ, ಬಾಧಕವೂ ಆಗಲ್ಲ. ಆದ್ರಿಂದ ಅವನಿಗೆ ವಾದ ಮಾಡಲಿಕ್ಕೆ ಬೇಕಾದ ಯಾವುದೇ ಸಾಧನ ಇಲ್ಲ, ಟೂಲ್ಸೇ ಇಲ್ಲ. ಅದು ಬೇಡ, ಅದು ಬೇಡ, ಮಿಥ್ಯಾತ್ವಾದ ಮಾತ್ರ ಇಲ್ಲ. ಹಾಂ 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 ಅನಂಗೀಕುರುವತಾಂ ವಿಶ್ವಸತ್ಯತಾಂ ಇದೆಯಲ್ಲ ಅನುವ್ಯಾಖ್ಯಾನದಲ್ಲಿ. ಹಾಂ, ಅದನ್ನು ಅನಂಗೀಕುರುವತಾಂ ಅನ್ನೋದನ್ನು ಏಕವಚನ ಮಾಡಿಕೊಂಡ್ರು. ಅನಂಗೀಕುರುವತಃ ಅಂದರೆ ಅದನ್ನ ಬಹುವಚನವನ್ನ ಏಕವಚನಕ್ಕೆ ತರ್ಜುಮೆ ಮಾಡಿಕೊಂಡು ಅದಕ್ಕೆ ಅರ್ಥ ಹೇಳಿದ್ರೆ ಬಹುವಚನಕ್ಕೆ ನೀವು ಅರ್ಥ ತಿಳ್ಕೊಳ್ಳಿ. ವಿಶ್ವಮಿಥ್ಯಾತ್ವಂ ಅಂಗೀಕುರುವತಾಮಪಿ ಚಾರ್ವಾಕಾಣಾಂ ಬೌದ್ಧಾನಾಂಚ ವಾದಿತ್ವ ಉಪಲಂಭಾ ವ್ಯಭಿಚಾರ ಇತ್ಯೇತ್ ಅಸರಿ. ವಿಶ್ವಮಿಥ್ಯಾತ್ವಂ ಅಂಗೀಕುರುವತಾಮಪಿ ಚಾರ್ವಾಕಾಣಾಂ ಬೌದ್ಧಾನಾಂಚ ವಾದಿತ್ವ ಉಪಲಂಭಾ ವ್ಯಭಿಚಾರಃ ಇತಿ ಚೇನ್ನ ತೇಷಾಮಪಿ ಆಪಾದನ ವಿಷಯತ್ವಾ ತದಿದಮುಕ್ತಂ ಅನಂಗೀಕುರುವತಾಂ ಚಾರ್ವಾಕ ಬೌದ್ಧ ಮಾಯಾವಾದಿನಾಂ ಇತಿ ಅನ್ಯಥಾ ತ್ವಯಾ ತೇನ ಏಕವಚನಸ್ಯ ಪ್ರಸ್ತುತತ್ವಾ ಅನಂಗೀಕುರುವತಃ ಇತ್ಯವಕ್ಷ್ಯತ್. ಇಲ್ಲಿ ನೋಡಿ, ಆಚಾರ್ಯರು ಅನಂಗೀಕುರುವತಃ ಅಂತ ಟೀಕಾಕೃತ್ಪಾದರು ಅನಂಗೀಕುರುವತಾಂ ಅನ್ನೋದನ್ನ ಏಕವಚನಂತವಾಗಿ ತಗೊಂಡ್ರು. ಆಕ್ಚುಲಿ ಏನು ಹೇಳಬೇಕಾಯ್ತು, ನಿಮಗೆ ಅದೇ ಕನ್ಫ್ಯೂಸ್ ಆಯಿತು. ಅನಂಗೀಕುರುವತಃ ಇಲ್ಲವೇ ಇಲ್ಲ ಅಲ್ಲಿ, ಇಲ್ಲಿ ಅನಂಗೀಕುರುವತಾಂ ಇದೆ, ಅದನ್ನ ಟೀಕಾಚಾರ ತಗೊಳ್ತಾ ಅನಂಗೀಕುರುವತಃ ಅಂತ ಏಕವಚನ ಕನ್ವರ್ಟ್ ಮಾಡಿದ್ರು. ಯಾಕೆ? ಇಲ್ಲಿ ಪ್ರಸ್ತುತರಾದವರು ಯಾರು? ಅವರನ್ನೆಲ್ಲ ಏಕವಚನದಲ್ಲೇ ಕರೆದಿದ್ದಾರೆ, ಗ್ರೂಪ್ ಇಟ್ಟುಕೊಂಡ್ರು. ತೇನ ತಸ್ಯ ಅಂತ, ತೇನ ತಸ್ಯ ಅಂತ ಹಿಂದಿನ ವ್ಯಾಖ್ಯಾನಗಳಲ್ಲೆಲ್ಲ ಏಕವಚನ ಬಂದಿದೆ. ಅದಕ್ಕೆ ನಾವು ಇಲ್ಲಿ ಏನು ಹೇಳಬೇಕಾಗಿತ್ತು? ಅನಂಗೀಕುರುವತಃ ಏಕವಚನ ಹೇಳಬೇಕಾಗಿತ್ತು. ಅನಂಗೀಕುರುವತ ಅಂತ ಬಹುವಚನ ಯಾಕೆ ಹೇಳಿದ್ರು ಆಚಾರ್ಯ? ಅಂದರೆ ನಮಗೆ ಟಾರ್ಗೆಟ್ಟು ಅವರು ಮಾತ್ರ ಅಲ್ಲ, ಅವರಂತಿರುವವರು ಎಲ್ಲರೂ. ಯಾಕೆ ಅವರನ್ನು ಟಾರ್ಗೆಟ್ ಮಾಡ್ಕೊತೀವಿ? ಇಲ್ಲದಿದ್ದರೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಮಾಯಾವಾದಿಗಳು. ನಾವೇನಿವಾಗ ಹೇಳಿದ್ವು ಅಂದರೆ, ವಿಶ್ವಮಿಥ್ಯಾತ್ವವನ್ನು ಒಪ್ಪುವ ಮಾಯಾವಾದಿಗಳಿಗೆ ವಾದಕ್ಕೆ ಬೇಕಾದ ದೋಷ ಪ್ರಮಾಣ ಯಾವುದೂ ಇಲ್ಲ ಅಂತಾಗುತ್ತೆ. ಆದ್ದರಿಂದ ಅವನು ವಾದಿ ಆಗಲಿಕ್ಕಿಲ್ಲ ಅಂತ ನಾವು ಹೇಳಿದ್ವಿ. ಯಾಕೆ ವಾದಿ ಆಗಬಾರದು? ನೀವು ಬೌದ್ಧರ ಜೊತೆ ವಾದ ಮಾಡ್ತಿರೋ ಇಲ್ಲ? ಬೌದ್ಧರು ಶೂನ್ಯವಾದಿಗಳು, ಪ್ರಮಾಣ ಇಲ್ಲ, ದೋಷ ಇಲ್ಲ, ಅವರು ವಾದಿಗಳಾಗಿದ್ದಾರೆ. ಇದು ಚಾರ್ವಾಕರು ಪ್ರತ್ಯಕ್ಷ ಮಾತ್ರ ಪ್ರಮಾಣ, ಅನುಮಾನನೂ ಪ್ರಮಾಣ ಅಲ್ಲ, ಆಗಮನೂ ಪ್ರಮಾಣ ಅಲ್ಲ ಅಂತಾರೆ. ಪ್ರಮಾಣ ಇಲ್ಲದಿದ್ದರೂ ಅವರು ವಾದ ಮಾಡ್ತಾರೋ ಇಲ್ಲ? ಪ್ರಮಾಣ ಇಲ್ಲದ ಬೌದ್ಧರು ಚಾರ್ವಾಕರು ವಾದಿಗಳಾಗುವಾಗ ನಾವು ಮಾತ್ರ ಯಾಕೆ ವಾದಿಗಳಲ್ಲ ಅಂತ ನೀವು ದೂಷಣೆ ಮಾಡ್ತಿದ್ದೀರಿ ಇಂಥ ಆಕ್ಷೇಪ ಬಂದರೆ, ಅನಂಗೀಕುರುವತಃ ಅಂತ ನಿನ್ನನ್ನು ಮಾತ್ರ ಅಲ್ಲ ಟಾರ್ಗೆಟ್ಟು, ಅವರೆಲ್ಲರೂ ಟಾರ್ಗೆಟ್ಟು. ಅನಂಗೀಕುರುವತಃ ಯಾರು ಪ್ರಮಾಣಗಳು ಸತ್ಯ ಅಂತ ಒಪ್ಪಲ್ವೋ ಅವರೆಲ್ಲರೂ ವಾದಿತ್ವ ಇಲ್ಲ. ಅಂದ್ರೆ ವಾದಿಗಳಾಗಬೇಕಾದ್ರೆ ಪ್ರಮಾಣಗಳನ್ನು ಒಪ್ಕೊಂಡೇ ಇರಬೇಕು ಅಂತ ಇದಕ್ಕೋಸ್ಕರ ಭೋಜನವನ್ನು ಹಾಕಿದ್ರು. ತಥಾಪಿ ಪ್ರಮಾಣಬಾಧಃ ಚಾರ್ವಾಕಾದೀನಾಂ ವಾದಿತ್ವಸ್ಯ ಪ್ರತ್ಯಕ್ಷಸಿದ್ಧತ್ವಾತ್ ಮೈವಂ ವಾದಿತ್ವಾಭಾವಸ್ಯ ಅತ್ರ ಆಪಾದ್ಯಮಾನತ್ವಾತ್ ಸಾಧನಸ್ಯ ಹಿ ಪ್ರಮಾಣಬಾಧಃ
ದೂಷಣಂ ನತು ಆಪಾದನಸ್ಯ ತಸ್ಯ ಅನಿಷ್ಟವಿಷಯತ್ವಾತ್ ಅನಿಷ್ಟಸ್ಯ ಚ ಪ್ರಾಮಾಣಿಕ ಪರಿತ್ಯಾಗ ಅಪ್ರಾಮಾಣಿಕ ಸ್ವೀಕಾರ ರೂಪತ್ವ ಅನ್ಯಥಾ ಅತಿಪ್ರಸಂಗ ಮಾತ್ರ ಉಚ್ಛೇದ ಪ್ರಸಂಗಾತ್ ಇತ್ಯಾಶಯವಾನ್ ಮುಕ್ತಸ್ಯ ಪ್ರಸಂಗತ್ವಂ ಸ್ಫುಟೀಕರ್ತುಂ ವಿಪರ್ಯಯ ಪರ್ಯವಸಾನಂ ಆಹಾ ತಸ್ಮಾದಿತಿ ತಸ್ಮಾತ್ ವ್ಯವಹೃತಿ ಸರ್ವಾ ಸತ್ಯೇತ್ಯೇವ ವ್ಯವಸ್ಥಿತಾ. ತಸ್ಮಾತ್ ವ್ಯವಹೃತಿ ಸರ್ವ ಅಂತಿದೆ. ತಸ್ಮಾತ್ ಪ್ಲಸ್ ವ್ಯವಹೃತಿ ಸರ್ವ ಸತ್ಯ. ಇವಾಗ ನಮ್ಮ ವಾದ ಹೇಗಿದೆ ಅಂದರೆ, ಯಾರು ಪ್ರಮಾಣಾದಿಗಳು ಇದೆ ಅಂತ ಒಪ್ಪಲ್ವೋ ಅವರು ವಾದಿಗಳು ಅಲ್ಲ. ಅಂದರೆ ಮಾಯಾವಾದಿಗಳು, ಬೌದ್ಧರು, ಚಾರ್ವಾಕರು ವಾದಿಗಳು ಅಲ್ಲ. ಯಾಕೆಂದರೆ ಅವರು ಪ್ರಮಾಣವನ್ನು ಒಪ್ಪಿಲ್ಲ. ವಾದಿಗಳು ಹೌದವಲ್ಲ ಹೇಳಿ, ಅವ್ರ ಜೊತೆ ಜಗಳ ಕಾಯ್ತಿರೋ ಇರ್ತದೆ. ಮತ್ತೆ ಅಲ್ಲ ಅಂತ ಹೇಳ್ತೀರಿ. ಅಲ್ಲ ಅಂತಂದ್ರೆ ನೀವು ಅನ್ವ್ಯಾಖ್ಯಾನ ಯಾಕೆ ಬರ್ತಾರೆ? ಅನ್ವ್ಯಾಖ್ಯಾನದಲ್ಲಿ ಮಾಡಿರೋದೇ ಅವ್ರ ಜೊತೆ ವಾದ. ವಾದಿಗಳ ಅಲ್ಲ ಅನ್ನೋದು ಅವ್ರ ಜೊತೆ ವಾದ ಮಾಡೋದು. ಅದನ್ನ ಏನು ಅಂತ ಹೇಳ್ತಾರೆ ಇದು? ಇದನ್ನ ಪ್ರತ್ಯಕ್ಷ ವಿರೋಧ. ಅವರ ಜೊತೆ ವಾದ ಮಾಡುವ ಮೂಲಕ ಅವರು ವಾದಿಗಳು ಅಂತ ಒಪ್ಕೊಂಡಿದ್ದೀರಿ. ಬಾಯಲ್ಲಿ ಹೇಳ್ತಾ ಇದ್ದೀರಿ ಅವರು ವಾದಿಗಳು ಅಲ್ಲ. ಇದು ಹೇಗೆ ಅಂದರೆ, ಮೊಲಕ್ಕೆ ಕೋಡಿದೆ, ಅದು ಪ್ರಾಣಿ ಆದ್ದರಿಂದ ಹೇಳ್ಬೋದಾ? ಕೋಡಿಲ್ಲ ಅಂತ ಕಣ್ಣಿಗೆ ಕಾಣಿಸ್ತಾ ಇದೆ, ಕೋಡಿದೆ ಅಂತ ಹೇಗೆ? ವಾದಿಗಳು ಅಂತ ನೀವು ಕ್ರಿಯೆಯಿಂದ ತೋರಿಸ್ಕೊಡ್ತಾ ಇದ್ದೀರಿ, ಬಾಯಲ್ಲಿ ಏನು ಹೇಳ್ತಾ ಇದ್ದೀರಿ? ವಾದಿಗಳ ವ್ಯಾಹತ ಅಲ್ಲ, ಪ್ರಮಾಣವಾದ. ಚಾರ್ವಾಕ ಬೌದ್ಧ ಮಾಯಾವಾದಿನಃ ನವಾದಿನಃ ಅಂತ ನೀವು ಹೇಳ್ತಾ ಇದ್ದೀರಿ. ವಾದಿಗಳು ಹೌದಲ್ಲ? ಹೌದು. ನವಾದಿನಃ ಅಂತ ಹೇಳ್ತಾರೆ. ವಾದಿಗಳನ್ನು ವಾದಿಗಳಲ್ಲ ಅಂತ ಇದೆ. ಇದು ಪ್ರಮಾಣವಾದ, ಅನುಮಾನಕ್ಕೆ ದೋಷ. ಅಗ್ನಿ ಶೀತ ಹೇಳಿದಂತೆ. ಅಗ್ನಿ ಶೀತ ಪದಾರ್ಥತ್ವ ಸರಿನಾ? ಅನುಮಾನ ಪ್ರತ್ಯಕ್ಷಕ್ಕೆ ವಿರುದ್ಧ, ಪ್ರಮಾಣವಾದ ಅಂತ. ಹಾಗೆ ಚಾರ್ವಾಕಾದಿಗಳು ವಾದಿಗಳಲ್ಲ. ಯಾಕೆಂದರೆ ಪ್ರಮಾಣಗಳನ್ನು ಒಪ್ಕೊಂಡಿಲ್ಲ ಅವರು. ಇದು ಬಾಧ. ಅಂದರೆ ಬಾಧ ಎಲ್ಲಿ ದೋಷ ಅಂದರೆ ಪ್ರಮಾಣ ಪದ್ಧತಿಗೆ ಹೋಗಬೇಕು. ಪ್ರಮಾಣದ ಬಗ್ಗೆ ಅನುಮಾನ ಎರಡು ವಿಧ. ಏನು? ಅದಲ್ಲ ಅದಲ್ಲ ಮತ್ತೆ ಇನ್ನೊಂದು ದೂಷಣಾನುಮಾನ, ಸಾಧನಾನುಮಾನ, ದೂಷಣಾನುಮಾನ. ಸಾಧನಾನುಮಾನದಲ್ಲಿ ಬಾಧವು ದೋಷ, ದೂಷಣಾನುಮಾನದಲ್ಲಿ ಬಾಧವು ಅಲಂಕಾರ. ದೋಷ ಅಲ್ಲ, ಅದಕ್ಕೆ ಫಾರ್ ಅದು ಎಗೇನ್ಸ್ಟ್. ನೋಡಿ, ಉದಾಹರಣೆಗೆ ಪರ್ವತಃ ವನ್ಯಮಾನ್ ಧೂಮ, ಇದು ಸಾಧನಾನುಮಾನ. ನೋಡಿ, ಇದನ್ನೇ ನಾನು ಇನ್ನೊಂದು ರೀತಿಯಿಂದ ಪ್ರೂವ್ ಮಾಡ್ಬೋದು. ಯದಿ ಪರ್ವತೆ ವನ್ಯರ್ ನ ಸ್ಯಾತ್ ತರ್ಹಿ ಧೂಮೋ ನ ಸ್ಯಾತ್. ಸೊ ಮುಂದಕ್ಕೆ ಹೋಗಿ, ಅಸ್ತಿ ಧೂಮ ತಸ್ಮಾತ್ ವನ್ಯರಪ್ಯಸ್ತಿ. ನಾನೇನು ಪ್ರೂವ್ ಮಾಡಿದೆ? ವನ್ಯನ ಪ್ರೂವ್ ಮಾಡಿದೆ. ಪರ್ವತಃ ವನ್ಯಮಾನ್ ಧೂಮ, ಹೀಗೂ ವನ್ಯನ ಪ್ರೂವ್ ಮಾಡ್ಬೋದು. ಅಥವಾ ನಿಮಗೆ ಪನಿಷ್ಮೆಂಟ್ ಕೊಡೋ ಮೂಲಕ ಯದಿ ಪರ್ವತೆ ವನ್ಯರ್ ನ ಸ್ಯಾತ್ ತರ್ಹಿ ಧೂಮೋಪಿ ನ ಸ್ಯಾತ್ ಅಸ್ತಿ ಧೂಮ ತಸ್ಮಾತ್ ವನ್ಯರಪ್ಯಸ್ತಿ. ಇದನ್ನು ದೂಷಣಾನುಮಾನ ಅಂತ ಕರೀತೀವಿ. ದೂಷಣಾನುಮಾನದಲ್ಲಿ ಬಾಧ ಅಲಂಕಾರ. ನೋಡಿ, ಇಲ್ಲಿ ವನ್ಯ ಇಲ್ಲದೆ ಹೋದಲ್ಲಿ ಧೂಮವೂ ಇಲ್ಲದಾದೀತು. ಸರಿನೋ ತಪ್ಪು? ಧೂಮ ಇದೆ, ಇರುವ ಧೂಮವನ್ನು ಇಲ್ಲದಾದೀತು ಅಂತ ಹೇಳ್ತೀವಿ. ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಆಪಾದನೆ ಮಾಡ್ತೀವಿ. ಇದು ತರ್ಕಕ್ಕೆ ಭೂಷಣ. ನಿಮಗೆ ಒಂದು ವೇಳೆ ನಾನು ಹೇಳಿದ ಸುಧಾಪಾಠ ಅರ್ಥ ಆಗೋದಿದ್ದಲ್ಲಿ ನೀವು ತೂಕಡಿಸ್ತಾ ಇರಲಿಲ್ಲ. ತೂಕಡಿಸ್ತಾ ಇದ್ದೀರಿ, ಅದಕ್ಕೆ ಅರ್ಥ ಆಗಿಲ್ಲ. ಇಲ್ಲಿ ಈ ಪ್ರಸಂಗ ಏನು ಹೇಳ್ತಾ ಇದ್ದೇವೆ ಅಂದರೆ, ಅಲ್ಲಿ ಏನಾಗುತ್ತೆ, ಆ ದೂಷಣಾನುಮಾನಕ್ಕೆ ಬಾಧ ಎಂಬುದು ಏನು? ಅಲಂಕಾರ. ಆದ್ರಿಂದ ಹಿಂದೆ ಆಚಾರ್ಯ ಹೇಳುವಾಗ ಅವರ ವಾಕ್ಯವನ್ನು ಗಮನಿಸಿ.
ಅನಂಗೀಕುರುವತಾಂ ವಿಶ್ವಸತ್ಯತಾಂ ತತ್ ವಾದಿತ ಏನು ವಾದಿತ ನಾಸ್ತಿ ಅನ್ನಬಾರದು. ನಾಸ್ತಿ ಅಂದರೆ ಸಾಧಾರಣ ಅನುಮಾನ ಇದೆ. ವಾದಿತ ನ ಸ್ಯಾತ್ ಬರುತ್ತೆ. ಯದಿ ಒಂದಿರ್ನ ಸ್ಯಾತ್ ತರ್ಹಿ ಧೂಮೋಪಿ ನ ಸ್ಯಾತ್. ಆಯ್ತಾ? ಇಫ್ ಅನ್ನೋದು ಸೂಚಿಸಿದೆ. ಆಯ್ತಾ? ಆ ಇಫ್ ಬರಬೇಕು. ವಾದಿತ ನ ಸ್ಯಾತ್ ಅನ್ಬೇಕು. ವಾದಿತ ನಾಸ್ತಿ ಅಂದರೆ ಅದೇನಾಯ್ತು? ಏನಾಯ್ತು? ಅದು ಸಾಧನಾನುಮಾನ. ಸಾಧನಾನುಮಾನ ದೂಷಣಾನುಮಾನ ಆಗಬೇಕಾದ್ರೆ ನ ಸ್ಯಾತ್ ಅಂತ ಹೇಳಬೇಕು. ಅಲ್ಲ, ಆಚಾರ್ಯರು ನ ಸ್ಯಾತ್ ಅಂತಲೂ ಹೇಳಿಲ್ಲ, ನಾಸ್ತಿ ಅಂತಲೂ ಹೇಳಿಲ್ಲ. ನೀವು ಹೇಗೆ ಗೆಸ್ ಮಾಡ್ತೀರಿ ಅಂದರೆ ಮುಂದಿನ ವಾಕ್ಯ ನೋಡ್ರಿ. ತಸ್ಮಾತ್ ವ್ಯವಹೃತ ಸರ್ವ ಸತ್ಯೇತ್ಯೇವ ವ್ಯವಸ್ಥಿತ. ಈ ವಾಕ್ಯವನ್ನು ನೋಡಿದ್ರೆ ಅಲ್ಲಿ ನ ಸ್ಯಾತ್ ಅಂತ ಬರ್ತದೆ. ಯಾಕೆಂದ್ರೆ ನೋಡಿ, ಇದು ಕನ್ಕ್ಲೂಷನ್. ಕನ್ಕ್ಲೂಷನ್ ಯಾವುದಕ್ಕೆ ಇರುತ್ತೆ ಹೇಳಿ? ದೂಷಣಾನುಮಾನಕ್ಕೆ. ನೋಡಿ, ಯದಿ ವನ್ಯರ್ನ ಸ್ಯಾತ್ ತರ್ಹಿ ಧೂಮೋಪಿ ನ ಸ್ಯಾತ್. ನಿಲ್ಲಿಸ್ತೇವೆ ಇಷ್ಟಕ್ಕೆ. ಅಸ್ತಿ ಧೂಮಃ ತಸ್ಮಾತ್ ವನ್ಯರಪ್ಯ. ಈ ಕನ್ಕ್ಲೂಷನ್ ಯಾವುದಕ್ಕೆ ಬರುತ್ತೆ? ಯಾವತ್ತು? ದೂಷಣಾನುಮಾನ. ಆ ಕನ್ಕ್ಲೂಷನ್ ಮಾಡಿದ್ದಾರೆ ಆಚಾರ್ಯ. ಆದ್ರಿಂದ ಹಿಂದಿದ್ದು ಏನು ಅಂತ ಲೆಕ್ಕಾಚಾರ್ಯರಿಗೆ? ದೂಷಣಾನುಮಾನ ಅಂತ ಲೆಕ್ಕ. ಆದ್ರಿಂದ ವಾದಿತ ನಾಸ್ತಿ ಅಂತ ಹೇಳಬಾರ್ದು, ವಾದಿತ ನಾಸ್ಯ. ಎಂತ ಸೂಕ್ಷ್ಮ ನೋಡ್ರಿ. ಆಯ್ತಾ? ಆದ್ರಿಂದ ಇದು ತರ್ಕ ಅನ್ನೋದಕ್ಕೆ ಮುಂದಿನ ಕನ್ಕ್ಲೂಷನ್ನೇ ನಮಗೆ ಆಧಾರ. ಅಲ್ಲ ಮಾಯಾವಾದಿ ವಾದಿ ನಭವತಿ ವಿಶ್ವಮಿಚ್ಛಾತ್ವಾಂಗೀಕಾರ. ಹೀಗೆ ಮಾಡಬೇಕಾ? ಮಾಡಬಾರ್ದು. ವಾದಿ ನಭವತಿ ಅಂದರೆ ಪ್ರತ್ಯಕ್ಷ ವಿರೋಧ. ಹೀಗೆ ಹೇಳಬೇಕು ನೋಡಿ. ಮಾಯಾವಾದಿ ಯದಿ ವಿಶ್ವಮಿಚ್ಛಾತ್ವಂ ಅಂಗೀಕುರ್ಯಾ ತರ್ಹಿ ವಾದಿ ನ ಸ್ಯಾತ್. ನ ಸ್ಯಾತ್ ಅನ್ನೋದು ಸರಿನ ತಪ್ಪು? ಆಕ್ಚುಲಿ ವಾದಿ ಹೌದು, ತಪ್ಪು. ವಾದಿ ಹೌದು ಅಂದ್ರೆ ನ ಸ್ಯಾತ್ ಅಂದರೆ ಆಪಾದನೆ ಮಾಡ್ತಿದ್ರು. ಸರಿ ಆದ್ರಿಂದಲೇ ಆಪಾದನೆ ಮಾಡ್ತಿದ್ರು. ಅಂದ್ರೆ ಈ ತರ್ಕಕ್ಕೆ ಪ್ರಮಾಣ ವಿರೋಧವು ಅನುಕೂಲ ಆಗುತ್ತೆ ಹೊರತು ಪ್ರತಿಕೂಲ ಅಲ್ಲ. ಅದರಿಂದ ಆಪಾದನೆಯಲ್ಲಿ, ಅನಿಷ್ಟಾಪಾದನೆಯ ಸಂದರ್ಭದಲ್ಲಿ ಪ್ರಮಾಣ ವಿರೋಧ ದೂಷಣ ಅಲ್ಲ. ಆ ಆಪಾದನೆ ಹೇಗೆ ಗೊತ್ತಾಗಿದೆ ಅಂದರೆ ಈ ವಿಪರ್ಯ ಪರ್ಯವಸಾನದಿಂದ ಗೊತ್ತಾಗ್ತಾ ಇದೆ. ಇವಿಷ್ಟು ಟೀಕಾಕೃತ್ಪಾದರ ಸಮರ್ಥನೆ. ಅನುಮಾನ ತೀರ್ಥರು ಹೌದು. ಇವಾಗ ಅನುಮಾನ ತೀರ್ಥರು ಟೀಕಾಕೃತ್ಪಾದರು ಆಚಾರ್ಯರು ಅಂತ. ಆಚಾರ್ಯರು ಹೇಳಿದ್ದನ್ನು ಅದು ಈ ಫಾರ್ಮೇಟು ಅಂತ ಗೆಸ್ ಮಾಡಿದವರು ಟೀಕಾಕೃತ್ಪಾದ. ಅಂದರೆ ಗೆಸ್ಸು ಅಂತ ಅನ್ಬಾರದು ನಾವು. ಯಾಕೆಂದರೆ ಪಾಠ ಪರಂಪರೆಯಲ್ಲಿ ಆಚಾರ್ಯ ಅಕ್ಷೋಭಿತೀರ್ಥರಿಂದ ಹೇಳಿರ್ತಾರೆ. ಆಚಾರ್ಯರು ಅಕ್ಷೋಭಿತೀರ್ಥರಿಗೆ ಹೇಳಿರ್ತಾರೆ. ಅವರಿಂದ ಹೇಳಿ ಅವರು ನೇರ ಕೇಳಿದ್ದಾರೆ, ಎತ್ತಾಗಿ ಕೇಳಿದ್ದಾರೆ. ಹಾಂ ನೋಡಿ. ತಸ್ಮಾತ್ ವ್ಯವಹೃತಿ ಸರ್ವಾ ಸತ್ಯೇತ್ಯೇವ ವ್ಯವಸ್ಥಿತ. ಯಸ್ಮಾತ್ ಅಸ್ತಿ ಪರಸ್ಯ ವಾದಿತ್ವಾಭಿಮಾನಃ. ತಸ್ಮಾತ್ ಅಂದರೆ ಅವನಿಗೆ ನಾನು ವಾದಿ ಅಂತ ಅಭಿಮಾನ ಇದೆ. ಆದ್ರಿಂದ ಅವನೇನು ಒಪ್ಕೋಬೇಕು? ಪ್ರಮಾಣಾದಿಗಳನ್ನು ಸತ್ಯ ಅಂತ ಒಪ್ಪಿಕೊಳ್ಳೇಬೇಕು. ವಿಶ್ವಮಿಚ್ಛಾತ್ವನ ಒಪ್ಕೋಬಾರದು. ಅನ್ಯಥಾ ಯುಷ್ಮದಸ್ಮತ್ ಇತ್ಯಾದಿ ಪೂರ್ವೋತ್ತರ ಪಕ್ಷ ಬಲಾಬಲಕ್ಕಿಂತ ನ ಸ್ಯಾತ್. ನೀನು ವಾದಿ ಆಗ್ಲಿಕ್ಕಿಲ್ಲ ಅಂತ ಆಪದ ಬೇಡ. ಅಂದರೆ ನೀನು ವಾದಿ ಅಂತ ನಿನಗೆ ಅಭಿಮಾನ ಇದೆ. ಹೇಗೆ ಗೊತ್ತು? ನಿನ್ನ ಭಾಷ್ಯದ ವಾಕ್ಯಗಳನ್ನು ನೋಡಿದ್ರೆ ನೀನು ವಿಶ್ವ ಸತ್ಯತ್ವವನ್ನು ಪೂರ್ವಪಕ್ಷ ಮಾಡಿಕೊಂಡು ಮಿಥ್ಯಾತ್ವವನ್ನು ಸಿದ್ಧಾಂತ ಮಾಡಿದೆ. ಅಲ್ಲಿಗೆ ಸತ್ಯತ್ವವನ್ನು ಹೇಳುವವರ ಜೊತೆ ವಾದ ಮಾಡ್ತಾ ಇದ್ದೀ ಅಂತ ನಮಗೆ ಅನಿಸ್ತಾ ಇದೆ ನಿಮ್ಮ ಭಾಷೆ ನೋಡಿದ್ರೆ. ಅಂದ್ರೆ ವಾದಿತ್ವ ಅಭಿಮಾನ ನಿನಗಿದೆ, ಅದು ಇಲ್ಲದೇ ಹೋಗಬೇಕಾದೀತು. ಅನ್ಯಥಾ ಅಂದರೆ ನೀನು ವಾದಿ ಅಲ್ಲ ಅಂತಾಗಿದ್ದಲ್ಲಿ ವಿಶ್ವದಸ್ಮದಿತ್ಯಾದಿ ಏನದು? ಭಾಷ್ಯದ ಮೊದಲನೇ ವಾಕ್ಯ ಯುಷ್ಮದಸ್ಮತ್ಪ್ರತ್ಯಯ ಗೋಚರಯೋ ಅಂತ ಅವನ ಭಾಷ್ಯ. ಅದು ಕೊಟೇಟ್. ಅದು ಯುಷ್ಮದಸ್ಮದಿತ್ಯಾದಿ ಪೂರ್ವ ಉತ್ತರ ಬಲಕ್ಕಿಂತ. ಪೂರ್ವ ಪಕ್ಷ ಉತ್ತರ ಪಕ್ಷ ಇದರಲ್ಲಿ ಯಾವುದು ಪ್ರಬಲ? ಸತ್ಯತ್ವ ಮಿಥ್ಯಾತ್ವ ಇದರಲ್ಲಿ ಯಾವುದು ಪ್ರಬಲ ಅಂತ ಚಿಂತೆ ಮಾಡಿದ್ದೀನಿ ಆ ಭಾಷ್ಯದಲ್ಲಿ. ಇದರಿಂದ ಏನು ಗೊತ್ತಾಗ್ತಾ ಇದೆ? ನೀನು ವಾದಿ ಅಂತ ನಿನಗೆ ಅಭಿಮಾನ ಇದೆ. ನೀನು ಪ್ರಮಾಣವನ್ನು ಒಪ್ಪದ ಹೊರತು ನೀನು ವಾದಿ ಅಂತ ಏನು ನಿನ್ನನ್ನು ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ಯೋ ಅದು ಆಗಲಿಕ್ಕಿಲ್ಲ.
ಇಲ್ಲಿ ಆಚಾರ್ಯ ಒಂದು ಹೊಸ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ತಸ್ಮಾತ್ ವ್ಯವಹೃತಿ ಸರ್ವ ಸತ್ಯ. ನೋಡ್ರಿ, ಇಲ್ಲಿ ಸರ್ಕಲ ಫಾರ್ಮ್ಯಾಟ್ ಮಾಡಿ. ಪ್ರಮಾಣಗಳು ಸತ್ಯ ಅಂತ ಒಪ್ಪದ ಹೊರತು ನೀನು ವಾದಿ ಆಗ್ಲಿಕ್ಕಿಲ್ಲ. ನೀನು ವಾದಿ ಆಗಿದ್ದಿ, ಆದ್ದರಿಂದ ಪ್ರಮಾಣಾದಿಗಳು ಸತ್ಯ. ಪ್ರಮಾಣಾದಿಗಳು ಅಂತ ಎಲ್ಲಿದೆ? ತಸ್ಮಾತ್ ವ್ಯವಹೃತಿ ಸತ್ಯ. ಪ್ರಮಾಣಾದಿಗಳು ಇಲ್ಲ. ಆ ವ್ಯವಹೃತಿ ಅನ್ನೋದಕ್ಕೆ ಪ್ರಮಾಣಾದಿಗಳು ಅಂತ ಅರ್ಥ. ಹೇಗದು? ವ್ಯವಹಾರ ವ್ಯವಹೃತಿ. ಇಲ್ಲಿ ವ್ಯವಹಾರ ಅನ್ನೋ ಶಬ್ದವನ್ನು ಆಚಾರ್ಯರು, ಇದು ಪ್ರಾಚೀನ ನಮ್ಮ ದರ್ಶನ ಸಾಹಿತ್ಯದಲ್ಲಿ ಬಂದಿರೋ ಒಂದು ಹೊಸ ಅರ್ಥ. ವ್ಯವಹಾರ ಅಂದ್ರೆ ಸಾಧಾರಣ ಈ ಮೀಮಾಂಸಕರು ಈ ಶಬ್ದವನ್ನು ಪ್ರಯೋಗ ಮಾಡ್ತಾರೆ, ವ್ಯವಹಾರ ಅಂತ. ವ್ಯವಹಾರ ಅಂದ್ರೆ ಏನು? ವ್ಯಾಪಾರ ವ್ಯವಹಾರ ಅಂತೀವಲ್ಲ. ವ್ಯವಹಾರ ಅಂದ್ರೆ ಏನು? ಕೊಂಡುಕೊಳ್ಳೋರು, ಮಾತಾಡೋರು. ನಾವು ನೀವು ಕೂತ್ಕೊಂಡು ಪಟ್ಟಾಂಗ ನಡೆಸ್ತಾ ಇದ್ರೆ ಅದು ವ್ಯವಹಾರ ಅಂತ ಕರೀತೀವಿ. ಅಥವಾ ಏನೋ ತಗೊಳಕ್ಕೆ ಅಂಗಡಿಗೆ ಸಾಮಾನು ತಗೊಳಕ್ ಹೋದ್ರೆ ಅದು ವ್ಯವಹಾರ ಅಂತೆ. ವ್ಯವಹಾರ ಅಂದ್ರೆ ಈ ಅರ್ಥದಲ್ಲಿದೆ. ಇಲ್ಲಿ ವ್ಯವಹಾರ ಅಂದ್ರೆ ವಾದ ಅಂತ ವ್ಯವಹಾರ. ವ್ಯವಹೃತಿ ಅಂದ್ರೆ ವ್ಯವಹಾರಕ್ಕೆ ಕಾರಣವಾದದ್ದು ಅಂತ ಅರ್ಥ. ವ್ಯವಹ್ರಿಯತೆ ಅನೇನ ಇತಿ ವ್ಯವಹೃತಿ ಅಂದ್ರೆ ವಾದಕ್ಕೆ ಕಾರಣವಾದದ್ದು. ಯಾವುದು? ಯಾವ ರೀತಿಯ ವಾದ ಮಾಡ್ಬೋದು ಅವನು? ಪ್ರಮಾಣ. ಅಲ್ಲಿಗೆ ವ್ಯವಹೃತಿ ಅಂದ್ರೆ ಪ್ರಮಾಣ ಅಂತ ಅರ್ಥ. ಈ ಒಂದು ಹೊಸ ಶಬ್ದವನ್ನು ಆಚಾರ್ಯ ಪ್ರಯೋಗ. ಯಾಕೆಂದ್ರೆ ಇಲ್ಲಿ ವ್ಯವಹಾರ ವಾದ ಅನ್ನೋದು ಬಂತು, ಅದರಿಂದ ವ್ಯವಹೃತಿ ಅಂತ. ನಾವು ಮೊನ್ನೆ ವಿಶ್ವೋತ್ತರಣೆಯ ಪಾಠ ಮಾಡುವಾಗ ಬಂತು, ಅಲ್ಲಿ ಬಂದವರು ಇದ್ದರೆ ವಿದ್ಯೆ ಯಾವತ್ತು ಪೂರ್ಣಗೊಳ್ಳುತ್ತದೆ ಅಂದರೆ ಒಂದು ಆಚಾರ್ಯ ಪಾದಮಾದತ್ತೆ, ಪಾದಂ ಶಿಷ್ಯ ಸಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ, ಪಾದಂ ವ್ಯವಹಾರೇಣ ಚ. ಕೊನೆಯದು ಅದಲ್ಲ, ಅದು ನಮ್ಮ ಇದು ಅದು ಸುಭಾಷಿತ. ಪಾದಂ ಕಾಲಕ್ರಮೇಣ ಇದು ಪಾಣಿನಿಯ ಸೆಂಟೆನ್ಸ್ ಇದೆ, ಆಯ್ತಾ? ವ್ಯವಹಾರದಿಂದ ಪಾದವನ್ನು ತಿಳಿತಾರೆ. ನಮ್ಮ ವಿದ್ಯೆ ಪೂರ್ಣ ಆಗಬೇಕಾದ್ರೆ ಮೊದಲು ಗುರುಗಳು ಅವರು ಒಂದು ಪೋರ್ಷನ್ ಕೊಡ್ತಾರೆ, 1/4 ಆಫ್ ವಿದ್ಯೆ ಕೊಡ್ತಾರೆ. ಇನ್ನೊಂದು ಪಾದಂ ಸಬ್ರಹ್ಮಚಾರಿಭ್ಯ, ಪಾಠ ಮುಗಿದ ಮೇಲೆ ಅವರವರ ಚರ್ಚೆಯಿಂದ ಇನ್ನೊಂದು ಪೋರ್ಷನ್ ಅವನು ಕಳಿಸ್ಕೊಡ್ತಾರೆ. ಆಮೇಲೆ ಪಾದಂ ಆಚಾರ್ಯ ಪಾದಮಾನಕ್ಕೆ ಪಾದಂ ಶಿಷ್ಯ ಸ್ವಮೇಧಯ, ಅವನು ತುಂಬಿಸ್ಕೊಡ್ತಾನೆ ಒಂದು ಪೋರ್ಷನ್ ಅನ್ನು. ಅವನ ಕಾಂಟ್ರಿಬ್ಯೂಷನ್ ಬೇಕು. ಜೊತೆಯಲ್ಲಿ ಅವನು ತುಂಬಿಸಿಕೊಂಡು ಸಹಾಧ್ಯಾಯಿಗಳಲ್ಲಿ ಚರ್ಚೆ ಮಾಡ್ತಾನೆ. ಅಲ್ಲಿಗೆ 3 ಅಂಶ ಆಯಿತು. ಇನ್ನೊಂದು ಯಾವುದರಿಂದ? ಅದು ವ್ಯವಹಾರದಿಂದ ಅಂತ ಹೇಳ್ತಾರೆ. ವ್ಯವಹಾರ ಅಂದ್ರೆ ಈ ವ್ಯವಹಾರ. ಯಾವುದು ವ್ಯವಹಾರದಿಂದ ಅಂದ್ರೆ ವಾದ. ಆದ್ರಿಂದ ಸುಮ್ಮನೆ ಅದ್ವೈತಿಗಳ ಜೊತೆ ಯಾಕ್ರಿ ಗುದ್ದಾಡ್ತೀರಿ ಅನಾವಶ್ಯಕ. ಅಷ್ಟು ವಿದ್ಯೆ ಪೂರ್ಣ ಆಗೋದೆ ಅದನ್ನ ರಾಯರು ಬರೀತಾರೆ. ಸಭಾಸು ತತ್ರ ತತ್ರ ವಾದೇನ, ಸಭೆಯಲ್ಲಿ ಅಲ್ಲಲ್ಲಿ ವಾದ ಮಾಡೋದ್ರಿಂದ ಆ ವಿಷಯವನ್ನು ಮತ್ತಷ್ಟು ದೃಢ ಮಾಡಿಕೊಡ್ತಾನೆ. ಅಂದ ವಾದ ಮಾಡೋದು ಸುಮ್ಮನೆ ಅವರು ಮುಖಭಂಗ ಮಾಡಿ ಶಾಸ್ತ್ರವೇ ಹೇಳುತ್ತೆ. ಗುರು ಹುಂಕೃತ್ಯ ತುಂಕೃತ್ಯ ವಿಪ್ರಂ ನಿರ್ಜಿತ್ಯ ವಾದಕಃ ಸ್ಮಶಾನೇ ಜಾಯತೆ ವೃಕ್ಷ ಅಂತ. ಗುರುಗಳನ್ನ ಹುಂಕಾರ ಮಾಡಿದ್ದು ಏಕವಚನದಿಂದ ನಿಲ್ಲಿಸೋದು, ಒಬ್ಬ ಸದ್ಬ್ರಾಹ್ಮಣನನ್ನು ವಾದದಲ್ಲಿ ಬಾಯಿ ಮುಚ್ಚಿ ಸೋಲಿಸೋದು. ಹೀಗೆ ಮಾಡಿದರೆ ನೀವು ಮುಂದಿನ ಜನ್ಮದಲ್ಲಿ ಸ್ಮಶಾನದಲ್ಲಿ ಮರವಾಗಿರ್ತೀರಿ. ಅನ್ನೋ ವಾದ ಕಥೆ ಮತ್ತೊಬ್ಬರ ಮುಖಭಂಗ ಮಾಡಲಿಕ್ಕೆ ಅಲ್ಲ, ನಮಗೆ ತತ್ವದ ದಾರ್ಢ್ಯಕ್ಕೋಸ್ಕರ. 4ರಲ್ಲಿ 1 ಭಾಗ ಪೂರ್ಣ ಆಗೋದೇ ಅದರಿಂದ ಅಂತ. ಅದರಿಂದ ವ್ಯವಹಾರ ಅನ್ನೋ ಶಬ್ದ ಅರ್ಥದಲ್ಲಿ ಇದೆ ಅಂತ. ವ್ಯವಹೃತಿ ಅಂದ್ರೆ ವ್ಯವಹಾರಕ್ಕೆ ಕಾರಣ, ವ್ಯವಹಾರ ಅಂದ್ರೆ ವಾದ. ವ್ಯವಹ್ರಿಯತೆ ಅನಯಾ ಇತಿ ವ್ಯವಹೃತಿ ಅಂದ್ರೆ ಕಥ ಅಂಗಭೂತ ಪ್ರಮಾಣಾದೀನಿ, ಕಥೆಗೆ ಅಂಗವಾದ ಪ್ರಮಾಣಾದಿಗಳು ಅಂತ ಅರ್ಥ. ಅದರಿಂದ ತಸ್ಮಾತ್ ವ್ಯವಹೃತಿ ಸರ್ವ ಸತ್ಯ ಅಂದ್ರೆ ಏನರ್ಥ? ತಸ್ಮಾತ್ ಪ್ರಮಾಣಾದಿಕಂ ಸರ್ವಂ ಸತ್ಯಂ. ಪ್ರಮಾಣಾದೀನಾಂ ಕಥಾ ವ್ಯವಹಾರ ಕಾರಣತ್ವ ಕಾರಣಾಭಾವೇ ಚ ಕಾರ್ಯಾಭಾವಸ್ಯ ಸುಲಭತ್ವಾತ್ ಸುಸ್ಥಃ ಅತಿಪ್ರಸಂಗಮೂಲಭೂತಃ ಪ್ರತಿಬಂಧಃ ಇತಿ ಜ್ಞಾಪಯಿತುಂ ಪ್ರಮಾಣಾದೀನಿ ಇತಿ ರೂಢಪದಪರಿತ್ಯಾಗೇನ ವ್ಯವಹೃತಿಃ ಇತಿ ಯೌಗಿಕಪದೋಪಾದಾನಂ
ನಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ, ಆಚಾರ್ಯರು ಪ್ರಮಾಣಂ ಅಂತ ಹೇಳಿದ್ರೆ ವ್ಯವಹೃತಿ ಅಂತ ಯಾಕೆ ಹೇಳಿದ್ದಾರೆ, ಕೊಂಕು ಶಬ್ದವನ್ನೇ ಪ್ರಯೋಗ ಮಾಡಿ. ತಸ್ಮಾತ್ ಪ್ರಮಾಣಾದೀನಿ ಸತ್ಯಮಿತ್ಯ ವ್ಯವಸ್ಥಿತಿ ಅಂತ ಹೇಳಬೇಕಾಗಿತ್ತು, ವ್ಯವಹೃತಿ ಅಂತ ಯಾಕೆ ಹೇಳಿದರು ಅಂದರೆ ನೋಡಿ, ಒಂದು ವೇಳೆ ಅವನು ಪ್ರಮಾಣಗಳನ್ನು ಸತ್ಯ ಅಂತ ಒಪ್ಪದಿದ್ದಲ್ಲಿ ವಾದಿ ಆಗಲಿಕ್ಕಿಲ್ಲ. ಇದು ತರ್ಕದ ಫಾರ್ಮೆಟ್. ಇದಕ್ಕೆ ಬೇಸ್ ರೂಲ್ಸ್ ಏನಿದೆ, ಒಂದು ವೇಳೆ ಒನ್ನಿ ಇಲ್ಲದೇ ಹೋದರೆ ಧೂಮ ಇರಲಿಕ್ಕಿಲ್ಲ. ಇದಕ್ಕೆ ಆಧಾರವಾದ ನಿಯಮ ಏನು ಹೇಳಿ, ಧೂಮ ಅಲ್ಲಲ್ಲ ಉಲ್ಟ, ಹೊಗೆ ಇದ್ರೆ ಒನ್ನಿ ಇರಲೇಬೇಕು. ಇದು ತರ್ಕಕ್ಕೆ ಆಧಾರವಾದ ವ್ಯಾಪ್ತಿ. ಯಾವತ್ತು ತರ್ಕ ವ್ಯಾಪ್ತಿಯ ಮೇಲೆ ನಿಂತಿರುತ್ತೆ. ವ್ಯಾಪ್ತಿ ಇಲ್ಲ ಅಂದ್ರೆ, ನಿಮಗೆ ಹಸಿವಾಗಿದ್ದಲ್ಲಿ ನೀವು ಇಲ್ಲಿ ಇರ್ತಿರ್ಲಿಲ್ಲ, ಸರಿ, ಅಡಿಗೆ ಮನೆ ಕಡೆ ಹೋಗ್ಬೇಕು. ನಿಮಗೆ ಹಸಿವಾಗಿದ್ದಲ್ಲಿ ನೀವು ನಿದ್ದೆ ಮಾಡ್ತಿರ್ಲಿಲ್ಲ, ಹಸಿವಾಗಿದ್ರೆ ನಿದ್ದೆ ಮಾಡೋದು. ಈ ಬೇಸ್ಲೆಸ್ ತರ್ಕ. ಬೇಸ್ ಅಂದ್ರೆ ಅದಕ್ಕೊಂದು ನಿಯಮ ಬೇಕು. ಹಾಗೆ ನೀನು ಪ್ರಮಾಣಾದಿಗಳನ್ನು ಸತ್ಯ ಅಂತ ಒಪ್ಪದಿದ್ದಲ್ಲಿ ವಾದಿ ಆಗಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಪ್ತಿ ಫೈನ್ ಮಾಡಿ. ಇದಕ್ಕೆ ಆಧಾರವಾದ ಯಾರು ವಾದಿಗಳೋ ಅವರೆಲ್ಲ ಪ್ರಮಾಣಗಳನ್ನು ಸತ್ಯ ಅಂತ ಒಪ್ಪಿರ್ತಾರೆ. ವಾದಿಗಳಾದ್ರೆ ಪ್ರಮಾಣವನ್ನು ಸತ್ಯ ಅಂತ ಯಾಕೆ ಒಪ್ಪಿರ್ತಾರೆ? ಧೂಮ ಇದ್ರೆ ಹೊಗೆ ಇದ್ರೆ ಬೆಂಕಿ ಹಾಕಿರಬೇಕು. ಇದು ಬೇಸ್. ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇರುತ್ತೆ. ಹೊಗೆ ಇದ್ದಲ್ಲಿ ಬೆಂಕಿ ಇರಬೇಕು ಅಂತ ಏನು ರೂಲ್ಸ್? ಉತ್ತರ ಹೇಳ್ರಿ. ಅಂಥದ್ದು ನಾನು ತುಂಬ ಕಡೆ ತೋರಿಸ್ತೇನೆ. ಕೆಲವು ಕಡೆ ಬೆಂಕಿ ಇಲ್ಲದೇ ಹೊಗೆ ಇರಬಹುದು. ವ್ಯಾಪ್ತಿಗೆ ಬೇಕೇನೆ ನೋಡಿ. ಹೊಗೆ ಬೆಂಕಿಯಿಂದ ಹುಟ್ಟುವ ವಸ್ತು. ಅಪ್ಪ ಇಲ್ಲದೆ ಮಗ ಇರೋಕ್ಕೆ ಸಾಧ್ಯನಾ? ಮಗ ಯಾವುದು? ಧೂಮ. ತಂದೆ ಯಾರು? ಮಗ ಇದ್ದ ಮೇಲೆ ಹೊಗೆ ಇದೆ ಅಂತ ಹಾಗೆ ಇಲ್ಲಿ ಹೇಳಬೇಕು. ತರ್ಕಕ್ಕೆ ಅವನು ವಾದಿ ಅಂತ ಆಗಬೇಕಾದ್ರೆ ಪ್ರಮಾಣಾದಿಗಳನ್ನು ಸತ್ಯ ಅಂತ ಒಪ್ಪಿರಲೇಬೇಕು. ಯಾಕೆ ಅಂತ ಕೇಳ. ವಾದ ಅಂದ್ರೆ ಏನು? ವಾದ ಅಂದ್ರೆ ಪ್ರಮಾಣದಿಂದ ಒಂದು ವಸ್ತುವನ್ನು ಪ್ರೂವ್ ಮಾಡೋದು, ಪ್ರಮಾಣದಿಂದ ಮತ್ತೊಬ್ಬರಿಗೆ ಹೇಳಿದ್ದನ್ನು ಖಂಡನೆ ಮಾಡೋದು. ಹಾಗಾದ್ರೆ ವಾದಕ್ಕೆ ಕಾರಣ ಯಾವುದು? ವಾದ ಇದೆ, ಪ್ರಮಾಣ ಇಲ್ಲ. ಮಗ ಇದ್ದಾನೆ, ಅಪ್ಪ ಇಲ್ಲ. ಆದ್ರಿಂದ ವಾದಿ ಆಗಬೇಕಾದ್ರೆ ಪ್ರಮಾಣ ಇರಲೇಬೇಕು. ಈ ವ್ಯಾಪ್ತಿಯನ್ನ ದೃಢಪಡಿಸೋಕ್ಕೋಸ್ಕರ ಆಚಾರ್ಯರು ಪ್ರಮಾಣ ಅಂತ ಹೇಳಿದ್ರೆ ವ್ಯವಹೃತಿ ಅಂತ ಹೇಳಿದ್ರು. ಇದರಿಂದ ಹೇಗೆ ಗೊತ್ತಾಯ್ತು ಅಂದ್ರೆ, ವ್ಯವಹೃತಿ ಅನ್ನೋ ಶಬ್ದಕ್ಕೆ ಏನರ್ಥ? ವ್ಯವಹಾರಕ್ಕೆ ಕಾರಣ ಅಂತ ಅರ್ಥ. ವ್ಯವಹಾರ ಅಂದ್ರೆ ಏನು? ವಾದ. ವಾದಕ್ಕೆ ಕಾರಣವಾದ್ದು ಪ್ರಮಾಣ. ಅಲ್ಲಿಗೆ ವಾದ ಇದ್ಮೇಲೆ ಏನಿರಬೇಕು? ಪ್ರಮಾಣ ಇರಲೇಬೇಕು. ಹಾಗಾದ್ರೆ ಎಲ್ಲೆಲ್ಲಿ ವಾದ ಇರುತ್ತೋ ಅಲ್ಲಿ ಪ್ರಮಾಣಗಳು ಇದ್ದೇ ಇರುತ್ತೆ ಅನ್ನೋ ವ್ಯಾಪ್ತಿಯನ್ನ, ಬೇಸನ್ನ ಈ ತರ್ಕಕ್ಕೆ ಕೊಡುವ ದೃಷ್ಟಿಯಿಂದ ಆಚಾರ್ಯರು ಪ್ರಮಾಣ ಅನ್ನೋ ಶಬ್ದವನ್ನು ಬಳಸದೆ ವ್ಯವಹೃತಿ ಶಬ್ದವನ್ನು. ಇದು ಅದ್ಭುತಗರ್ಭಿತ ಅಂತ ಇಂಡೈರೆಕ್ಟ್ ಆಗಿ ಆಚಾರ್ಯ ಯಾಕೆ ಹೇಳಿದರು? ಯಾವುದೇ ಕಾರಣ ಇಲ್ಲದೆ ಆಚಾರ್ಯರು ತತ್ತಾಗಲಿ ಚಾ ಆಗಲಿ ಯಾವುದೇ ಶಬ್ದವನ್ನು ಪ್ರಯೋಗ ಮಾಡಿ. ಇದು ಟೀಕಾಕೃತರ ಪ್ರತೀಕೆ. ಆಚಾರ್ಯ ಏನು ಶಬ್ದ ಹೇಳಿದ್ರೋ ಅದಕ್ಕೊಂದು ಕಾರಣ ಇದೆ. ಪ್ರಮಾಣಾದೀನಾಂ ಕಥಾ ವ್ಯವಹಾರ ಕಾರಣತ್ವ. ಕಥಾ ವ್ಯವಹಾರಕ್ಕೆ ಪ್ರಮಾಣಾದಿಗಳು ಕಾರಣ. ಆದ್ದರಿಂದ ಕಾರಣ ಅಭಾವೇಚ, ಕಾರಣ ಇಲ್ಲ ಅಂತಾದಲ್ಲಿ ಕಾರ್ಯ ಅಭಾವಸ್ಯ ಸುಲಭತ್ವ. ಕಾರಣ ಇಲ್ಲ ಅಂದ್ರೆ ಕಾರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಸುಲಭತ್ವ ಸುಸ್ಥೋ ಪ್ರಸಂಗ ಮೂಲಭೂತ ಪ್ರತಿಬಂಧ. ಸ್ವಲ್ಪ ಒಗಟಿದೆ. ಕಥ ಪ್ರಸಂಗ ಮೂಲಭೂತ ಪ್ರತಿಬಂಧ ಸುಸ್ಥ. ಇಲ್ಲಿ ಸುಸ್ಥ ಅಂದ್ರೆ ನಮ್ಮ ಕನ್ನಡದ ಸುಸ್ಥ ಅಲ್ಲ, ಆಯ್ತಾ? ಸುಸ್ಥ ಅಂದ್ರೆ ದೃಢ ಆಯಿತು. ಯಾವುದು ದೃಢ ಆಯಿತು? ಪ್ರತಿಬಂಧ ಸುಸ್ಥ. ಪ್ರತಿಬಂಧ ಅಂದ್ರೆ ವ್ಯಾಪ್ತಿ. ವ್ಯಾಪ್ತಿಯು ಸುಸ್ಥ, ದೃಢ ಆಯಿತು. ಆ ವ್ಯಾಪ್ತಿ ಏನು? ಪ್ರಸಂಗ ಮೂಲಭೂತ. ಪ್ರಸಂಗ ಅಂದ್ರೆ ತರ್ಕ. ತರ್ಕಕ್ಕೆ ಬೇಸಾಗಿರುವ ಪ್ರತಿಬಂಧ ವ್ಯಾಪ್ತಿಯು ಸುಸ್ಥ, ದೃಢ ಆಯಿತು. ಯಾಕೆ ಅಂದ್ರೆ ಅದಕ್ಕೆ ಕಾರ್ಯಕಾರಣ ಭಾವ ಇದೆ. ಕಾರ್ಯ ಇದೆ ಅಂದಮೇಲೆ ಕಾರಣ ಇರಲೇಬೇಕು.
ಕಾರಣ ಇಲ್ಲದೆ ಕಾರ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಾದ ನಡೀಬೇಕಾದ್ರೆ ಪ್ರಮಾಣ ಇರಲೇಬೇಕು. ಈ ಪ್ರತಿಬಂಧ ವ್ಯಾಪ್ತಿ ದೃಢ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಇತಿ ಜ್ಞಾಪಯಿತು ಪ್ರಮಾಣಾದೀನಿ ಇತಿ ರೂಢ ಪದ ಪರಿತ್ಯಾಗೇನ ಸ್ಪಷ್ಟವಾದ ಒಂದು ಶಬ್ದವನ್ನು ಬಿಟ್ಟು ಆಚಾರ್ಯರು ವ್ಯವಹೃತಿ ಇತಿ ಯೌಗಿಕ ಪದ ಉಪಾದಾನಂ. ಸಾಕು ನಿಲ್ಲಿಸಿ. ಮಧ್ಯಾಹ್ನ 3 ಗಂಟೆಯಿಂದ ಶ್ರೀಕೃಷ್ಣಾರ್ಪಣ. ಹೌದೇನಾ? ಅವರ ಸಾಂಖ್ಯರು ದೊಡ್ಡದು. ಶಂಕರಾಚಾರ್ಯ ಎಲ್ಲ ಟಾರ್ಗೆಟ್ ಮಾಡೋದು ಅವರು ಸಾಂಖ್ಯರು ಬೇಡವಾಗಿ ಶೂನ್ಯವಾದ ಅದು ಎರಡೂ ಅದ್ವೈತಕ್ಕೆ ಇರೋದು. ಅದೇ ಸಾಂಖ್ಯರು ಬೇಡವಾಗಿದೆ. ಒಂದ್ಸಲ ಮಾತ್ರ ದ್ವೈತ ಸಾಂಖ್ಯರು ಮತ್ತು ನೈಯಾಯಿ ಅವರು ಬೇಡವಾಗಿದೆ.